ಎಂದರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಲ್ಲಿ ನಷ್ಟ ಏನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ. ಗಡಿ ಜಿಲ್ಲೆ ಕೃಷಿಕರ ನಿಲುವು ಇದು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇವತ್ತಿನ ದಿವಸ ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮದಲ್ಲಿ ರೈತರ ಮನೋಬಲವನ್ನ ಹೆಚ್ಚಿಸುವ ಮೂಲಕ, ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವ ಮೂಲಕ ಕೃಷಿ ನಮ್ಮ ಜೀವಾಳ ಅನ್ನುವ ಸಂದೇಶವನ್ನ ನೀಡಿದರೆ ನಮ್ಮ ಕೃಷಿ ಸಚಿವರು. ಆ ಮಾತುಗಳನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ನಮ್ಮ ಕೃಷಿ ಇಲಾಖೆಯ ನಿರ್ದೇಶಕರು ಶ್ರೀನಿವಾಸ್ ಸಾಹೇಬ್ರು. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಉದ್ಘಾಟನೆ. ಸಿರಿಧಾನ್ಯಗಳನ್ನ ಮಡಿಕೆಗೆ ಸುರಿಯುವ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಾಗಿ ನಾವು ವೇದಿಕೆಯಲ್ಲಿರುವ ಶ್ರೀಗಳನ್ನು ಹಾಗೂ ಕೃಷಿ ಸಚಿವರನ್ನು ಜೊತೆಗೆ ಎಲ್ಲ ಮಹಿಳೆಯರಿಗೆ ವಿನಂತಿ ಮಾಡುತ್ತಿದ್ದೇವೆ. ಸುರಿಯುವ ಬನ್ನಿ ಧಾನ್ಯಗಳನ್ನು ಎದೆಯ ಮಂದಿರದಲ್ಲಿ ಜಗಕ್ಕೆ ಬೆಳಕಾಗುವ ಈ ಶುಭ ಗಳಿಗೆಯಲ್ಲಿ ಇನಿತು ದಿನ ಜಡ ನಾನು, ಬಂದೆ ಚೇತನ ನೀನು. ನಿನ್ನ ಶಕ್ತಿಯ ಬಲದಿ ವ್ಯಕ್ತಿಯಾದೆನು ನಾನು, ದಿವ್ಯ ಕೃಷಿ ಶಕ್ತಿಯಾದೆನು ನಾನು. ಓ ನನ್ನ ಚೇತನ, ಆಗು ನೀ ಅನಿಕೇತನ. ಧಾನ್ಯಗಳನ್ನ ಮಡಿಕೆಗೆ ಸುರಿಯುವ ಮೂಲಕ ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಕೃಷಿಗೆ ಉದ್ದಿಮೆ ರೂಪ ಕೊಟ್ಟು ಸಾವಯವ ಕೃಷಿಯನ್ನು ಆಂದೋಲನ ರೂಪದಲ್ಲಿ ಹುಟ್ಟುಹಾಕಿ ಕೃಷಿಕರ ಮನಸ್ಥೈರ್ಯ, ಆತ್ಮವಿಶ್ವಾಸ ಹೆಚ್ಚಿಸುವಲ್ಲಿ ಪರಮಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳ ಪಾತ್ರ ಹಿರಿದಾದುದು. ಬನ್ನಿ ಶ್ರೀಗಳನ್ನ ಸನ್ಮಾನಿಸುತ್ತಾ ಸಮಸ್ತ ಕೃಷಿಕ ವರ್ಗವನ್ನ, ಸಮಸ್ತ ಕೃಷಿಕ ವೃಂದಕ್ಕೆ ಈ ಸನ್ಮಾನವನ್ನ ಸಮರ್ಪಿಸೋಣ. ಶ್ರೀ ಅದೃಶ್ಯ ಮಹಾಸ್ವಾಮಿಗಳು, ಮಠಾಧಿಪತಿ ಶ್ರೀ ಕ್ಷೇತ್ರ ಸಿದ್ಧಗಿರಿ ಮಹಾಸಂಸ್ಥಾನ ಮಠ, ಕಣೇರಿ, ಜಿಲ್ಲಾ ಕೊಲ್ಲಾಪುರ ಶ್ರೀಗಳನ್ನ ವೇದಿಕೆಯಲ್ಲಿ ಎಲ್ಲ ಹಿರಿಯರು ಸನ್ಮಾನಿಸುತ್ತಾರೆ. ಶ್ರೀಗಳ ಸನ್ಮಾನ ನಮ್ಮ ಸಮಸ್ತ ಕೃಷಿಕ ಬಾಂಧವರಿಗೆ ಸಲ್ಲುವಂತ ಅಭಿಮಾನಪೂರ್ವಕ ಸನ್ಮಾನ, ಹೆಮ್ಮೆಯ ವಿಷಯ. ಇದೀಗ ವೇದಿಕೆಯಲ್ಲಿ ಕೃಷಿ ಇಲಾಖೆಯಿಂದ ಪ್ರಕಟಗೊಂಡಂತ ಹಲವಾರು ಹಸ್ತಪತ್ರಿಕೆಗಳು ಬಿಡುಗಡೆಯಾಗ್ತಾ ಇದ್ದೇವೆ. ಈ ಬಿಡುಗಡೆ ಕಾರ್ಯಕ್ರಮವನ್ನ ನಮ್ಮ ಕೃಷಿ ಸಚಿವರು ಸನ್ಮಾನ್ಯ BC ಪಾಟೀಲ್ ಸಾಹೇಬರು, ಶಶಿಕಲಾ ಜೊಲ್ಲೆ ಮೇಡಮ್ ಅವರು ಹಾಗೂ ಎಲ್ಲ ಗಣ್ಯರು ಕೂಡಿ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೃಷಿ ಸಂಬಂಧಿತ ಹಲವಾರು ವಿಚಾರಗಳನ್ನ ಒಂದು ಹಸ್ತಪತ್ರಿಕೆಯ ಮೂಲಕ ಎಲ್ಲ ರೈತ ಬಾಂಧವರಿಗೆ ತಲುಪಿಸುವ ಒಂದು ಸಣ್ಣ ಪ್ರಯತ್ನವಿದು. ಅಕ್ಷರ ಮೂಲಕ ಅರಿವಿನ ಮನೆಯಲ್ಲಿ ನಾವೆಲ್ಲ ಬಹಳಷ್ಟು ಮಾಹಿತಿಗಳನ್ನ ಅರಿಯೋಣ. ಹಸ್ತಪತ್ರಿಕೆಗಳನ್ನ ವೇದಿಕೆಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲ ಗಣ್ಯರು. ಬಿಡುಗಡೆಯನ್ನ ಮಾಡಿದಂಥ ಎಲ್ಲ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಇಲ್ಲಿಯವರೆಗೆ ಶಾಂತ ಚಿತ್ತತೆಯಿಂದ ಇಲ್ಲಿ ನಮಗೆ ಹಿತನುಡಿಗಳನ್ನು ಹೇಳಲಿಕ್ಕೆ ಬಂದಂಥ ಶ್ರೀಗಳು ಹಾಗೂ ಎಲ್ಲ ಗಣ್ಯರ ಮಾತುಗಳಿಗೆ ಕಿವಿಯಾಗುವ ಈಗ ಮುಂದಿನ ಕಾರ್ಯಕ್ರಮವನ್ನ ಇಲ್ಲಿ ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತಾ ಇದ್ದೀವಿ.
ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ FPO ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ಸ್, ರೈತ ಉತ್ಪಾದಕ ಕಂಪನಿಗಳು ಒಳ್ಳೆಯ ಕಾರ್ಯನಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಪ್ರೋತ್ಸಾಹ ನಿಧಿಯಾಗಿ ಸುತ್ತು ನಿಧಿಯ ಚೆಕ್ ಅನ್ನ ಈಗ ವೇದಿಕೆಯಲ್ಲಿ ಗಣ್ಯರು ವಿತರಣೆ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಜಗಜ್ಜನನಿ ರೈತ ಉತ್ಪಾದಕ ಕಂಪನಿ ಹೊಸೂರ್, ಮುರುಗೋಡ್ ಹೋಬಳಿ, ತಾಲೂಕು ಸವದತ್ತಿ. ದಯವಿಟ್ಟು ವೇದಿಕೆಗೆ ಬರಬೇಕು ನೀವು. ಜಗಜ್ಜನನಿ ರೈತ ಉತ್ಪಾದಕ ಕಂಪನಿ ಹೊಸೂರ್, ಮುರುಗೋಡ್ ಹೋಬಳಿ, ತಾಲೂಕು ಸವದತ್ತಿ. ಬೆನಕಪತಿ ರೈತ ಉತ್ಪಾದಕ ಕಂಪನಿ ನೇಸರ್ಗಿ ಹೋಬಳಿ, ತಾಲೂಕು ಬೈಲಹೊಂಗಲ್. 5 ಲಕ್ಷ ಮೊತ್ತದ ಒಂದು ಚೆಕ್ ಅನ್ನ ಸಾಂಕೇತಿಕವಾಗಿ ಇಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಬೆನಕಪತಿ ರೈತ ಉತ್ಪಾದಕ ಕಂಪನಿ ನೇಸರ್ಗಿ ಹೋಬಳಿ, ತಾಲೂಕು ಬೈಲಹೊಂಗಲ್. ಧರಣಿ ಸಿರಿ ರೈತ ಉತ್ಪಾದಕ ಕಂಪನಿ ಬಿಡಿ ಹೋಬಳಿ, ತಾಲೂಕು ಖಾನಾಪುರ್. ಭುವನಸಿರಿ ರೈತ ಉತ್ಪಾದಕ ಕಂಪನಿ ಕೆ ಚಂದರ್ಗಿ ಹೋಬಳಿ, ರಾಮದುರ್ಗ್. ರೈತ ಉತ್ಪಾದಕ ಕಂಪನಿಗಳಿಗೆ ಸುತ್ತು ನಿಧಿಯಾಗಿ 5 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನ ಗಣ್ಯರು ಈ ವೇದಿಕೆಯಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಒಂದೊಂದು FPO ಗುಂಪುಗಳು ಅವುಗಳನ್ನ ಪಡಿಬೇಕು. ಸುತ್ತು ನಿಧಿ ಚೆಕ್ ಅನ್ನ ಪಡೆದವರು ಆ ವೇದಿಕೆಯ ಆ ಕಡೆಯಿಂದ ನಿರ್ಗಮಿಸಬೇಕು. ಹಾಗೆ ಮುಂದಿನ ತಯಾರಿಯಲ್ಲಿ ಇರಬೇಕು. ರೈತರಿಗೆ ಸನ್ಮಾನ. ಇಂದಿನ ದಿನ ಕೃಷಿ ಇಲಾಖೆಯ ಕಾರ್ಯಕ್ರಮಗಳಲ್ಲಿ ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮದಲ್ಲಿ ಸಾಧಕ ಸ್ವಾಭಿಮಾನಿ ರೈತರಿಗೆ ಸ್ವಾಭಿಮಾನಿ ರೈತ ಫಲಕದೊಂದಿಗೆ ಇದೀಗ ವೇದಿಕೆಯಲ್ಲಿ ಸನ್ಮಾನ ಜರುಗ್ತಾ ಇದೆ. ದಯವಿಟ್ಟು ಅವರು ಕೂಡ ವೇದಿಕೆಯತ್ತ ಬರಬೇಕು. ಶ್ರೀ ನರಸಿಂಗ್ ಯಶವಂತ್ ಚೌಗ್ಲೆ, ಬಿವಿಸಿ ಗ್ರಾಮ. ಶ್ರೀ ಪ್ರವೀಣ್ ಶಹಾ, ಅಕ್ಕೋಳ ಗ್ರಾಮ. ಶ್ರೀ ರಾವ್ ಸಾಹೇಬ್ ಪರಾಳೆ, ಅಕ್ಕೋಳ ಗ್ರಾಮ. ಶ್ರೀ ಶಿವಾನಂದ್ ಹರಿಶ್ಚಂದ್ರ ಶಾಂಡ್ಗೆ, ಗವಾನ್ ಗ್ರಾಮ. ಶ್ರೀ ನರೇಂದ್ರ ಸುಖಾರಾಮ್ ಮಾನೆ, ಕುರ್ಲಿ ಗ್ರಾಮ. ಶ್ರೀ ಆಬಾಜಿ ಬಾಬು ಯಾದವ್, ಕುರ್ಲಿ ಗ್ರಾಮ. ದಯವಿಟ್ಟು ವೇದಿಕೆಗೆ ಬನ್ನಿ. ನರ್ಸಿಂಗ್ ಯಶವಂತ್ ಚೌಗ್ಲೆ ಅವರು, ಬಿಯುಸಿ ಗ್ರಾಮದವರು ವೇದಿಕೆ ಎತ್ತ ಬರಬೇಕು. ಬಿಯುಸಿ ಗ್ರಾಮದ ನರ್ಸಿಂಗ್ ಯಶವಂತ್ ಚೌಗ್ಲೆ ಅವರು ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮದಲ್ಲಿ ಇಂದು ಮೊಟ್ಟ ಮೊದಲನೆಯ ಘಟಕವಾಗಿ ಅವರ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಜರುಗಿದೆ. ಪ್ರವೀಣ್ ಶಹಾ, ಅಕ್ಕೋಳ ಗ್ರಾಮ. ಪ್ರವೀಣ್ ಶಹಾ, ಅಕ್ಕೋಳ ಗ್ರಾಮ. ಮುಂದಿನವರು ರಾವ್ ಸಾಹೇಬ್ ಪರಾಳೆ, ಅಕ್ಕೋಳ ಗ್ರಾಮ. ಶಿವಾನಂದ ಹರಿಶ್ಚಂದ್ರ ಶಾಂಡ್ಗೆ ಮುಂದಿನ ತಯಾರಿಯಲ್ಲಿ ಇರಬೇಕು. ಸಮೋರ್ ಬಗ ಸಮೋರ್ 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 ಭಯ ಅಂದ್ರೆ ಸರ್ ನೀವು ಕೊಟ್ಟು ಸೈಡಲ್ಲಿ ಎಲ್ಲ ಅಲ್ಲ ಸಮೋರ್ ಸರ್ ನೀವು ಸೈಡ್ ಹೋಗ್ರಿ ಸರ್, ಸ್ವಲ್ಪ ಸೈಡ್ ಹೋಗ್ಬೇಕೆಲ್ಲ. ಓಕೆ. ವಿವಿಧ ಗ್ರಾಮಗಳ ಸಾಧಕ ಸ್ವಾಭಿಮಾನಿ ರೈತರಿಗೆ ಸ್ವಾಭಿಮಾನಿ ರೈತ ಫಲಕದೊಂದಿಗೆ ಸನ್ಮಾನ ನಡೀತಾ ಇದೆ ಈ ವೇದಿಕೆಯಲ್ಲಿ. ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇಂದು ಸಾಧಕ ರೈತರನ್ನ ಗುರುತಿಸುವಂತ ಮಹತ್ತರ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವ ಭರವಸೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಶಿವಾನಂದ್ ಹರಿಶ್ಚಂದ್ರ ಶಾಂಡ್ಗೆ, ಗವಾನ್ ಗ್ರಾಮದವರು. ನರೇಂದ್ರ ಸಖಾರಾಮ್ ಮಾನೆ, ಕುರ್ಲಿ ಗ್ರಾಮದವರು. ಬನ್ನಿ. ಆಬಾಜಿ ಬಾಬು ಯಾದವ್, ಕುರ್ಲಿ ಗ್ರಾಮದವರು. ಸಾವಯವದಲ್ಲಿ ಬಹಳ ಪರಿಣಾಮಕಾರಿಯಾದಂಥ ಯಶಸ್ಸುಗಳನ್ನ ಕಂಡಂತಹ ರೈತರು ಇವರು. ಕಬ್ಬು ನಮ್ಮ ಬೆಳಗಾವಿ ಜಿಲ್ಲೆಯ ಜೀವನಾಡಿ ಬೆಳೆ. ಕಬ್ಬಿನಲ್ಲಿ ಅಧಿಕ ಇಳುವರಿಯನ್ನು ತೆಗೆಯುತ್ತಾ ಸಾವಯವ ಕೃಷಿಯಲ್ಲಿ ತಮ್ಮದೇ ಆದ ಕೆಲವೊಂದು ಅಂಶಗಳನ್ನು ಅಳವಡಿಸಿಕೊಂಡು ಉತ್ತಮ ಸಾಧನೆಯನ್ನ ಮಾಡಿದಂತ
ಬೆಳಗಾವಿಯ ಹೆಮ್ಮೆಯ ಕೃಷಿಕರಿವರು ನಮ್ಮವರು. ನರ್ಸಿಂಗ್ ಯಶವಂತ್ ಚೌಗ್ಲೆ ಬಿವಿಸಿ ಗ್ರಾಮದವರು, ಪ್ರವೀಣ್ ಶಹಾ ಅಕ್ಕೋಳ್ ಗ್ರಾಮ, ರಾವ್ ಸಾಹೇಬ್ ಪರಾಳೆ ಮೇಲ್ಗಡೆ ಅಂತ ಹೇಳು. ಶಿವಾನಂದ ಹರಿಶ್ಚಂದ್ರ ಶಾಂಡ್ಗೆ ಗವಾನ್ ಗ್ರಾಮದವರು, ಹಾಗೆ ಕುರ್ಲಿ ಗ್ರಾಮದ ನರೇಂದ್ರ ಸಖಾರಾಮ್ ಮಾನೆ ಹಾಗೂ ಆಬಾಜಿ ಬಾಬು ಯಾದವ್ ಅವರು. ಸಾಧಕ ರೈತರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ, ಅವರ ಸಾಧನೆಯನ್ನ ಗೌರವಿಸೋಣ. ಫ್ಲಾಶ್ ಕೆಳಗಡೆ ಇಳಿಸು ಬ್ರೋ. ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಸಾಧಕ ರೈತರು ಸ್ವಾಭಿಮಾನಿ ರೈತರನ್ನ ಸ್ವಾಭಿಮಾನಿ ರೈತ ಫಲಕದೊಂದಿಗೆ ಸನ್ಮಾನ ಮಾಡಿದಂಥ ವೇದಿಕೆ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಗಳ ಮಾತುಗಳನ್ನು ಆಲಿಸೋಣ. ಶ್ರೀ ಈರಣ್ಣ ಕಡಾಡಿಯವರು, ಮಾನ್ಯ ರಾಜ್ಯಸಭಾ ಸದಸ್ಯರು ಬೆಳಗಾವಿ, ಸ್ವಾಗತಿಸಿ ಶ್ರೀ ಈರಣ್ಣ ಕಡಾಡಿಯವರನ್ನು. ಕರ್ನಾಟಕ ಸರ್ಕಾರದ ರಾಜ್ಯ ಕೃಷಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ BC ಪಾಟೀಲ್ರ ಒಂದು ಕನಸು, ರೈತರೊಂದಿಗೆ ಒಂದು ದಿನ. ಈ ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಭಾಗದ ನಮ್ಮೆಲ್ಲರ ಆರಾಧ್ಯ ದೈವ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಮಾರ್ಗದರ್ಶಿಯಾಗಿ ಸ್ವತಃ ತಾವೇ ಕೃಷಿಯಲ್ಲಿ ತೊಡಗಿಸಿಕೊಂಡು ಅನೇಕ ವಿನೂತನ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ಮತ್ತು ಎಲ್ಲ ರೈತರಿಗೂ ಅದರ ಬಗ್ಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಶ್ರೀ ಕ್ಷೇತ್ರ ಸಿದ್ದಗಿರಿಯ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಬಹುಶಃ ಬಹಳಷ್ಟು ಕೃಷಿ ಸಚಿವರು ಆಗಿ ಹೋಗಿದ್ದಾರೆ. ನಾವೊಂದ್ಸಲ ನೆನಪು ಮಾಡ್ಕೊಂಡ್ರೆ ಯಾರ್ಯಾರು ಆಗಿದ್ರು ಅಂತ ಹೇಳಿ ನೆನಪು ಆಗ್ಲಿಕ್ಕಿಲ್ಲ. ಆದ್ರೆ ಅತ್ಯಂತ ಕ್ರಿಯಾಶೀಲರಾಗಿ ರೈತರಿಗೆ ಅತ್ಯಂತ ತ್ವರಿತಗತಿಯಲ್ಲಿ ಸೇವೆಯನ್ನು ಸಲ್ಲಿಸಬೇಕು, ಅವ್ರ ಜೊತೆಗೆ ನಾವು ಇರಬೇಕಂತಕ್ಕಂಥ ಕಳಕಳಿಯನ್ನು ಹೊಂದಿರತಕ್ಕಂಥ ರೈತ ಪರ ಕಾಳಜಿ ಉಳ್ಳ ಸನ್ಮಾನ್ಯ ಕೃಷಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ BC ಪಾಟೀಲ್ರವರೇ, ಬೆಳಗಾವಿ ಜಿಲ್ಲೆಯಲ್ಲಿ ಮಹಿಳಾ ಕ್ಷೇತ್ರದಲ್ಲಿ ಅತ್ಯಂತ ಸಾಧನೆಯನ್ನ ಮಾಡಿ ಸ್ವಯಂ ಸಾಧನೆಯ ಮುಖಾಂತರನೇ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ನಮ್ಮ ಹಿರಿಯ ಸಹೋದರಿ ಮುಜರಾಯಿ ಮತ್ತು ಹಜ್ ಖಾತೆಯ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರೇ, ಹಾಗೆ ಈ ಭಾಗದ ನಮ್ಮೆಲ್ಲರ ಸಹಕಾರಿ ದುಂಡರು, ಈ ಭಾಗದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ, ಸನ್ಮಾನ್ಯ ಶಾಸಕರ ರಾಯಭಾಗದ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆ ಅವರೇ, ನನ್ಗೆ ಬಹುಶಃ ವೇದಿಕೆ ಮೇಲೆ ಸಾಕಷ್ಟು ಜನ ಇರೋದ್ರಿಂದ ಎಲ್ಲರ ಹೆಸರು ತಗೊಳ್ಳಾರ್ದ ವೇದಿಕೆಯ ಈ ಗೌರವವನ್ನು ಹೆಚ್ಚಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ರೈತ ಬಂಧುಗಳೇ, ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ಬಹಳಷ್ಟು ಜನ ಮಾತಾಡೋರ್ದಾರ. ಹೀಗಾಗಿ ನಾನು ಜಾಸ್ತಿ ಮಾತನಾಡುವುದಿಲ್ಲ, ಸ್ಥಳೀಯರು ಮಾತಾಡಿದ್ರೆ ಹೆಚ್ಚು ಅರ್ಥಪೂರ್ಣ ಇರ್ತದೆ ಅಂತ ನನಗನ್ನಿಸ್ತದ. ಆದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕಾರಣದಿಂದ ಕೆಲವು ಮಾತುಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ನಿಂತಿದ್ದೇನೆ. ಯಾವ ರಾಜ್ಯದಲ್ಲಿ ಕೃಷಿ ನಿರ್ಲಕ್ಷ್ಯಕ್ಕೊಳಗಾಗ್ತದೋ
ಆ ರಾಜ್ಯ ದುರ್ಭಿಕ್ಷ ಆಗ್ತದೆ ಅನ್ನುವಂತ ಒಂದು ಸಂಸ್ಕೃತ ಮಾತಿದೆ. ಕೃಷಿತೋ ನಾಸ್ತಿ ದುರ್ಭಿಕ್ಷ ಅನ್ನುವಂಥದ್ದು. ಅಂದ್ರೆ ಅಲ್ಲಿ ಕೃಷಿ ಹೆಚ್ಚು ಗೌರವ ಇದ್ರೆ ಮಾತ್ರ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ನಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತದ. ಇವತ್ತು ಬಹುತೇಕ ಎಲ್ಲರೂ ಕೃಷಿ ಕಡೆ ವಿಶೇಷವಾದಂತ ಒಲವನ್ನ ಹೊಂದಿದ್ದಾರೆ. ಆದ್ರೆ ಇಲ್ಲಿ ತನಕ ನಡ್ಕೊಂಡು ಬಂದಿದ್ದನ್ನ ಒಂದ್ಸಲ ನೆನಪು ಮಾಡ್ಕೊಂಡ್ರ ಬಹಳಷ್ಟು ಕೃಷಿ ಕ್ಷೇತ್ರ ನಿರ್ಲಕ್ಷ್ಯಕ್ಕೊಳಗಾಗಿತ್ತು ಇಲ್ಲಿ ತನ. ನಾನು ನೆನಪು ಮಾಡ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೇನೆ, ಒಟ್ಟು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದವರು, ಕೃಷಿ ಅಥವಾ ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿದವರು ನಾವು ಎಷ್ಟು ಜನ ಇದೀವಿ ಅಂದ್ರೆ 149 ಜನ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿದೀವಿ. ಆದ್ರ ದೇಶದ ಒಟ್ಟು ಆರ್ಥಿಕ ಸ್ಥಿತಿಯಲ್ಲಿ ಆ GDP ಗ್ರೋತ್ ನಲ್ಲಿ ನಮ್ಮ ಪಾಲು ಎಷ್ಟಿದೆ ಅಂತ ಕೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮೊದಲ ನಮ್ದು 16% ಇತ್ತು. ಈಗ ನಾವು 20% ಬಂದ್ಬಿಟ್ಟಿದ್ವಿ. ಅಂದ್ರೆ 50% ಜನ ನಾವು ದುಡಿದ್ರು ಕೂಡ ನಾವು 16 ಇದ್ದಂತವ್ರು 20ಕ್ಕೆ ಬಂದು ಈಗ ಮುಟ್ಟಿದೀವಿ ಅಂತಂದ್ರೆ ಉಳಿದು 80% 50% ಜನ ಅದ. ಹಂಗಿದ್ರ ಇಷ್ಟು ದೊಡ್ಡ ಪ್ರಮಾಣದ ವರ್ಗದ ಜನ ದುಡಿದ್ರು ಕೂಡ ಆರ್ಥಿಕವಾಗಿ ಆ ಜನ ಸದೃಢ ಆಗ್ಲಿಲ್ಲ ಅಂದ್ರೆ ದೇಶ ಆರ್ಥಿಕವಾಗಿ ಸದೃಢ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಗೊತ್ತಾದ ನಂತರ ಅನೇಕ ಕೃಷಿ ಪರವಾದಂತ ಅನೇಕ ಬದಲಾವಣೆಗಳನ್ನ ಇವತ್ತು ತರುವಲ್ಲಿ ನಾವು ಸಫಲರಾಗಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಗೌರವಾನ್ವಿತ ಕರ್ನಾಟಕ ಘನ ಸರ್ಕಾರದ ನಮ್ಮ ಕೃಷಿ ಸಚಿವರು ಬಹಳ ಅತ್ಯಂತ ಕ್ರಿಯಾಶೀಲರಾಗಿ ರೈತ ಪರ ಕಳಕಳಿ ಉಳ್ಳಂತವರಾಗಿ ರೈತರೊಂದಿಗೆ ಇದ್ದು ನಿಮ್ಮ ಸಮಸ್ಯೆಗಳನ್ನ ಅಧ್ಯಯನ ಮಾಡಿ ಸಾಧ್ಯವಾದಷ್ಟು ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಅನ್ನುವಂತ ದಿಶೆಯಲ್ಲಿ ಅಹರ್ನಿಶಿ ರಾಜ್ಯದ ಪ್ರವಾಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ನೀವು ನೋಡಿರ್ಬಹುದು, ಬೆಳಿಗ್ಗೆ ಕಬ್ಬು ನಾಟಿ ಮಾಡೋದ್ರಿಂದ ಹಿಡ್ಕೊಂಡು ಆ ಕಬ್ಬಿಗೆ ಔಷಧ ಬಿಡೋದ್ರಿಂದ ಹಿಡ್ಕೊಂಡು ಕಬ್ಬು ಕಟಾವು ಮಾಡುವಂತದ್ದನ್ನು ಪ್ರಾತ್ಯಕ್ಷಿಕೆ ನೋಡಿದ್ರು. ಆ ಕಬ್ಬು ಕಟಾವು ಆಗಿದ್ದ ಕಬ್ಬು ಯಾವ ರೀತಿ ಬೆಲ್ಲ ಆಗಿ ತಯಾರಾಗ್ತದೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಹೋಗಿ ನೋಡಿದ್ರು. ಅಂದ್ರೆ ಆ ಪ್ರಾತ್ಯಕ್ಷಿಕೆಗಳನ್ನ ಕಬ್ಬು ನಾಟಿ ಮಾಡೋದ್ರಿಂದ ಹಿಡ್ಕೊಂಡು ಅದನ್ನ ಬೆಲ್ಲ ಮಾಡೋದ್ರ ತನಕ ಏನೇನು ಪ್ರಕ್ರಿಯೆ ಇದೆ ಅನ್ನುವಂಥದ್ದನ್ನು ನೋಡಿದ್ರೆ ಜೊತೆಗೆ ಉಳಿದ ಬೆಳೆಗಳನ್ನು ಕೂಡ ಅವ್ರು ನೋಡಿದ್ದಾರೆ. ಹೀಗಾಗಿ ಅವರು ನಮ್ಮೆಲ್ಲರ ಕಷ್ಟಗಳಿಗೆ ಒಂದೇ ಸಲ, ಯಾಕಂದ್ರೆ ನಾವು ಇದು ಏನದ ಪ್ರಕೃತಿಯೊಂದಿಗೆ ಒಡನಾಟ ಇರತಕ್ಕಂತ ಒಂದು ವ್ಯವಸ್ಥೆ ನಮ್ಮ ರೈತರದು. ಒಂದು ನಿರ್ದಿಷ್ಟವಾದಂತ ವ್ಯವಸ್ಥೆ ನಮಗಿಲ್ಲ. ನಾವೆಲ್ಲರೂ ಅನಿರ್ದಿಷ್ಟವಾದಂತ ವ್ಯವಸ್ಥೆ ಒಳಗೆ ಬದುಕತಕ್ಕಂಥವ್ರು ಮತ್ತು ಪ್ರಕೃತಿಯೊಂದಿಗೆ ಬದುಕತಕ್ಕಂಥವ್ರು. ಹೀಗಾಗಿ ಕಾಲಕ್ಕೆ ನಮ್ದೆಲ್ಲ ಬದಲಾವಣೆ ಆಗ್ತಿರ್ತಾರೆ. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲಾ ಸಮಸ್ಯೆ ಬಗೆಹರಿತಾವಂತ ಅನ್ನೋದಲ್ಲ. ಆದ್ರೂ ಕೂಡ ರೈತರಿಗೆ ಒಂದು ಸ್ಥೈರ್ಯ ತುಂಬಬೇಕು, ಒಂದು ಧೈರ್ಯ ತುಂಬಬೇಕು. ಸಾಕಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರ ಮುಖಾಂತರ ನಾವು ನಿಮ್ ಜೊತೆಗಿದ್ದೇವೆ ಅಂತಕ್ಕಂಥ ಕಾರ್ಯಕ್ರಮವನ್ನು ತಗೊಂಡು ನಮ್ಮ ಮನೆ ಬಾಗಿಲಿಗೆ ಇವತ್ತು ಅವ್ರು ಬಂದಿದ್ದಾರೆ. ಹೀಗಾಗಿ ಆ ದಿಕ್ಕಿನ ಕಡೆಗೆ ನಾವು ಕೂಡ ಯೋಚನೆ ಮಾಡ್ತಾ ನಾನು ಇಷ್ಟೇ ಹೇಳಲಿಕ್ಕೆ ವಿನಂತಿ ಮಾಡ್ತೀನಿ. ನಾವು ಮೊನ್ನೆ ನೋಡಿದೀವಿ ಕರೋನಾ ಸಂದರ್ಭದೊಳಗೆ ಜಗತ್ತಿನ ಎಲ್ಲ ವ್ಯವಸ್ಥೆಗಳು ಕೂಡ ಬಂದಾದವು. ಇಡೀ ಟ್ರಾನ್ಸ್ಪೋರ್ಟೇಷನ್ ಬಂದಾಯ್ತು, ಹೋಟೆಲ್ ಉದ್ದಿಮೆ ಬಂದಾದು, ಇಂಡಸ್ಟ್ರಿಗಳು ಬಂದಾದು, ಸಿನಿಮಾ ಥಿಯೇಟರ್ ಬಂದಾದು, ನೀವು ಏನ್ ತಗೊಳ್ತೀರಿ ಎಲ್ಲ ಬಂದಾದು. ಆದ್ರೆ ಬಂದು ಇರ್ಲಾರ್ದಂತ ಒಂದು ಉದ್ಯೋಗ ಅಂದ್ರೆ ಅದು ಕೃಷಿ. ಕೃಷಿಯನ್ನ ನಮ್ಮ ರೈತರು ಯಾವತ್ತೂ ಬಂದ್ ಮಾಡಲಿಲ್ಲ. ಬದಲಾಗಿ ಆ ಕರೋನಾ ಕಾಲ ಸಂದರ್ಭದಲ್ಲಿಯೂ ಕೂಡ 8% ಉತ್ಪಾದನೆಯನ್ನ ಹೆಚ್ಚು ತೆಗೆದ್ರು ಅನ್ನುವಂಥದ್ದು ನಮ್ಮ ಸರ್ಕಾರಿ ದಾಖಲೆಗಳ ಮುಖಾಂತರ ನಮ್ಗೆ ತಿಳಿದು ಬರ್ತದೆ. 10% ಕೃಷಿ ಸಚಿವರು ಹೇಳ್ತಾ ಇದ್ದಾರೆ 10% ಅಂತೇಳಿ. ಈ ರೀತಿ 10% ಉತ್ಪಾದನೆಯನ್ನ ಹೆಚ್ಚು ತೆಗೆದ್ರು ಅನ್ನುವಂಥದ್ದು ಒಂದು ಉಲ್ಲೇಖನೀಯ ಮತ್ತು ಅಭಿನಂದನಾರ್ಹ ರೈತರು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಇವತ್ತು ರೈತರ ಬದುಕು ಹಸನಾಗಬೇಕಂತ ಹೇಳಿ ಬಹಳಷ್ಟು ಬೆಳೆ ವಿಮೆ ನಮ್ಗೆ ಸಿಗ್ಲಿಲ್ಲ ಅನ್ನುವಂಥ ದೂರಿತ್ತು ಬಹಳಷ್ಟು ಕಡೆ. ಅದನ್ನ ಹೋಗಲಾಡಿಸುವಂತ ರೀತಿಯೊಳಗ ನಮ್ಮ ಕೃಷಿ ಸಚಿವರು ದೇಶದೊಳಗ ಒಂದು ವಿನೂತನವಾದಂತ ಯೋಜನೆಯನ್ನ ಜಾರಿಗೆ ತಗೊಂಡು ಬಂದ್ರು. ನನ್ನ ಬೆಳೆ ನನ್ನ ಹಕ್ಕು ಅನ್ನುವಂಥದ್ದನ್ನು ಆ ಜಾರಿಗೆ ತರೋದ್ರ ಮುಖಾಂತರ ಬೇರೆ ಯಾರು ನನ್ನ ಬೆಳೆ ಸಮೀಕ್ಷೆ ಮಾಡುವಂತದ್ದಲ್ಲ, ನಾನೇ ನನ್ನ ಮೊಬೈಲ್ ಮುಖಾಂತರ ಬೆಳೆ ಸಮೀಕ್ಷೆಯನ್ನ ಮಾಡಿ ಆ ಆ್ಯಪ್ ಮುಖಾಂತರ ದಾಖಲೆ ಮಾಡ್ಕೊಂಡ್ರೆ ನನಗೆ ಅದೊಂದು ದಾಖಲೆಯಾಗಿ ಉಳಿತದ. ಆ ದಾಖಲೆಯ ಆಧಾರದ ಮೇಲೆ ಸರ್ಕಾರದ ಎಲ್ಲಾ ಯೋಜನೆಗಳು ಬಂದು ನಮ್ಗೆ ಮುಟ್ತಾವ. ಒಂದ್ ವೇಳೆ ಬೆಳೆ ವಿಫಲ ಆದ್ರೆ ಇನ್ಶೂರೆನ್ಸ್ ಕೂಡ ಅದರಿಂದ ಸಿಗ್ತದೆ ಅನ್ನುವಂಥದ್ದನ್ನು ಕೂಡ ಜಾರಿಗೆ ತಗೊಂಡು ಬಂದ್ರು. ಈ ರೀತಿಯ ವಿನೂತನವಾದಂತ ಕಾರ್ಯಕ್ರಮಗಳನ್ನ ಏನು ಅವ್ರು ತರ್ತಾ ಇದಾರೆ, ಅದನ್ನ ನಾವು ನಮ್ಮ ಬದುಕಿನೊಂದಿಗೆ ಅಳವಡಿಸಿಕೊಳ್ಳೋದ್ರ ಮುಖಾಂತರ ನಮ್ಮ ಬದುಕನ್ನು ಕೂಡ ಒಂದು ನಿಶ್ಚಿತವಾದಂತ ಆದಾಯದ ಕಡೆಗೆ, ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕನಸಾಗಿದೆ, ರೈತರ ಆದಾಯವನ್ನ ದ್ವಿಗುಣ ಮಾಡಬೇಕನ್ನುವಂತ ಕಲ್ಪನೆ ಇದೆ. ಆ ಕಲ್ಪನೆ ಕಡೆಗೆ ಕರ್ನಾಟಕ ಸರ್ಕಾರ ಅತ್ಯಂತ ದಿಟ್ಟವಾದಂತ ಹೆಜ್ಜೆಯನ್ನು ಇಟ್ಟಿದೆ. ಬಹಳಷ್ಟು ಜನ ಚರ್ಚೆ ಮಾಡ್ತಾರೆ ರೈತರ ಆದಾಯ ಯಾವ ರೀತಿ ದ್ವಿಗುಣ ಆಗ್ತದೆ ಅನ್ನುವಂಥದ್ದು.
ಒಂದು, ನಾವು ಕೃಷಿಗಾಗಿ ಮಾಡತಕ್ಕಂತ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡೋದ್ರ ಮುಖಾಂತರ ಮತ್ತು ಇವತ್ತು ಏನು ಬೆಳೆ ಬೆಳೀತಾ ಇದೀವಿ ಈ ಬೆಳೆಯ ಪ್ರಮಾಣವನ್ನ ಹೆಚ್ಚು ಮಾಡೋದ್ರ ಮುಖಾಂತರ ಒಂದು ಕಡೆ ಖರ್ಚು ಕಡಿಮೆ ಮಾಡಬೇಕು, ಇನ್ನೊಂದು ಕಡೆ ನಾವು 40 ಟನ್ ಕಬ್ಬು ಬೆಳೆಯೋರಿದ್ದು ಅಂದ್ರೆ ಅದನ್ನ 50 ಟನ್ ಓದು ಮುಟ್ಟಿಸ್ಬೇಕು. ಅದ್ರ ಜೊತೆಗೆ ಬೆಲೆ ಹೆಚ್ಚು ಮಾಡೋದ್ರ ಮುಖಾಂತರ ರೈತರ ಆದಾಯವನ್ನ ದ್ವಿಗುಣ ಮಾಡಬೇಕು. ಅದ್ರ ಜೊತೆಗೆ ಉಪ ಕಸುಬುಗಳನ್ನ ಕೇವಲ ನಾವು ಕೃಷಿಯನ್ನ ಅಷ್ಟೇ ಮಾಡುವಂತದ್ದಲ್ಲ, ಅದರ ಜೊತೆಗೆ ಹೈನುಗಾರಿಕೆ ಮಾಡುವಂತದ್ದಿರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ಏನು ಉಪ ಕಸುಬುಗಳಿದಾವ ಅವೆಲ್ಲವನ್ನು ಮಾಡೋದ್ರ ಮುಖಾಂತರ ನಮ್ಮ ಆದಾಯವನ್ನ ದ್ವಿಗುಣ ಮಾಡೋದ್ರ ಕಡೆಗೆ ಸರ್ಕಾರ ಏನು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ನಾವು ಕೂಡ ಸಹಕಾರ ಮಾಡ್ತಾ ಏನು FPಗಳ ರಚನೆ ಇರ್ಬೋದು, ಈ ರೀತಿ ಹಲವಾರು ವಿಷಯಗಳನ್ನ ನಾನು ಬಹಳ ಹೇಳಲಿಕ್ಕೆ ಹೋಗೋದು, ಯಾಕಂದ್ರೆ ಬಹಳಷ್ಟು ವಿಷಯಗಳನ್ನ ಅವರು ತಮ್ಮೊಂದಿಗೆ ಚರ್ಚೆ ಮಾಡೋರಿದ್ದಾರೆ. ಆ ಎಲ್ಲದರ ಬಗ್ಗೆ ನಾವು ಕಲಿತಂತ ಯುವಕರು ನಾವೇನು ಕೃಷಿಯಿಂದ ವಿಮುಖರಾಗಿ ನಗರ ಪ್ರದೇಶಕ್ಕೆ ಹೊರಟಿದೀವಿ, ಆ ನಗರ ಪ್ರದೇಶಕ್ಕೆ ಹೋಗೋದನ್ನ ತಡಿಬೇಕು, ನಾವು ಕೃಷಿಯೊಳಗೆ ಮುಂದುವರಿಬೇಕು, ಮುಂದೊಂದು ದಿನ ಇದಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ವಿಶಿಷ್ಟ ಪೂರ್ಣವಾದಂತಹ ಕಾರ್ಯಕ್ರಮವನ್ನು ಜೋಡಿಸಿರ್ತಕ್ಕಂಥ ಈ ಭಾಗದ ಸನ್ಮಾನ್ಯ ಶಾಸಕರು, ಸನ್ಮಾನ್ಯ ಸಂಸದರು ಅತ್ಯಂತ ಅಭಿನಂದನಾರ್ಹರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾನ್ಯ ಕೃಷಿ ಸಚಿವರಿಗೆ ವಿನಂತಿಯನ್ನು ಮಾಡ್ತೇನೆ. ಮತ್ತು ನಾವು ಅವ್ರ ಜೊತೆಗೆ ಇರ್ತೀವಿ, ಕೇವಲ ವಿನಂತಿ ಮಾಡೋದು ಅಷ್ಟೇ ಅಲ್ಲ. ಕೃಷಿ ಇಲಾಖೆಯಲ್ಲಿ ಇವತ್ತು ಸಾಕಷ್ಟು ಅಧಿಕಾರಿಗಳ ಕೊರತೆ ಇದೆ. ಹೀಗಾಗಿ ಆ ಕಾರಣದಿಂದ ನಮ್ಮ ಅಧಿಕಾರಿಗಳು ಕೆಳ ಹಂತದಲ್ಲಿ ಹಳ್ಳಿಗಳಿಗೆ ಹೋಗಿ ಮುಟ್ಟುವಲ್ಲಿ ಒಂದು ಸ್ವಲ್ಪ ಇರುವಂತ ಅಧಿಕಾರಿಗಳು ಅಂದ್ರೆ ಈಗಿರುವಂತ ಅಧಿಕಾರಿಗಳು ಅತ್ಯಂತ ಪರಿಶ್ರಮ ಹಾಕಿ ನಮ್ಮ ಜಿಲ್ಲೆಯೊಳಗಂತೂ ಬಹಳಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಅದಕ್ಕೆ ಅಧಿಕಾರಿಗಳನ್ನು ಜೋಡಿಸೋದ್ರ ಮುಖಾಂತರ ನಾವು ಎಲ್ಲ ರೈತರಿಗೆ ಸರಿಯಾದ ಸಮಯಕ್ಕೆ ಮುಟ್ಟುವಂತಾದ್ರೆ ಇನ್ನೂ ಹೆಚ್ಚು ಅನುಕೂಲ ಆಗ್ತದೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಲ್ಲಿ ತಾವು ಕೂಡ ಅವ್ರ ಹತ್ತದವರಿದ್ದೀರಿ, ಅವ್ರ ಅತ್ಯಂತ ಆತ್ಮೀಯರಿದ್ದೀರಿ, ಅದನ್ನ ತಗೊಂಡ್ಬರ್ಬೇಕು ಮತ್ತು ನಾವು ಕೂಡ ನಿಮ್ ಜೊತೆಗೆ ಇರ್ತೇವೆ ಅನ್ನುವಂತ ಮಾತನ್ನ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ರೈತರ ಸಮಸ್ಯೆಗಳನ್ನ ಆಲಿಸುವಂತ, ಸ್ಪಂದಿಸುವ ಹಾಗೂ ಅದಕ್ಕೆ ಪರಿಹಾರವನ್ನು ಹುಡುಕುವ ನಿಟ್ಟಿನಲ್ಲಿ ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮ ಬಹಳ ಸಮಯೋಚಿತವಾದದ್ದು. ಇದರ ಒಂದು ಸದುಪಯೋಗ ನಮ್ಮ ನಾಡಿನ ಜನತೆಗೆ ಸಿಗಲಿ ಎನ್ನುವ ಕರೆಯನ್ನು ನೀಡಿದಂಥ ಈರಣ್ಣ ಕಡಾಡಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಭಾಗದ ಜನಪ್ರಿಯ ಶಾಸಕರು ಹಾಗೂ ಎಲ್ಲ ಕೃಷಿಕರಲ್ಲಿ ವೈನಿಯವರು ಅಂತಲೇ ಮನೆ ಮಾಡಿದವರು, ಗುರುತಿಸಲ್ಪಡವರು ಶ್ರೀಮತಿ ಶಶಿಕಲಾ ಜೊಲ್ಲೆ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ದಂಪತಿಗಳು. ಇವರ ಪ್ರಯತ್ನದಿಂದ ಆಡಿ ಗ್ರಾಮದ ಪ್ರಣವ್ ಶಶಿಕಾಂತ್ ಪವಾರ್ ಇವರಿಗೆ ವೈದ್ಯಕೀಯ ವೆಚ್ಚ ಮುಖ್ಯಮಂತ್ರಿ ಪರಿಹಾರ ನಿಧಿಯಡಿ 5 ಲಕ್ಷ ಮಂಜೂರಾಗಿದೆ. ಅದನ್ನ ದಯವಿಟ್ಟು ಈ ವೇದಿಕೆಯಲ್ಲಿ ಕೊಡಬೇಕು ಅಂತ ನಾವು ಎಲ್ಲ ಗುರುಗಳಲ್ಲಿ ಹಿರಿಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹಾಗೆ PM ಸಹಾಯ ನಿಧಿ, PM ಪ್ರಧಾನಮಂತ್ರಿಗಳ ಸಹಾಯ ನಿಧಿ ಯೋಜನೆಯಡಿ 3 ಲಕ್ಷ ಸಹಾಯಧನ ಮೊತ್ತವನ್ನ ಸುರೇಶ್ ಶಿವಗೌಡ ಪಾಟೀಲ್ ಆಡಿ ಗ್ರಾಮದವರು ಅವ್ರಿಗೂ ಕೂಡ ಸಿಗ್ತಾ ಇದೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆಯವರು. ಮಾನ್ಯ ಲೋಕಸಭಾ ಸದಸ್ಯರು ಚಿಕ್ಕೋಡಿ, ಸ್ವಾಗತಿಸಿ ಅಣ್ಣಾ ಸಾಹೇಬ್ ಜೊಲ್ಲೆಯವರನ್ನ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ ಹಾಗೂ ಜಿಲ್ಲಾ ಕೃಷಿ ಸಮಾಜ ವತಿಯಿಂದ ಹಮ್ಮಿಕೊಂಡಂತ ರೈತರೊಂದಿಗೊಂದು ದಿನ ಇವತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ಆದರ್ಶ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿ, ಮಠಾಧಿಪತಿ ಶ್ರೀ ಕ್ಷೇತ್ರ ಸಿದ್ಧಗಿರಿ ಮಹಾಸಂಸ್ಥಾನ ಮಠ ಕಡೇರಿ ಇವರ ಪಾದರಿಗೆ ವಂದಿಸಿ, ಅದೇ ಪ್ರಕಾರ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ನಿಮ್ಮ ಎಲ್ಲ ಜನಪ್ರಿಯ ಕೃಷಿ ಸಚಿವರಾದಂಥ BC ಪಾಟೀಲ್ ಅವರೇ ಹಾಗೂ ಮುಜರಾಯಿ ಸಚಿವರಾದ ಶಶಿಕಲಾ ಜೊಲ್ಲೆ ಅವರೇ ಹಾಗೂ ಇವತ್ತು ವೇದಿಕೆ ಮೇಲೆ ಆಸೀನರಾದ ನಮ್ಮ ಈ ಎಲ್ಲ ಕೃಷಿ ಅಧಿಕಾರಿಗಳೇ ಹಾಗೂ ನಮ್ಮ ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿ ಅವರೇ ಹಾಗೂ ರಾಯಬಾಗ್ ಭಾಗದ ಶಾಸಕರಾದ ದುರ್ಯೋಧನ ಐಹೊಳೆ ಅವರೇ
ಹಾಗೂ ನಗರ ಪಾಲಿಕಾ ಅಧ್ಯಕ್ಷರಾದ ಜಯವಂತ್ ಬಾಟ್ಲೆ ಅವರೇ, ಹಾಗೂ ಸಕ್ಕರೆ ಕಾರ್ಖಾನೆ ಮಹಾಮಂಡಳದ ಅಧ್ಯಕ್ಷರಾದ ವಿಶ್ವನಾಥ್ ಕಮ್ತಿ ಅವರೇ, ಹರ್ಷಿತ್ನಾಥ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಚಂದೋನ ಕೊಟ್ಟಿವಲ್ಲಿ ಅವರೇ, ಹಾಗೂ ಕೆಒಎಫ್ನ ಉಪಾಧ್ಯಕ್ಷರಾದ ಶಂಕರಗೌಡ ಪಾಟೀಲ್ರೆ, ನಿರ್ದೇಶಕರಾದ ಮಹಂತೇಶ್ ಪಾಟೀಲ್ರೆ, ಬಸವರಾಜ್ ಪಾಟೀಲ್ ಅವರೇ, ಜಗದೀಶ್ ತಂಬಾಕದವರೇ, ಹಾಗೂ ಇನ್ನುಳಿದ ಎಲ್ಲ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಹಿರಿಯ ಅಧಿಕಾರಿ ವರ್ಗದವರೇ ಮತ್ತು ಆಗಮಿಸಿದಂಥ ಎಲ್ಲ ರೈತ ಬಾಂಧವರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಮತ್ತು ಯಾವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ಬಹುತೇಕ ಇಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ಹಿಂದೆಂದೂ ನೋಡಿಲ್ಲ, ಮುಂದೆಂದೂ ನೋಡಾಗಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಒಂದು ವಿನೂತವಾದ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಕೃಷಿ ಸಚಿವರಾದ BC ಪಾಟೀಲ್ ಅವರು ಬಹುತೇಕ ಹಿಂದಿನ ಯಾವ ಕೃಷಿ ಮಂತ್ರಿಗೆ ಇದು ನೆನಪು ಬಂದಿರ್ಕಿಲ್ಲ ಅಂತ ಒಂದು ಕಾರ್ಯಕ್ರಮವನ್ನು ಯಾವತ್ತಿದ್ರೆ ಜನರು ರೈತರು ಸರ್ಕಾರ ಮನೆ ಬಾಗಿಲಿಗೆ ಹೋಗೋಕ್ಕಿಂತ ಸರ್ಕಾರನ ರೈತರ ಮನೆ ಬಾಗಿಲಿಗೆ ಬರಬೇಕು, ಈ ಪ್ರಕಾರ ಒಂದು ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ನಾವು ನೋಡಿದೆವು 7 ಊರಲ್ಲಿ 7 ಗ್ರಾಮದಲ್ಲಿ 7 ರೈತರ ವಿಶೇಷವಾಗಿ ವಿನೂತನ ಏನೇನು ಅವ್ರು ಮಾಡಿದ್ದಾರೆ ಅಂತ ಒಂದು ನಾವು ಕಾರ್ಯಕ್ರಮ ನೋಡಿದ್ವಿ. ಇದನ್ನು ನೋಡೋದ್ರಿಂದ ಅಲ್ಲಿ ರೈತರು ಕೂಡ ಅಥವಾ ಕೃಷಿ ಸಚಿವರು ಅಲ್ಲಿ ಅವ್ರು ನೋಡಿದಂಥ ಬೇರೆ ಊರಲ್ಲಿ ನೋಡಿದಂಥ ನಮ್ಗೂ ಹೇಳ್ತಾರೆ, ನಮಗೆ ನೋಡಿದ ಬೇರೆಯವ್ರಿಗೆ ಹೇಳ್ತಾರೆ. ಈ ಪ್ರಕಾರ ಕರ್ನಾಟಕ ರಾಜ್ಯದಾದಂಥ ಏನೊಂದು ಕೃಷಿ ಉತ್ಪನ್ನ ಕಮ್ಮಿ ಆಯ್ತು, ಕೃಷಿಯಲ್ಲಿ ಒಂದು ಜನರು ಏನು ಆಸಕ್ತಿ ಕಳ್ಕೊಳ್ತಾ ಇದ್ದಾರೆ, ಅದರೊಂದು ಹೆಚ್ಚಿನ ಆಸಕ್ತಿ ಹೊಂದಲು ಬಹಳಷ್ಟು ಒಂದು ವಿಷಯಗಳನ್ನ ಅವ್ರು ಹೇಳ ಬಯಸ್ತಾರೆ. ಆದ ಕಾರಣ ನಾನು ಹೆಚ್ಚೇನ ಹೇಳ್ದನ ಇವತ್ತು ಬಹಳಷ್ಟು ಒಳ್ಳೆಯ ರೀತಿಯಿಂದ ಇವತ್ತು ಅವ್ರ ಅಧಿಕಾರ ತಂಡಕ್ಕೆ ನಾನು ಬಹಳಷ್ಟು ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ನಾವು ಬೆಂಗಳೂರದಾಗೋ ದಿಲ್ಲಿಗೋ ಆ ಕಡೆ ಈ ಕಡೆ ತಿರುಗಾಡ್ತಿರ್ತೀವಿ, ಒಂದ್ ದಿವಸ ಏನೋ ಸಚಿವರ ನಾವು ಕೂಡಿ ಮಾತಾಡಿ ಏನೋ ಕಾರ್ಯಕ್ರಮ ಮಾಡ್ಬೇಕಂದೆವು, ಅಥವಾ ಇವತ್ತು ಮುಜರಾಯಿ ಸಚಿವ ಶಶಿಕಲಾ ಜೊಲ್ಲೆ ಅವರು ಏನೋ ಅವರ ಒಂದು ಉಸ್ತುವಾರಿ ಸಚಿವರಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ನೋಡಿ ಇದು ನಮ್ಮಲ್ಲಿ ಆಗ್ಬೇಕಂತ ಅವ್ರು ಮಾತಾಡ್ಕೊಂಡಿದ್ರು. ಆದ್ರೆ ಕೊಡ್ಬೇಕಂದ ತಕ್ಷಣ ಅಧಿವೇಶನ ಚಾಲು ಆಯ್ತು, ನಾವು ಏನೋ ಇಲ್ಲಿ ಬರ್ಲಕ್ ಆಗ್ಲಿಲ್ಲ. ಆದ್ರೂ ಕೂಡ ಹೆಂಗೆ ಏನ್ ಮಾಡಬೇಕು ಅಂದ್ರು ಅಧಿಕಾರಿ ವರ್ಗದ ತಂಡದವ್ರು ಇವತ್ತು ಡೈರೆಕ್ಟರ್ ಇರ್ಬೋದು, JD ಅವ್ರು ಇರ್ಬೋದು, DD ಅವ್ರು ಇರ್ಬೋದು, ಅವ್ರು ED ಇರ್ಬೋದು, AO ಇರ್ಬೋದು, ಎಲ್ಲರೂ ಒಂದು ಕೃಷಿ ಇಲಾಖೆ ಎಲ್ಲ ಅಧಿಕಾರಿ ತಂಡ ಇಷ್ಟೊಂದು ಒಳ್ಳೆ ರೀತಿಯಿಂದ ಎಲ್ಲರೂ ಒಂದು ಜಾಯಿಂಟ್ ಆಗಿ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಇವತ್ತು ಒಂದು ವಿಜೃಂಭಣೆ ಸಾಗಲು ಅವರೇ ಎಲ್ಲ ಸಹಕಾರ ಮಾಡಿಕೊಂಡು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ನಮಗೆ 7 ಗ್ರಾಮವನ್ನು ನಾವು ಹೆಣ್ಕೊಂಡಿದ್ದೆವು. ಅಲ್ಲಿ ಇರ್ತಕ್ಕಂಥ ರೈತ ಮಾಲೀಕರು ಅವರು ಕೂಡ ಅಷ್ಟೇ ನಮ್ಮದೇ ಕಾರ್ಯಕ್ರಮ ತಿಳ್ಕೊಂಡು ಬಹಳ ಒಳ್ಳೆ ರೀತಿಯಿಂದ ಸಹಕಾರ ಮಾಡಿ. ಯಾಕಂದ್ರೆ ನಾವು ಏನು ಹೇಳಿದೆವು ಕಾರ್ಯಕ್ರಮ ಮಾಡೋದಪ್ಪ ಅಂತ ಏನು ಹೇಳೋದಂದ್ರೆ ನಾವು ಬಹುತೇಕ ಮಾಡಕತ್ತಿದ್ದೆ, ಅವ್ರು ಇಷ್ಟು ಜೋರಾಗಿ ಮಾಡಿರಂದ್ರೆ ನಮಗೆ ಬಹುತೇಕ ಟೈಮ್ ಕೂಡ ಬಹಳ ಕೊಡೋಕ್ಕಾಗಲಿಲ್ಲ. ಯಾಕಂದ್ರೆ ಕಾರ್ಯಕ್ರಮ ಅಂದ್ರೆ ಅಷ್ಟೇ ಮಾಡೋದು ಉಳಿಯೋದು ತಿಳ್ಕೊಂಡ ಪ್ರತಿಯೊಬ್ಬರು ವಿನೂತನವಾಗಿ ಬೇರೆ ಬೇರೆ ಪ್ರಕಾರದಿಂದ ಮಾಡಿದ್ರು. ಆದ್ರೆ ಇಂಥ ಒಂದು ಕಾರ್ಯಕ್ರಮ ಹೇಳ್ಕೊಂಡಾರಲ್ಲ, ಇವತ್ತು ಜನರಾಗಲಿ ಅಲ್ಲಿ ಇರ್ತಕ್ಕಂಥ ರೈತರಾಗಲಿ ಇಷ್ಟು ಅದಕ್ಕೆ ಹಚ್ಕೊಳ್ತಾರಂದ್ರೆ ಬಹಳ ಒಳ್ಳೆ ರೀತಿಯಿಂದ ಹಚ್ಕೊಳ್ತಾರು. ಇನ್ನು ಮೇಲೆ ಕೂಡ ಇವತ್ತು ನಾ ಎಲ್ಲ ಜನರಿಗೆ ವಿನಂತಿ ಮಾಡ್ತೀನೋ, ಇವತ್ತು ಕೃಷಿ ಸಚಿವರು ಮಾನ್ಯ ಕೃಷಿ ಸಚಿವರು ಒಳ್ಳೆ ರೀತಿಯಿಂದ ಮಾರ್ಗದರ್ಶನ ಮಾಡೋದರು. ನಂತರ ನಮ್ಮ ಈ ಭಾಗದ ಶಾಸಕರು ಶಶಿಕಲಾ ಜೊಲ್ಲೆ ಅವರು ಮಾತಾಡ್ತಾರೋ, ಆಮೇಲೆ ಸ್ವಾಮೀಜಿಯವರ ಆಶೀರ್ವಚನ ಆಗ್ತದೆ. ಯಾರೂ ಅಳಿಗಾಡ್ದನ ಒಳ್ಳೆ ರೀತಿಯಿಂದ ಇಲ್ಲಿ ಬಂದೇರಿ. ಯಾಕಂದ್ರೆ ಯಾವ್ದಾವುದೋ ಕಾರ್ಯಕ್ರಮ ಕೂತ್ ನಾವು ನೋಡ್ತೀವಿ, ನಾವು ಒಳ್ಳೆಯದಿದ್ದಾಗ ಬಿಟ್ಟು ಓಡೋದನ್ನ ಮಾಡ್ತೀವಿ. ಆದ್ರೆ ಕೊನೆಯವರೆಗೆ ಕೂತ್ ತಾವು ವ್ಯವಸ್ಥಿತವಾಗಿ ಪ್ರಸಾದ ಮಾಡ್ಕೊತ ಹೋಗ್ಬೇಕಂತ ಕೇಳಿ ನಾನು 4 ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. 2021-22ನೇ ಸಾಲಿನ ಹಿಂಗಾರು ಹಂಗಾಮಿನ ಜೋಳ ಬೀಜ ವಿತರಣೆಯನ್ನ ಸಾಂಕೇತಿಕವಾಗಿ ಅದನ್ನ ಕೊಡುವ ಮೂಲಕ ಚಾಲನೆ ನೀಡಬೇಕಾಗಿ ನಾವು ವೇದಿಕೆ ಮೇಲಿರುವ ಗಣ್ಯರನ್ನ ಕೇಳ್ತಾ ಇದ್ದೀನಿ. ಬಾಳ್ಗೌಡ ರಾಮು ಪೋವಾರ್ ಯರ್ನಾಳ್ ಗ್ರಾಮದವರು, ಭೀಮರಾವ್ ಬಾಳಪ್ಪ ಸಂಪಾರ್, ಲಕ್ಷ್ಮಣ್ ಹೊಳೆಪ್ಪ ಕಾಂಬ್ಳೆ, ಆನಂದ್ ಹನುಮಂತ್ ಲಕಡೆ, ಯಶವಂತ್ ಪರಶುರಾಮ್ ಕಾಂಬ್ಳೆ 2021-22ನೇ ಸಾಲಿನ ಹಿಂಗಾರು ಹಂಗಾಮಿನ ಬೀಜ ವಿತರಣೆಗೆ ಚಾಲನೆ. ಜೋಳದ ಬೀಜವನ್ನ ರೈತರಿಗೆ ವಿತರಣೆ ಮಾಡುವ ಮೂಲಕ ಇಲ್ಲಿ ಗಣ್ಯರು ಬೀಜ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ. ನಾವು ಮತ್ತೆ ಹಿಂದಿರುಗಬೇಕಿದೆ ಬಿಟ್ಟು ಬಂದ ಸಹಜ ಬದುಕಿನೆಡೆಗೆ. ಇದೀಗ ಇಂದಿನ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತ ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರು ಶ್ರೀ BC ಪಾಟೀಲ್ ಸಾಹೇಬರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸ್ವಾಗತಿಸಿ ಶ್ರೀ BC ಪಾಟೀಲ್ ಅವರನ್ನು.
ರೈತರೊಂದಿಗೆ ಒಂದು ದಿನ ನಿಪ್ಪಾಣಿ ತಾಲೂಕಿನಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಬೆಳಗಿಂದ 8 ಕಡೆಗೆ ಕಾರ್ಯಕ್ರಮ ಆಗಿದೆ. 9ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿದಂಥ ಕನ್ನೇರಿ ಮಠದ ಶ್ರೀಗಳಾದಂಥ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಈ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯದ ವಕ್ಫ್ ಹಾಗೂ ಮುಜರಾಯಿ ಸಚಿವರು, ಜನಪ್ರಿಯ ನಾಯಕಿ ಹಾಗೂ ಸಹೋದರಿಯಾದಂಥ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರೇ, ಸರಳ ಸಜ್ಜನಿಕೆ ಹಾಗೂ ತಮ್ಮದೇ ಆದಂಥ ವಿಶಿಷ್ಟವಾದಂಥ ಚಾಪನ್ನು ಹೊತ್ತಿದಂಥ ಸಂಸದರಾದಂಥ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ, ಆದಿಜಾಂಬವ ಅಧ್ಯಕ್ಷರು ಶಾಸಕರು ಆದಂಥ ದುರ್ಯೋಧನ ಐಹೊಳೆ ಅವರೇ, ರಾಜ್ಯಸಭಾ ಸದಸ್ಯರು, ರೈತ ಮೋರ್ಚಾ ರಾಜ್ಯ ಅಧ್ಯಕ್ಷರು ಆದಂಥ ಈರಣ್ಣ ಕಡಾಡಿ ಅವರೇ, ನಮ್ಮ ಕೃಷಿ ಇಲಾಖೆ ನಿರ್ದೇಶಕರಾದಂಥ ಶ್ರೀನಿವಾಸ್ ಅವರೇ, ವಾಟರ್ ಶೆಡ್ ನಿರ್ದೇಶಕ ಅಂತ ಶ್ರೀಮತಿ ನಂದಿನಿ ಕುಮಾರಿ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ತಾಯಂದಿರೇ, ಸಹೋದರ ಸಹೋದರಿಯರೇ, ರೈತ ಬಾಂಧವರೇ, ಪತ್ರಿಕಾ ಮಿತ್ರರೇ, ಎಲ್ಲ ನನ್ನ ಇಲಾಖೆಯ ಸಹೋದ್ಯೋಗಿ ಅಧಿಕಾರಿ ಮಿತ್ರರೇ, ವೀರಣ್ಣವರು ಹೇಳಿದರು, ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಬಹಳ ಅದ್ಭುತವಾದದ್ದು. ಹಾಗೆ ಸರ್ವಜ್ಞ ಒಂದು ಮಾತನ್ನು ಹೇಳಿದ್ದಾನೆ, ಒಕ್ಕಲಿಗ ಒಕ್ಕಿದರೆ ಉಕ್ಕುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ. ಇವತ್ತು ಈ ದೇಶದಲ್ಲಿ ಈ ನಾಡಿನ ಜನತೆಗೆ ಅನ್ನ ಕೊಡ್ತೀನಿ ಅಂತ ಹೇಳುವಂತ ತಾಕತ್ತು ಧೈರ್ಯ ಯಾರಿಗಾದ್ರೂ ಇದ್ದರೆ ಅದು ರೈತರಿಗೆ ಮಾತ್ರನೇ ಹೊರತು ಬೇರೆ ಯಾರಿಗೂ ಇಲ್ಲ. ಯಾರು ಅನ್ನ ಕೊಡಕ್ ಸಾಧ್ಯ ಇಲ್ಲ. ಯಾವ ಡಾಕ್ಟ್ರು ಅನ್ನ ಕೊಡಕ್ ಸಾಧ್ಯ ಇಲ್ಲ, ಇಂಜಿನಿಯರ್ ಕೊಡಕ್ ಸಾಧ್ಯ ಇಲ್ಲ, ಕಾರ್ಖಾನೆ ಮಾಲೀಕರು ಇಲ್ಲ, ಸಾಫ್ಟ್ವೇರ್ನವರು ಇಲ್ಲ, ಹಾರ್ಡ್ವೇರ್. ಕೇವಲ ಭೂಮಿಯಲ್ಲಿ ಬೀಜ ಬಿತ್ತಿ ಬೆವರು ಸುರಿಸಿದಂತ ರೈತ ಮಾತ್ರ ಎದೆ ತಟ್ಟಿ ಹೇಳ್ಬೋದು, ಎದೆ ಉಬ್ಬಿಸಿ ಹೇಳ್ಬೋದು, ನಾನು ಈ ನಾಡಿನ ಜನಕ್ಕೆ ಅನ್ನ ಕೊಡ್ತೇನೆ ಅಂತ ಹೇಳಿ. ಅದಕ್ಕೆ ನನ್ನ ಸಚಿವನಾದ ತಕ್ಷಣ ಒಂದು ಮೊದಲನೇ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು, ನನ್ನ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ನಮಸ್ಕಾರ ಅಂತ ಹೇಳೋದಕ್ಕಿಂತ ಫೋನಲ್ಲಿ ಫೋನ್ ಎತ್ಕೊಂಡ್ರೆ ಜೈ ಕಿಸಾನ್ ಅಂತ ಹೇಳಬೇಕು. ಅದನ್ನು ನಾನು ಇವತ್ತು ಪರಿಪಾಠವನ್ನ ಪ್ರಾರಂಭ ಮಾಡಿದ್ದೇನೆ. ಎಲ್ಲರ ಫೋನ್ನಲ್ಲಿ ರಿಂಗ್ ಟೋನ್ ಯಾವ್ದಿದೆ ಅಂದ್ರೆ ನೇಗಿಲ ರೈತನ ಯೋಗಿ ಹಾಡನ್ನ ನಾವು ಹಾಕಿದ್ದೇವೆ, ಅದನ್ನು ಮಾದರಿಯಾಗಿ ಮಾಡಿದ್ದೇವೆ. ಹಾಗೆ ಬಸವಣ್ಣವರು ಕೂಡ ಕೃಷಿ ಬಗ್ಗೆ ಹೇಳಿದ್ದಾರೆ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಯ್ಯ, ಆತನ ತನು ಶುದ್ಧ ಮನಶುದ್ಧ, ನಡೆ ಶುದ್ಧ ನುಡಿ ಶುದ್ಧ, ಆತನ ಮನೆ ಒಳ ಹೊಕ್ಕು ಲಿಂಗಾರ್ಚನೆ ಮಾಡುವ ಗುರು ಪಾವನ ಕೂಡಲ ಸಂಗಮ ದೇವ ಅಂತ ಹೇಳಿ. ಇದು ನಮ್ಮ ಕೃಷಿ. ಕೃಷಿ ಒಂದು ಕಾಲದಲ್ಲಿ ಉತ್ಕೃಷ್ಟ ಕೃಷಿ, ಮದ್ಯದ ವ್ಯಾಪಾರಿ, ಕನಿಷ್ಠ ನೌಕರಿ ಅಂತ ಇತ್ತು. ಈಗೇನಾಗಿದೆ, ಉತ್ತಮ ನೌಕರಿ, ಮದ್ಯ ವ್ಯಾಪಾರ, ಕನಿಷ್ಠ ಕೃಷಿ ಆಗಿದೆ. ಇವತ್ತು ನಾವು ಕನಿಷ್ಠ ಕೃಷಿಯನ್ನು ತೆಗೆದು ಉತ್ತಮವಾದಂತಹ ಕೃಷಿಕ ಸಮಾಜವನ್ನ, ಕೃಷಿಕರನ್ನ ತರುವಂತ ಕೆಲಸವನ್ನ ನಾವು ಇವತ್ತು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ರೈತರಿಗೆ ಆತ್ಮಸ್ಥೈರ್ಯವನ್ನ ತುಂಬಬೇಕು, ರೈತರನ್ನ ಹುರಿದೆಬ್ಬಿಸಬೇಕು. ಈ ಹಳ್ಳಿಯನ್ನ ಬಿಟ್ಟು ಹೋಗಿದಂತ ಯುವಕರು ಏನಿದ್ದಾರೆ ಅವ್ರನ್ನ ವಾಪಸ್ಸು ಹಳ್ಳಿಗೆ ಕರೆತರಬೇಕು. ಆ ಯುವಕರ ಶಕ್ತಿಯನ್ನ ನಮ್ಮ ಭೂಮಿ ತಾಯಿಗೆ ಉಳುಮೆ ಮಾಡುವುದರಲ್ಲಿ ತೊಡಗಿಸಿದ್ರೆ ಈ ದೇಶ ಉದ್ಧಾರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ರೈತರೊಂದಿಗೆ ಒಂದು ದಿನ ಅನ್ನುವಂಥ ಕಾರ್ಯಕ್ರಮವನ್ನ ಕಳೆದ ವರ್ಷ ನವೆಂಬರ್ 14ನೇ ತಾರೀಕಿಂದ ಪ್ರಾರಂಭ ಮಾಡಿದ್ದು 11ನೇ ಜಿಲ್ಲೆ ನಾವು ಮಾಡ್ತಾ ಇದ್ವಿ. ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ರೈತರು ನೋಡಿದಾಗ. ನಮ್ಗೆ ಏನಂತ ಹೇಳಿದ್ರೆ, ನಾವು ಬೆಂಗಳೂರಲ್ಲಿ AC ರೂಮಲ್ಲಿ ಕುತ್ಕೊಂಡು, ವಿಧಾನಸೌಧದಲ್ಲಿ ಕುತ್ಕೊಂಡು ಆಡಳಿತ ಮಾಡಿದ್ರೆ ಕೃಷಿಕರ ಸಮಸ್ಯೆಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಯಾರೋ ಒಂದು ಅರ್ಜಿಯಲ್ಲಿ 4 ವಿಷಯಗಳನ್ನ ಬರೆದು, ಯಾರೋ ಒಂದು ಪುಸ್ತಕದಲ್ಲಿ ಬರೆದಂತ ಪುಸ್ತಕದ ವಿಷಯಗಳನ್ನ ತೇಳಿ ನಾವು ಸಮಸ್ಯೆಗಳನ್ನ ಅರ್ಥಕೊಳಕ್ ಆಗೋದಿಲ್ಲ. ನಮ್ಮ ರಾಜ್ಯದಲ್ಲಿ 10 ಅಗ್ರಿಕಲ್ಚರ್ ಝೋನ್ ಇದೆ. 10 ಅಗ್ರಿಕಲ್ಚರ್ ಝೋನ್ ಅಲ್ಲಿ ಕೂಡ ಒಂದೊಂದು ರೀತಿಯಲ್ಲಿ 10 ತರ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾರೆ. ವಿವಿಧ ಸಂಸ್ಕೃತಿ,
ವಿವಿಧ ರೀತಿಯ ಪದ್ಧತಿಗಳನ್ನು ಅಳವಡಿಸಿಕೊಂಡಂತ ಸಂದರ್ಭದಲ್ಲಿ ನಾಡಿನಾದ್ಯಂತ ಸುತ್ತಿ ನಾಡಿನ ಪ್ರತಿಯೊಬ್ಬ ರೈತರ ಒಂದೊಂದು ಜಿಲ್ಲೆಗೆ ಹೋಗಿ ಆ ಮಣ್ಣಿನ ಗುಣ, ಆ ರೈತರ ಕಷ್ಟ ನಷ್ಟಗಳ ನೋವುಗಳನ್ನ ತಿಳ್ಕೊಂಡು ಬರುವಂತ ಕೆಲಸವನ್ನ ನಾವು ಇವತ್ತು ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಅದಕ್ಕೆ ಹೇಳಿದೆ, ರೈತರು ವಿಧಾನಸೌಧಕ್ಕೆ ಹುಡುಕೊಂಡು ಹೋಗೋದು ಬೇಡ, ವಿಧಾನಸೌಧ ರೈತರ ಹೊಲಕ್ಕೆ ಬರಬೇಕು ಅನ್ನೋಂತ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಬೆಳಗಿಂದ ನಾವು 8-10 ಕಡೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇಲ್ಲಿ ಸಾವಯವ ಕೃಷಿಗೆ ಅತ್ಯಂತ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ರೈತರು. ಎಲ್ಲ ಕಡೆಗೂ ಒಂದೇ ಒಂದು ಸಮಸ್ಯೆ, ಸರ್ ನಮಗೆ ಸಾವಯವ ಮಾರ್ಕೆಟ್ ಇಲ್ಲ, ಸಾವಯವ ಮಾರ್ಕೆಟ್ ಕಲ್ಪಿಸಿಕೊಡಿ ಅಂತ ಕೇಳಿದ್ರು. ಸಾವಯವ ಮಾರ್ಕೆಟ್ ಅನ್ನ ಕಲ್ಪಿಸಿಕೊಟ್ಟು APMC ನಾವು ಖರೀದಿ ಮಾಡಿದ್ರೆ ತಿನ್ನೋರು ಬೇಕಲ್ಲ, ತಿನ್ನೋರ್ನ ನಾವು ಮೊದಲು ಹುರಿದಂಬಿಸಬೇಕಾಗಿದೆ. ಕೇಳಬೇಕು, ಏನಪ್ಪಾ ನೀವು ಹಾಲು ಕುಡಿತೀರೋ, ಅಮೃತ ಕುಡಿತೀರೋ, ಇಲ್ಲ ವಿಷ ಕುಡಿತೀರೋ? ಅಮೃತ ಕುಡಿತೇವೆ ಅಂತ ಹೇಳಿದ್ರೆ ಸಾವಯವ ಊಟ ಮಾಡಿ, ವಿಷ ಕುಡಿತೇವೆ ಅಂತ ಹೇಳಿದ್ರೆ ರಾಸಾಯನಿಕ ಪದಾರ್ಥಗಳನ್ನು ಬಳಸಿದ್ದು, ಕೆಮಿಕಲ್ಸ್ ಅನ್ನ ಬಳಸಿದಂತ ಪದಾರ್ಥಗಳನ್ನು ನೀವು ಉಪಯೋಗಿಸಿದ್ರೆ ಅದು ತಾನಾಗೆ ವಿಷವಾಗಿ ನಿಮ್ಮ ದೇಹದಲ್ಲಿ ಪರಿವರ್ತನೆಗೊಂಡು ಮುಂದಿನ ದಿನಗಳಲ್ಲಿ ನೀವು ದುಡಿದಂತ ದುಡ್ಡೆಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ, ಸರ್ಕಾರಿ ಖಾಸಗಿ ಆಸ್ಪತ್ರೆಗಳ ಡಾಕ್ಟರ್ ಜೇಬ್ ತುಂಬುತ್ತದೆ ಹೊರತು ನಿಮ್ಮ ಆರೋಗ್ಯ ಸುಧಾರಣೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ನಾವು ತಿನ್ನಂತ ಆಹಾರ ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಆ ನಿಟ್ಟಿನಲ್ಲಿ ಸಾವಯವ ಕೃಷಿ, ಸಾವಯವದಿಂದ ಬಂದಂತ ಪದಾರ್ಥಗಳನ್ನ ಸೇವನೆ ಮಾಡೋದ್ರ ಮೂಲಕ ಇವತ್ತು ನಾವು ಸಾವಯವ ಬೆಳೆಯುವಂತ ರೈತರಿಗೆ ಉತ್ತೇಜನಕಾರಿಯಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಈ ವರ್ಷ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿಗಳನ್ನು ಸಾವಯವ ಕೃಷಿಗೆ ನಾವು ಒತ್ತಾಗಿ ಇಟ್ಟಿದ್ದೇವೆ. 500 ಕೋಟಿ ರೂಪಾಯಿಗಳನ್ನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇಟ್ಟಿದ್ರು. ಇವತ್ತು ನಾವು ಸಾವಯವಕ್ಕೆ ಹೆಚ್ಚು ಒತ್ತನ್ನು ಈಗಾಗಲೇ ಬರ್ತಾ ಇದೆ, ಸಾವಯವ ಬರ್ತಾ ಇದೆ. ಈ ಸಿರಿಧಾನ್ಯಗಳು, ಈಗ ಸಿರಿಧಾನ್ಯಗಳು ಇವು. ನಾವೆಲ್ಲ ಸಣ್ಣವರಿದ್ದಾಗ ಬಡವರ ಧಾನ್ಯಗಳು, ರಾಗಿ ತಿಂದ್ರೆ ನಾವೆಲ್ಲ ಕಪ್ಪಾಗಿರ್ತದೆ, ರಾಗಿ ತಿನ್ನಬಾರ್ದು, ಜೋಳ ತಿನ್ಬೇಕು, ಬಿಳಿ ಅಕ್ಕಿ ತಿನ್ಬೇಕು ಅಂತ ಹೇಳಿ ಮನೆಯಲ್ಲಿರುವಂತ ಆಳುಗಳಿಗೆ ರಾಗಿ ಜೋಳ ಕೊಡೋರು, ನವಣಿ ಕೊಡೋರು, ನಾವು ನೆಲ್ಲಕ್ಕಿ ತಿನ್ನುವಂಥದ್ದು. ಇವತ್ತು ಅದೆಲ್ಲ ಪದ್ಧತಿ ಉಲ್ಟಾ ಆಗಿಬಿಟ್ಟು ನಾವು ನವಣೆ, ಸಾವೆ, ರಾಗಿ ನಾವು ತಿಂತಾ ಇದ್ದೇವೆ, ಅಕ್ಕಿ ಇವೆಲ್ಲವನ್ನ ಅವ್ರಿಗೆ ಕೊಡ್ತಾ ಇದ್ವಿ. ಇವತ್ತು ಅದು ಸಿರಿಧಾನ್ಯ ಆಗಿದೆ. ಯಾಕೆಂದ್ರೆ ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳನ್ನು ಅವೆಲ್ಲವನ್ನು ಕೂಡ ಇವತ್ತು ನಮಗೆ ಅದು ಅತ್ಯಂತ ಉಪಯುಕ್ತ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಿರಿಧಾನ್ಯಗಳನ್ನು ಬೆಳಲಿಕ್ಕೆ ಕೂಡ ನಮ್ಮ ಸರ್ಕಾರ ಎಲ್ಲ ರೀತಿಯ ನೆರವನ್ನ ರೈತರಿಗೆ ನಾವು ನೀಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ನಾವು ಕೃಷಿಯನ್ನ ಮಾಡ್ತೇವೆ. ವೀರಣ್ಣವರು ಹೇಳಿದ ಹಾಗೆ 10% ನಮ್ಮ ಕರ್ನಾಟಕದಲ್ಲಿ ಕಳೆದ ವರ್ಷ ಕೋವಿಡ್ ಇದ್ದಾಗ್ಯೂ ಕೂಡ ಎಲ್ಲಿ ರೈತ ಹೊರಗಡೆ ಬರಕ್ ಸಾಧ್ಯ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಾನು 30 ಜಿಲ್ಲೆಗಳಿಗೂ ಪ್ರಯಾಣ ಮಾಡಿದೆ. 30 ದಿವಸಗಳಲ್ಲಿ ಲಾಕ್ಡೌನ್ ಅಲ್ಲಿ 30 ಜಿಲ್ಲೆಗೆ ಹೋಗಿ ರೈತರಿಗೆ ಆತ್ಮಸ್ಥೈರ್ಯ ತುಂಬಿ, ನೀವು ಹೊರಗಡೆ ಬನ್ನಿ, ಮನೆಯಲ್ಲಿ ಇದ್ರೆ ನಾವು ಈ ದೇಶಕ್ಕೆ ಅನ್ನ ಕೊಡೋರು ಯಾರು ಇರೋದಿಲ್ಲ ಅಂತ ಹೇಳಿ ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡಿದಾಗ ರೈತರು ಹೊರಗಡೆ ಬಂದು ಬೇಸಾಯವನ್ನ ಪ್ರಾರಂಭ ಮಾಡಿದ್ರು. ಅಂತ ಲಾಕ್ಡೌನ್ ಮತ್ತೆ ಕೊರೋನಾ ಸಮಯದಲ್ಲಿ ಕೂಡ 154 ಲಕ್ಷ ಮೆಟ್ರಿಕ್ ಟನ್ ಆಹಾರವನ್ನ ನಮ್ಮ ಕರ್ನಾಟಕದಲ್ಲಿ ಬೆಳೆದು 10% ಹೋದ ವರ್ಷಕ್ಕಿಂತ ನಾವು ಹೆಚ್ಚು ಉತ್ಪಾದನೆಯನ್ನು ಮಾಡಿದ್ದೀವಿ. ಆಹಾರ ಉತ್ಪಾದನೆ ಮಾಡಿದ್ವಿ, ಕೃಷಿಯಲ್ಲಿ ನಾವು ಉತ್ತಮ ಸಾಧನೆಯನ್ನು ಮಾಡಿದ್ವಿ. ಆದ್ರೆ ಕೃಷಿಕರ ಜೇಬು ತುಂಬತಾ ಇಲ್ಲ. ಕೃಷಿಕರ ಜೇಬು ತುಂಬಬೇಕು ಅಂತ ಹೇಳಿದ್ರೆ ಕೃಷಿಕ ತಾನು ನಡೆಕೊಳ್ಳುವಂತ ಪದ್ಧತಿಗಳಿದ್ದಾವೆ, ಅನುಸರಿಸುವಂತ ನೀತಿ ನಿಯಮಗಳನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಆಧುನಿಕ ಕೃಷಿಯತ್ತ ವೈಜ್ಞಾನಿಕ ಕೃಷಿಯನ್ನ ಮಾಡೋಣ. ಸಾವಯವನ್ನ ಮಾಡಿಕೊಂಡು ವೈಜ್ಞಾನಿಕ ಕೃಷಿಯನ್ನ, ಆಧುನಿಕ ತಂತ್ರಜ್ಞಾನಗಳನ್ನು ಬಳಸೋದ್ರ ಮೂಲಕ ಕಾಸ್ಟ್ ಆಫ್ ಕಲ್ಟಿವೇಶನ್, ನಾವು ಬೇಸಾಯ ಮಾಡೋದಕ್ಕೆ ಖರ್ಚೇನು ಮಾಡ್ತೇವೆ, ಖರ್ಚನ್ನ ಉಳಿಸಿದ್ರೆ ಮೊದಲನೇ ಭಾಗದಲ್ಲಿ ಅದು ಉಳಿತಾಯ ಲಾಭ ಆಗ್ತದೆ. ಇವತ್ತು ನಾವು ಕರ್ನಾಟಕ ಸರ್ಕಾರದಿಂದ ಯಂತ್ರೋಪಕರಣಗಳಿಗೆ 50% ಸಬ್ಸಿಡಿಯನ್ನು ಕೊಡ್ತಾ ಇದ್ದೇವೆ. ತುಂತುರು ಹನಿ ನೀರಾವರಿಗೋಸ್ಕರ 90% ಸಬ್ಸಿಡಿಯನ್ನು ರೈತರಿಗೆ ಕೊಡ್ತಾ ಇದ್ದೇವೆ. ಬೀಜಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದೇವೆ, ಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದೇವೆ, ಕೆಮಿಕಲ್ಸಿಗೆ ಸಬ್ಸಿಡಿ ಕೊಡ್ತಾ ಇದ್ದೇವೆ. ಎಲ್ಲದಕ್ಕೂ ಯಾಕೆ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿದ್ರೆ ರೈತ ತನ್ನ ಕಾಲನ್ನು ಗಟ್ಟಿ ಮಾಡಿ ನೆಲದ ಮೇಲೆ ಊರಿ ಅವನು ಶಕ್ತಿಯುತವಾಗಿ ದುಡಿಲಿ ಅನ್ನುವಂತ ಉದ್ದೇಶದಿಂದ, ಮತ್ತು ದುಡಿದಂಥದ್ದು ರೈತನ ಕೈಗೆ ಸೇರ್ಬೇಕು ಅಂತ ಹೇಳಿದ್ರೆ ನಾವು ರೈತರು ಇವತ್ತು ಸಮಗ್ರ ಕೃಷಿಯ ನೀತಿಯನ್ನು ಅಳವಡಿಸ್ಕೋಬೇಕಾಗಿದೆ. ಇವತ್ತು ನಾವು ಬಹು ಬೆಳೆಗಳನ್ನ ಬೆಳಿಬೇಕಾಗಿದೆ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ನಾನು ಕೋಲಾರ ಜಿಲ್ಲೆಗೆ ಹೋಗಿದ್ದೆ.
ನಾನು ಸಚಿವನಾದ ತಕ್ಷಣ ಎಲ್ಲ ನಿವೃತ್ತ ಉಪಕುಲಪತಿಗಳನ್ನ ತಜ್ಞರೆಲ್ಲ ಕರೆಸಿದ್ವಿ. ಕರೆದಾಗ ಕೇಳಿದೆ, ನಾನು ಯಾಕೆ ಈ ಆತ್ಮಹತ್ಯೆಗಳು ಆಗ್ತದೆ ರೈತರಲ್ಲಿ ಅಂತ ಕೇಳಿದಾಗ ಒಬ್ಬರು ಹೇಳಿದ್ರು, ಮಳೆ ಬೆಳೆ ಚೆನ್ನಾಗಿ ಆಗೋದಿಲ್ಲ ಅದರಿಂದ ಆಗ್ತದೆ, ನೀರಿಲ್ಲ ಅದರಿಂದ ಆಗ್ತದೆ ಅಂತ. ಅವಾಗ ಇನ್ನೊಬ್ಬರು ನೀರಾವರಿ ತಜ್ಞ ನರಸಿಂಹಪ್ಪ ಇದ್ರು, ಅವ್ರು ಹೇಳಿದ್ರು ನೀರಿಂದ ಆಗೋದಿಲ್ಲ, ನೀರಿಂದ ಆಗುತ್ತೆ ಅನ್ನೋದಾಗಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಯಾಕಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. 2015ನೇ ಇಸ್ವಿಯಲ್ಲಿ 95 ಜನ ರೈತರು ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಲ್ಲಿ KRS ಡ್ಯಾಮ್ ಇದೆ, ಹೇಮಾವತಿ ನದಿ ಇದೆ. ಆದ್ರೆ ಕೋಲಾರ ಜಿಲ್ಲೆಯಲ್ಲಿ ಮಳೆನೇ ಆಗೋದಿಲ್ಲ. 1200ರಿಂದ 1500 ಅಡಿ ಬೋರ್ ಹೊಡೆದ್ರೆ 1 ಇಂಚು ನೀರು ಬೀಳ್ತದೆ. ಆದ್ರೆ ಕೋಲಾರದಲ್ಲಿ 2015ರಲ್ಲಿ 15 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಕೋಲಾರದ ರೈತರು ಸಮಗ್ರ ಕೃಷಿ ನೀತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಸಿಕ್ಕಂತ ನೀರಿನಲ್ಲಿ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೀತಾರೆ. ನಾವು ಒಂದು ಮಂಡ್ಯದಲ್ಲಿ ಕಬ್ಬು ಭತ್ತ ಬಿಟ್ರೆ ಬೇರೆ ಏನೂ ಬೆಳೆಯೋದಿಲ್ಲ. ಕಬ್ಬು ಭತ್ತ ಅಲ್ಲಿ ನಾವು ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮ ಹೋದಾಗ ಅಲ್ಲಿ ನಾರಾಯಣಗೌಡರು ಸಚಿವರು ಹೇಳ್ತಾ ಇದ್ರು, ನಮ್ಮ ಮಂಡ್ಯ ಜನ ಹೆಂಗೆ ಅಂದ್ರೆ ಮೊಣಕಾಲ್ ಗಂಟೆ ಸಾಲ, ಮೊಣಕಾಲ್ ಗಂಟೆ ಕಬ್ಬು, ಎದೆಗಂಟೆ ಸಾಲ ಅಂತ. ಅರ್ಥ ಆ ಭಾಷೆ, ಮಂಡ್ಯ ಭಾಷೆ ಅಂದ್ರೆ ಇಷ್ಟು ಸಾಲ, ಇಷ್ಟು ಕಬ್ಬು ಬೆಳೀತದೆ, ಇಲ್ಲಿವರೆಗೂ ಸಾಲ ಇರ್ತದೆ ರೈತರದ್ದು ಅಂತ. ಯಾಕೆ ಅಂತ ಹೇಳಿದ್ರೆ ಬಹು ಬೆಳೆಗಳನ್ನ ನಾವು ಬೆಳೆಯೋದಿಲ್ಲ. ಇವತ್ತು ಕಬ್ಬಿಗೆ ಬೆಲೆ ಬರಲಿಲ್ಲ ಅಂದ್ರೆ, ಭತ್ತಕ್ಕೆ ಬೆಲೆ ಬರಲಿಲ್ಲ ಅಂತ ಹೇಳಿದ್ರೆ ರೈತ ಸಂಕಷ್ಟದಲ್ಲಿ ಬೀಳ್ತಾನೆ. 6-8 ಬೆಳೆಗಳನ್ನು ಬೆಳೆದ್ರೆ 2 ಬೆಳೆ ಕೈ ಕೊಟ್ರೆ ಇನ್ನು 5-6 ಬೆಳೆನಾದ್ರೂ ಕೈ ಹಿಡಿತದೆ. ಆ ನಿಟ್ಟಿನಲ್ಲಿ ಕೋಲಾರದ ರೈತರು ಸಮಗ್ರವಾದಂತಹ ಕೃಷಿಯನ್ನು ಎಲ್ಲ ರೀತಿಯ ಬೆಳೆಗಳನ್ನು ಬೆಳೀತಾರೆ, ಎಲ್ಲ ರೀತಿಯ ಹಣ್ಣು ತರಕಾರಿಗಳನ್ನ ಬೆಳೀತಾರೆ, ಪಶುಸಂಗೋಪನೆ ಮಾಡ್ತಾರೆ, ಕುರಿ ಸಾಗಾಣಿಕೆ ಮಾಡ್ತಾರೆ, ಜೇನು ಸಾಗಾಣಿಕೆ ಮಾಡ್ತಾರೆ, ಮಾವಿನ ಹಣ್ಣಿಗೆ ಫೇಮಸ್ ಆಗಿದೆ. ಹಾಗಾಗಿ ಕೋಲಾರ ಜಿಲ್ಲೆಯ ರೈತರು ಸಮೃದ್ಧರಾಗಿದ್ದಾರೆ. ಮಳೆ ಇಲ್ಲ, ಮಳೆ ಇಲ್ಲದಿದ್ರು ಕೂಡ ಬೆಳೆಯನ್ನು ತೆಗೆದು ಸಮಗ್ರ ಕೃಷಿ ನೀತಿಯನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ರೈತರು ಚಿಂತನೆ ಮಾಡಬೇಕು. ಇವತ್ತು ಬೆಳಗ್ಗೆ ನಾವು ಪ್ರವೀಣ್ ಶಾ ಅವರ ಒಂದು ಡೈರಿಗೆ ಹೋಗಿದ್ವಿ. ಒಂದು ಸಣ್ಣ ಉದಾಹರಣೆ, ನಾವು ಯಾವ ರೀತಿ ರೈತರ ಆದಾಯವನ್ನ ಡಬಲ್ ಮಾಡಬಹುದು ಅಂತ ಹೇಳಲಿಕ್ಕೆ ಇವತ್ತು ನೋಡಿದಂತ ನಿದರ್ಶನಗಳು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಹೇಳ್ತಾರೆ, ಬೈ 2023 ಡಬ್ಲಿಂಗ್ ಆಫ್ ದಿ ಫಾರ್ಮರ್ಸ್ ಇನ್ಕಮ್, 2023ಕ್ಕೆ ರೈತರ ಆದಾಯ ದ್ವಿಗುಣಗೊಳ್ಳಬೇಕು. ಅದಕ್ಕೋಸ್ಕರವಾಗಿ 10,000 ಕೋಟಿ ರೂಪಾಯಿಗಳನ್ನ ಆಹಾರ ಸಂಸ್ಕರಣಾ ಘಟಕಗಳಿಗೆ ಇವತ್ತು ಕೊಟ್ಟಿದ್ದಾರೆ. ಆಹಾರ ಸಂಸ್ಕರಣಾ ಘಟಕದಲ್ಲಿ ಹಾಲಿಂದ ಒಂದು ಉದಾಹರಣೆ ನಾನು ಕೇಳಿದೆ ಬೆಳಗ್ಗೆ. ಅವ್ರು ಹೇಳಿದ್ರು 60 ರೂಪಾಯಿಗೆ 1 ಲೀಟರ್ ಗೀರ್ ಹಸು ಹಾಲು ಮಾರ್ತೇವೆ ಅಂತ ಹೇಳಿದ್ರು. 60 ರೂಪಾಯಿಗೆ 1 ಲೀಟರ್ ಗೀರ್ ಹಸು ಹಾಲನ್ನ ಮಾರ್ತಾರೆ. 40 ಲೀಟರ್ ಹಾಲನ್ನ ಖರ್ಚು ಮಾಡಿದ್ರೆ 1 ಕೆಜಿ ತುಪ್ಪ ಬರ್ತದೆ. 1 ಕೆಜಿ ತುಪ್ಪ ಬರ್ತದೆ. 60 ರೂಪಾಯಿ ಹಾಲು 6×4 24 2,400 ರೂಪಾಯಿ 40 ಲೀಟರ್ ಹಾಲಿಗೆ ಆಯ್ತು. 40 ಲೀಟರ್ ಹಾಲನ್ನ ಮೊಸರು ಮಾಡಿ, ಬೆಣ್ಣೆ ಮಾಡಿ, ತುಪ್ಪ ಮಾಡಿದ್ರೆ 3,200 ರೂಪಾಯಿ ಬರ್ತದೆ. ಅಲ್ಲಿ 600 ರೂಪಾಯಿ, 800 ರೂಪಾಯಿ ಆ ರೈತನಿಗೆ ಹೆಚ್ಚು ಆದಾಯ ಬಂತು. ಅಂದ್ರೆ ಆಹಾರವನ್ನ ಸಂಸ್ಕರಣೆ ನಾವೇನ್ ಮಾಡ್ತೀವಿ, ರೈತರು ಬೆಳಿತೀವಿ, ಸೀದಾ ಮಾರ್ಕೆಟ್ಗೆ ಹೋಗ್ತೀವಿ, ಯಾವನೊಬ್ಬ ದಲಾಲಿ ಅದನ್ನ ತಗೊಂಡೋಗಿ ಬೆಣ್ಣೆ ಮಾಡಿ ತುಪ್ಪ ಮಾಡಿದ್ರೆ ಅವ್ನಿಗೆ 800 ರೂಪಾಯಿ ಸಿಗ್ತದೆ. ಆ 800 ರೂಪಾಯಿ ರೈತನ ಜೇಬಿಗೆ ಸೇರ್ಬೇಕು. ಆಗ ಮಾತ್ರ ನಮ್ಮ ರೈತರು ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು. ನಾವು ಆಹಾರವನ್ನು ಬೆಳೆದ ನಂತರ ಪ್ರೊಸೆಸಿಂಗ್ ಮಾಡಬೇಕು, ಬ್ರ್ಯಾಂಡಿಂಗ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು. ಮಾರ್ಕೆಟಿಂಗ್ ಮಾಡಿದ್ರೆ ನಮಗೆ ಮಧ್ಯವರ್ತಿಗಳು ತಿನ್ನಂತ ಹಣ ನಮ್ಮ ರೈತರ ಕೈಗೆ ಸಿಗ್ತದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಇವತ್ತು ಚಿಂತನೆಯನ್ನು ಮಾಡಬೇಕಾಗಿದೆ. ಇವತ್ತು ಕೃಷಿಯಲ್ಲಿ ನಾವು ಹಲವಾರು ಬದಲಾವಣೆಗಳನ್ನು ತರ್ತಾ ಇದ್ದೀವಿ. ವೀರಣ್ಣ ಅವರು ಹೇಳಿದಾಗ ಬೆಳೆ ಸಮೀಕ್ಷೆ ಇದೊಂದು ದೊಡ್ಡ ಸವಾಲು ನಮಗೆ ರೈತರಿಗೆ. ಎಲ್ಲಿ ಹೋದ್ರು ಕೂಡ ನಮಗೆ ಆ ವರ್ಷದ ಇನ್ಶೂರೆನ್ಸ್ ಬಂದಿಲ್ಲ, ಈ ವರ್ಷದ ಇನ್ಶೂರೆನ್ಸ್ ಬಂದಿಲ್ಲ. ನಾನು ಬಂದಾಗ 2015-16ನೇ ಸಾಲಿಂದ ಇನ್ಶೂರೆನ್ಸ್ ಬಂದಿಲ್ಲ ಅಂತ ಹೇಳಿದ್ರು. 2 ಮೀಟಿಂಗ್ ಅಲ್ಲಿ ಕುತ್ಕೊಂಡ ತಕ್ಷಣ ಎಲ್ಲದೂ ಕ್ಲಿಯರ್ ಆಗಿ ಹೋಗ್ಬಿಟ್ಟು ಅಲ್ಲಿ ಏನು ಪ್ರಶ್ನೆ ಬಂದಿದೆ, ಮಿಸ್ ಮ್ಯಾಚಿಂಗ್. ರೈತರು ಬೆಳೆದಂತ ಬೆಳೆ RTC ಅಲ್ಲಿ ಏನಿರ್ತದೆ, ಆ ಇನ್ಶೂರೆನ್ಸ್ ಕಂಪನಿ ಅವ್ರಿಗೆ ಏನು ಬೆಳೆ ಕಟ್ಟಿರ್ತೀವಿ ಅದಕ್ಕೂ ಮ್ಯಾಚಿಂಗ್ ಆಗಲ್ಲ. ಅವಾಗ ಏನಾಗ್ತದೆ, ಮಿಸ್ ಮ್ಯಾಚ್ ಅಂತೇಳಿ ನಿಮಗೆ ಅದಕ್ಕೆ ಕೊಡಲ್ಲ. 2017ಕ್ಕಿಂತ ಮುಂಚೆ ಈ ನಮ್ಮ ಕ್ರಾಪ್ ಸರ್ವೆ ಬೆಳೆ ಸಮೀಕ್ಷೆಯನ್ನು ಯಾವ ರೀತಿ ಮಾಡ್ತಿದ್ರು, ಹಳ್ಳಿಯಲ್ಲಿ ಕಟ್ಟಿ ಮೇಲೆ ಕುತ್ಕೊಂಡು ಯಾರೋ ಒಬ್ಬ ವಿಲೇಜ್ ಅಕೌಂಟೆಂಟ್, ಗ್ರಾಮ ಸಹಾಯಕ ಚೀಟಿ ಬರೀತಿದ್ದ. ಆ ರೈತರು ಹೋಗಿ ಏನು ಬರೆಸ್ತಿದ್ರು ಅದ ಇರೋದು. ಅವ ರೈತ ಬರ್ಸಿದ್ದು ಒಂದಿರೋದು, ಅಲ್ಲಿ ಇನ್ಶೂರೆನ್ಸ್ ಕಟ್ಟಿದ್ದು ಒಂದಿರೋದು. ಅವೆರಡಕ್ಕೂ ವ್ಯತ್ಯಾಸ ಆದಾಗ ಇನ್ಶೂರೆನ್ಸ್ ಮಿಸ್ ಮ್ಯಾಚಿಂಗ್ ಅಂತ ಬರ್ತಾ ಇಲ್ಲ. 2017ರಿಂದ GPS ಅನ್ನು ಅಳವಡಿಸಿದ್ರು.
GPS ಅನ್ನ ಅಳವಡಿಸಿದಾಗ ಕೂಡ ವ್ಯತ್ಯಾಸ ಬಂತು. ಅದು ಹೇಗಾಯ್ತು ಅಂತ ಹೇಳಿದ್ರೆ, ಇದೊಂದು 5 ಎಕರೆ ಜಮೀನಿದೆ. ನಾವು ಪ್ರೈವೇಟ್ ರೆಸಿಡೆಂಟ್ ಅಂತೇಳಿ ಅಪಾಯಿಂಟ್ ಮಾಡ್ತೀವಿ. ಒಬ್ಬನಿಗೆ 10 ರಿಂದ 15 ರೂಪಾಯಿ 20 ರೂಪಾಯಿ ಒಬ್ಬನಿಗೆ ಫೋಟೋ ಹೊಡೆದು ಅಪ್ಲೋಡ್ ಮಾಡ್ಲಿಕ್ಕೆ ಕೊಡ್ತೀವಿ. ಆ ಪ್ರೈವೇಟ್ ರೆಸಿಡೆಂಟ್ ಏನ್ ಮಾಡ್ತಾನೆ, ಒಂದು ಸರ್ವೆ ನಂಬರ್ಗೆ ಹೋಗಿ ಒಂದ್ ಕಡೆ ನಿಂತ್ಕೊಂಡು ಫೋಟೋ ಹೊಡಿತಾನೆ. ಆ ಫೋಟೋ 30 ಮೀಟರ್ ಮಾತ್ರ ಕವರ್ ಮಾಡ್ತಾನೆ. ಉಳಿದಂತ ಭೂಮಿ ಇರ್ತದೆ, ಅಲ್ಲಿ 5-6 ಜನ ಅಣ್ಣ ತಮ್ಮಗಳಿದ್ದು ಅವ್ರ ಹಿಸ್ಸೆಗಳು ಬೇರೆ ಬೇರೆ ಇದ್ರೆ ಬೇರೆ ಬೇರೆ ಬೆಳೆಗಳನ್ನು ಹಾಕಿದ್ರೆ ಅದು ನಮೂದಾಗಲ್ಲ. 1ನೇ ಬೆಳೆ ನಮೂದಾಗ್ತದೆ, 2, 3, 4 ಆಗೋದಿಲ್ಲ. ಅವಾಗ ಏನಾಗ್ತದೆ, ಆ 2, 3, 4 ಇನ್ಶೂರೆನ್ಸ್ ಕಟ್ಟಿದಾಗ ಮತ್ತೆ ಮಿಸ್ ಮ್ಯಾಚಿಂಗ್ ಬರ್ತಾ ಇತ್ತು. ನಾನು ಸಚಿವನಾದ ಮೇಲೆ ಈ ಗವರ್ನೆನ್ಸ್ನವರ ಮೀಟಿಂಗ್ ಮಾಡಿದೆ. ನಾನು ಕೇಳಿದೆ, ಯಾಕೆ ಈ ಮಿಸ್ ಮ್ಯಾಚಿಂಗ್ ಬರ್ತದೆ, ಇದನ್ನು ಅವಾಯ್ಡ್ ಮಾಡಲಿಕ್ಕೆ ನಮ್ಮ ರೈತರ ಕೈಗೆ ನಾವು ಮೊಬೈಲ್ ಆ್ಯಪ್ ಅನ್ನು ಕೊಡೋಣ, ರೈತರಿಗೆ ಅಧಿಕಾರವನ್ನು ಕೊಡೋಣ. ಪ್ರತಿಯೊಬ್ಬ ರೈತ ತನ್ನ ಹೊಲದಲ್ಲಿ ತಾನೇ ನಿಂತು ತನ್ನ ಬೆಳೆ ಸಮೀಕ್ಷೆಯನ್ನು ತಾನೇ ಮಾಡಲಿ. ಯಾರೋ 10 ರೂಪಾಯಿಗೆ ಅವನಿಗೆ ಸರ್ವೆ ಮಾಡೋದಕ್ಕಿಂತ, ಯಾರೋ 10 ರೂಪಾಯಿ 15 ರೂಪಾಯಿಗೆ ರೈತರಿಗೆ ಸರ್ಟಿಫಿಕೇಟ್ ಕೊಡೋದಕ್ಕಿಂತ, ನಮ್ಮ ದೇಶದ ರೈತ ಇದು ನನ್ನ ಬೆಳೆ ನಾನೇ ಸರ್ಟಿಫಿಕೇಟ್ ಕೊಟ್ಕೊಂತೀನಿ ಅಂತ ಅವನ ಫೋಟೋ ಅವನೇ ಮಾಡ್ಲಿ ಅಂತ ಹೇಳಿದೆ. ಅಧಿಕಾರಿಗಳು ಬಹಳ ಸುಲಭವಾಗಿ ನಕ್ಕೊಟ್ರು. ಏನ್ ಹಿಂಗೆ ಹೇಳ್ತೀರಿ, ಇದು ಎಲ್ಲ ರೈತರ ಕೈಯಿಂದ ಮಾಡಕ್ ಸಾಧ್ಯನಾ ಅದು ಅಂತ ಕೇಳಿದ್ರು. 2017ರಲ್ಲಿ ಮಾಡಿದ್ವಿ, 3,000 ರೈತರು ಮಾತ್ರ ಮಾಡಕ್ಕಾಯ್ತು, ಇದು ಸಾಧ್ಯ ಇಲ್ಲ ಅಂತ ನಾನು ಹೇಳಿದೆ. ಚಾಲೆಂಜ್ ಮಾಡಿದೆ. ಇವತ್ತು ನಮ್ಮ ಹಳ್ಳಿ ಹೆಣ್ಮಕ್ಳ ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ ಇದಾವೆ. ಪ್ರತಿಯೊಬ್ರು ಕೂಡ ವಾಟ್ಸಪ್ ನೋಡ್ತಾರೆ, ಯೂಟ್ಯೂಬ್ ನೋಡಿದ್ರೆ ಏನ್ ದೇಶದಲ್ಲಿ ನಡೀತದೆ, ಜಗತ್ತಲ್ಲಿ ನಡೀತದೆ ಅಂತ ಗೊತ್ತಿದೆ. ನೋಡೋಣ, ಪ್ರಯತ್ನ ಮಾಡೋಣ ಅಂತೇಳಿ ನಾನು ಚಾಲೆಂಜ್ ಆಗಿ ನಮ್ಮ ಇಲಾಖೆಯ ಅಧಿಕಾರಿಗಳು, ರೆವಿನ್ಯೂ ಇಲಾಖೆ ಅಧಿಕಾರಿಗಳು ತಗೊಂಡು ಕಳೆದ ವರ್ಷ ಆಗಸ್ಟ್ 15ನೇ ತಾರೀಕು ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಸಭೆಯನ್ನು ಕೊಟ್ಟು ನಾವು ಬೆಳೆ ಸಮೀಕ್ಷೆ ಉತ್ಸವ ಅಂತ ಪ್ರಾರಂಭ ಮಾಡಿ ನನ್ನ ಬೆಳೆ ನನ್ನ ಹಕ್ಕು ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿದಾಗ ನಮ್ಮ ರಾಜ್ಯದಲ್ಲಿ 2,10,00,000 ತಾಕುಗಳಿದಾವೆ. ಅದರಲ್ಲಿ 86 ಲಕ್ಷ ತಾಕುಗಳಲ್ಲಿ ನಮ್ಮ ರಾಜ್ಯದ ರೈತರು ಸ್ವಂತ ತಮ್ಮ ಫೋನ್ಗಳಲ್ಲಿ ಇವತ್ತು ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡಿದ್ರು ಕಳೆದ ವರ್ಷ. ಇದಕ್ಕೆ ನಮಗೆ ಕೇಂದ್ರ ಸರ್ಕಾರದಿಂದ ಪ್ರಶಂಸೆ ಬಂತು. ಕರ್ನಾಟಕ ಈಸ್ ಗೋಯಿಂಗ್ ಟು ಎ ಟ್ರೆಂಡ್ ಸೆಟರ್ ಅಂತ ಹೇಳಿ ನಮ್ಮ ನರೇಂದ್ರ ಸಿಂಗ್ ತೋಮರ್ ಜಿ ಅವರು ಪತ್ರವನ್ನು ಕೊಟ್ಟರು. ಅವರೀಗ ಇಡೀ ರಾಷ್ಟ್ರ ತುಂಬಾ ಕರ್ನಾಟಕ ಮಾದರಿಯನ್ನ ಅಳವಡಿಸಿಕೊಳ್ತಾ ಇದ್ದಾರೆ. ಕರ್ನಾಟಕ ಮಾದರಿ ಬೆಳೆ ಸಮೀಕ್ಷೆ, ಅದರ ಜೊತೆಗೆ ಅದರಲ್ಲಿ ಆಧಾರ್ ಜೋಡಣೆಯಲ್ಲಿ ನಾವು ನಂಬರ್ 1 ಕರ್ನಾಟಕ ಬಂದ್ವಿ. ಅದ್ರ ಜೊತೆಗೆ ನಾನು ಒಂದು ಹೊಸ ಯೋಚನೆಯನ್ನ ಮಾಡಿದೆ. ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರಕ್ಕೆ ಒಂದು ವಾಹನವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಒಂದು ವಾಹನವನ್ನು ಕೊಟ್ಟು ಅದರಲ್ಲಿ ಲ್ಯಾಬ್ ಅನ್ನ ಅಳವಡಿಸಿಕೊಂಡು, ಯಾವಾಗ ರೈತರು ಏನಾದರೂ ತೊಂದರೆ ಇದ್ರೆ ಅಲ್ಲಿ ದೂರವಾಣಿ ಕರೆ ಮಾಡಿದ್ರೆ ಅಲ್ಲಿ ಕಳಿಸ್ಬೇಕು. ಕಳಿಸಿದ್ರೆ ಆ ರೈತನ ಹೊಲಕ್ಕೆ ಹೋಗಿ ಅಲ್ಲಿರುವಂತಹ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಡಿಪ್ಲೊಮಾ ಗ್ರಾಜುಯೇಟ್ ಏನು ಸ್ಥಳದಲ್ಲಿ ಕಂಡು ಹಿಡಿದು ಏನ್ ಕಾಯಿಲೆ ಇದೆ, ಅದಕ್ಕೆ ಔಷಧಿ ಏನ್ ಕೊಡಬೇಕು, ಏನ್ ಮಾಡಬೇಕು ಅಂತ ಕೊಟ್ಟು ಬರಬೇಕು ಅಂತ ಯೋಚನೆ ಮಾಡಿ ನಾನು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಅಲ್ಲಿ 4,00,000 ಕೋಟಿ ರೂಪಾಯಿ ಹಣ ಇತ್ತು. ಅಲ್ಲಿ 20 ವಾಹನಗಳನ್ನು ನಾವು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಿದ್ವಿ. 20 ಅದಕ್ಕೆ ಕೃಷಿ ಸಂಜೀವಿನಿ ಅಂತ ಹೆಸರಿಟ್ವಿ. ಇನ್ನು ಉಳಿದಂತ 40 ವಾಹನಗಳು RKBL ಬಂತು. ಒಟ್ಟು 60 ವಾಹನಗಳನ್ನ ರಾಜ್ಯಾದ್ಯಂತ ಇವತ್ತು ಕೃಷಿ ಸಂಜೀವಿನಿ ಅಂತ ಕೊಟ್ಟಿದ್ದೇವೆ. ಅದರಲ್ಲಿ ಲ್ಯಾಬ್ ಟು ಲ್ಯಾಂಡ್ ಕಾನ್ಸೆಪ್ಟ್, ಲ್ಯಾಬೇ ರೈತರ ಹೊಲಕ್ಕೆ ಹೋಗಬೇಕು. ಆ ನಿಟ್ಟಿನಲ್ಲಿ ನಾವು ಅದನ್ನು ಮಾಡಿದ್ದೀವಿ. ಈಗ 100 ವಾಹನಗಳನ್ನ ನಾವು ರಾಜ್ಯಾದ್ಯಂತ ಕೊಡ್ತಾ ಇದ್ದೀವಿ. 100 ವಾಹನಗಳನ್ನ ರಾಜ್ಯಾದ್ಯಂತ ಕೃಷಿ ಸಂಜೀವಿನಿ. ಅದರಲ್ಲಿ ಉದ್ದೇಶ ಏನಂದ್ರೆ, ರೈತರಿಗೆ ಈಗ 108 ವೆಹಿಕಲ್ ಇದೆಯಲ್ಲ, 108 ವೆಹಿಕಲ್ ಯಾವ ರೀತಿ ನಿಮಗೆ ಏನಾದರೂ ಕಾಯಿಲೆ ಆದ್ರೆ, ತೊಂದರೆ ಆದ್ರೆ ಫೋನ್ ಮಾಡಿದ್ರೆ ಬರ್ತದೆ. ಆ ರೀತಿ ನಾವು ಅದಕ್ಕೊಂದು ನಂಬರ್ ಅನ್ನ ಕೊಟ್ಟಿದ್ದೇವೆ. 155,313 ಏನಪ್ಪ, 155,313 ಅಂತ ಒಂದು ನಂಬರ್ ಅನ್ನ ಕೊಟ್ಟಿದ್ದೇವೆ. ಆ ನಂಬರ್ಗೆ ಫೋನ್ ಮಾಡಿದ್ರೆ ರೈತನ ಹೊಲಕ್ಕೆ ಹೋಗುವಂತ ಕೆಲಸವನ್ನ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೂ ಒಂದು ಮಾಡಿದೆ ನಾನು ಕೊಪ್ಪಳ ಜಿಲ್ಲೆಯಲ್ಲಿ. ಇವತ್ತು ನಮ್ಮ ರೈತರು ಮಾಸಿದ ಬಟ್ಟೆ ಹಾಕೊಂತಾರೆ, ಹರಕ ಬಟ್ಟೆ ಹಾಕೊಂತಾರೆ, ಮಾರ್ಕೆಟ್ಗೆ ಹೋಗ್ತಾರೆ. ಎಲ್ಲರೂ ಲಾಡ್ಜಲ್ಲಿ ಹೋಗಿ ಮಲ್ಗಕ್ ಆಗಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂಡಿರ್ತಾರೆ. ರಾತ್ರಿ ಹೊತ್ತಲ್ಲಿ ಬಂದು ಪೊಲೀಸರು ಇನ್ಯಾವನೇ ಅಂತೇಳಿ ಲಾಠಿ ತಗೊಂಡು ಬಾರಿಸ್ತಾರೆ. ರೈತ ಅಂದ್ರೂ ಕೇಳೋದಿಲ್ಲ. ಅದಕ್ಕೆ ನಾನೊಂದು ವಿಚಾರ ಮಾಡಿದೆ, ಪ್ರತಿಯೊಬ್ಬ ರೈತರಿಗೆ ಒಂದು ಗುರುತಿನ ಚೀಟಿಯನ್ನ ಕೊಡಬೇಕು ಅಂತ ಹೇಳಿ ವಿಚಾರ ಮಾಡಿ ಅದಕ್ಕೆ ಸ್ವಾಭಿಮಾನಿ ರೈತ ಅನ್ನುವಂತ ಹೆಸರನ್ನ ಇಟ್ಟು ಕೊಪ್ಪಳ ಜಿಲ್ಲೆಯ 1.5 ಲಕ್ಷ ರೈತರಿಗೆ ನಾವು ಇವತ್ತು ಆ ಕಾರ್ಡ್ ಅನ್ನ ಕೊಟ್ಟಿದ್ದೇವೆ. ಆ ರೈತ ಆ ಕಾರ್ಡ್ ಬರೀ ತೋರಿಸ್ಲಿಕ್ಕೆ ಅಷ್ಟೇ ಅಲ್ಲ, ಅದನ್ನ ಸ್ವೈಪ್ ಮಾಡಿದ್ರೆ ಅದರಲ್ಲಿ ಅವನ ಹೆಸರು, ಅವನ ವಿಳಾಸ, ಅವನ ಬ್ಯಾಂಕ್ ಅಕೌಂಟ್ ನಂಬರ್, ಅವನ ಆಧಾರ್ ಕಾರ್ಡ್ ನಂಬರ್, ಅವನ ಹೊಂದಿದಂತ ಭೂಮಿಯ ಸರ್ವೆ ನಂಬರ್ ಕೂಡ ಇರ್ತದೆ. ಅವ ರೈತ ಹೇಳ್ಬೋದು, ನಾನು ಈ ದೇಶದ ಹೆಮ್ಮೆಯ
ರೈತ, ಈ ಭಾರತ ದೇಶದ ರೈತ ಅಂತ ಹೇಳ್ಬೋದು ಅಂತ ಸ್ವಾಭಿಮಾನಿ ರೈತ ಅನ್ನುವಂತ ಕಾರ್ಡ್ ಅನ್ನು ಕೊಟ್ಟಿದ್ದೇವೆ. ಅದನ್ನ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ರೈತರಿಗೂ ಕೊಡುವಂತ ಕೆಲಸವನ್ನು ಕೂಡ ನಾವು ಮಾಡಲಿಕ್ಕೆ ಬಯಸ್ತಾ ಇದ್ವಿ. ಅದ್ರ ಜೊತೆಗೆ ಇವತ್ತು ನಮ್ಮ ರೈತ ಮಕ್ಕಳಿಗೆ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನಾನು ಬಜೆಟ್ ಪೂರ್ವ ಮೀಟಿಂಗ್ ನಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದೆ. ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಕಾಲೇಜುಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ 40% ರೈತರ ಮಕ್ಕಳಿಗೆ ರಿಸರ್ವೇಶನ್ ಇದೆ, ಇದನ್ನ 10% ಜಾಸ್ತಿ ಮಾಡೋಣ ಅಂತ ಹೇಳಿದಾಗ ತಕ್ಷಣ ಅದಕ್ಕೆ ಒಪ್ಪಿಗೆ ಕೊಟ್ಟು ಕ್ಯಾಬಿನೆಟ್ ಅಲ್ಲಿ ನಾವು ಅನುಮತಿಯನ್ನು ಪಡೆದು ಈಗ 40% ಇಂದ 50% ವರೆಗೂ ರೈತರಿಗೆ ಕೃಷಿ ವಿಜ್ಞಾನ ಕಾಲೇಜುಗಳಲ್ಲಿ, ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ BSc AG ಡಿಪ್ಲೊಮಾಕ್ಕೆ ಹೋಗ್ಲಿಕ್ಕೆ 10% ರಿಸರ್ವೇಶನ್ ಅನ್ನು ಜಾಸ್ತಿ ಮಾಡಿದ್ವಿ. ಇದು ಒಳ್ಳೇದಾಗಿದೆಯಾ? ರೈತರಿಗೆ ಒಳ್ಳೇದಾಗುತ್ತಾ? ರೈತರ ಮಕ್ಕಳಿಗೆ ಆಗುತ್ತಾ? ಅದ್ರ ಜೊತೆಗೆ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೊದಲನೇ ಕಾರ್ಯಕ್ರಮದಲ್ಲಿ, ಮೊದಲನೇ ಕ್ಯಾಬಿನೆಟ್, ಸಿಂಗಲ್ ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನವನ್ನು ತಗೊಂಡ್ರು. ರಾಜ್ಯದ ರೈತರ ಎಲ್ಲ ಮಕ್ಕಳಿಗೆ, ಯಾರು PUC ಮತ್ತು ಮೇಲೆ ಉನ್ನತ ವ್ಯಾಸಂಗವನ್ನು ಮಾಡ್ತಾರ ಎಲ್ಲ ಮಕ್ಕಳಿಗೆ 2,500ದಿಂದ 11,500ವರೆಗೂ ಮಕ್ಕಳಿಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನು ಕೊಡುವಂತ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮಾಡಿದ್ದೇವೆ. ಇದರ ಜೊತೆಗೆ ನಮ್ಮ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆ 6,000 ರೂಪಾಯಿಗಳನ್ನ ರೈತರ ಅಕೌಂಟಿಗೆ ನೇರವಾಗಿ ಕಳಿಸೋದು. ರೈತ ಸಂಕಷ್ಟದಲ್ಲಿದ್ದಾಗ ಬೇರೆಯವರ ಹತ್ರ ಹೋಗಿ ಸಾಲಕ್ಕೆ ಕೈ ಒಡ್ಡಬಾರದು ಅನ್ನೋ ದೃಷ್ಟಿಯಲ್ಲಿ 2019ನೇ ಇಸ್ವಿಯಿಂದ ಏನು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆ ತಂದ್ರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ತಕ್ಷಣ 4,000 ಕೊಡುವಂಥದ್ದು. ಒಟ್ಟಾಗಿ ನಮ್ಮ ಬೆಳಗಾಂ ಜಿಲ್ಲೆಯ ರೈತರಿಗೆ 5,48,000 ರೈತರಿಗೆ ಇಲ್ಲಿವರೆಗೂ 1,090 ಕೋಟಿ ರೂಪಾಯಿಗಳನ್ನ ನಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಕೊಟ್ಟಿದ್ದೇವೆ ರೈತರಿಗೆ. ಬಂಧುಗಳೇ, ಅದೇ ರೀತಿ ಇವತ್ತಿನ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ಹಾಕೊಳ್ತಾ ಇದ್ದೇವೆ. ಇವತ್ತು ರೈತ ಉತ್ಪಾದಕ ಸಂಸ್ಥೆಗಳನ್ನ ನಮ್ಮ ಪ್ರಧಾನಮಂತ್ರಿಗಳು ಆತ್ಮನಿರ್ಭರ ಯೋಜನೆಯಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಒಬ್ಬ ರೈತ ಇಂಡಿವಿಜುವಲ್ ನಾನೇನಾದ್ರೂ ಒಂದು ಕಾರ್ಖಾನೆಯನ್ನು, ಆಹಾರ ಸಂಸ್ಕರಣಾ ಘಟಕವನ್ನು ಮಾಡಬೇಕು ಅಂತ ಹೇಳಿದ್ರೆ 10 ಲಕ್ಷದವರೆಗೂ ನಾವು ಅವರಿಗೆ ಅನುದಾನವನ್ನು ಕೊಡ್ತೇವೆ. 10 ಲಕ್ಷದಲ್ಲಿ 3.5 ಲಕ್ಷ ರೂಪಾಯಿ ಸಬ್ಸಿಡಿ, 35% ಸಬ್ಸಿಡಿ ಇರ್ತದೆ. ಇನ್ನು 6.5 ಲಕ್ಷಕ್ಕೆ 3% ಬಡ್ಡಿ ದರದಲ್ಲಿ ಕೊಡುವಂತ ಕೆಲಸವನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. 500 ಜನ FPOಗಳು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಸದಸ್ಯರಾದ್ರೆ ಅವರಿಗೆ 2 ಕೋಟಿ, 3 ಕೋಟಿ, 1,000 ಜನ ಆದ್ರೆ 5 ಕೋಟಿವರೆಗೂ ಕೊಡುವಂತ ಕೆಲಸವನ್ನ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ನಾನು ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಬೆಳೆ ಸಮೀಕ್ಷೆ ಆಗಲೇ ಏನು ಹೇಳಿದೆ, ನನಗೆ ಬಹಳ ಹೆಮ್ಮೆ ಬೆಳಗಾಂ ಜಿಲ್ಲೆ ಬಗ್ಗೆ. ಏನಂತ ಹೇಳಿದ್ರೆ ಇವತ್ತು ಬೆಳಗಾಂ ಜಿಲ್ಲೆಯಲ್ಲಿ 93.5% ಬೆಳೆ ಸಮೀಕ್ಷೆಯನ್ನ ರೈತರೇ ಮಾಡಿದ್ದಾರೆ. ಅಂದ್ರೆ ನಮ್ಮ ಬೆಳಗಾಂ ರೈತರು ಬಹಳ ಬುದ್ಧಿವಂತರು ಅಂತ ಆಯ್ತು. ಈಗ ನಮ್ಮ ಬೆಳಗಾಂ ರೈತರು ತಮ್ಮ ಹೊಲದಲ್ಲಿ ತಾವೇ ನಿಂತ್ಕೊಂಡು ಬೆಳೆ ಸಮೀಕ್ಷೆ ನೀವು ಮಾಡ್ಕೋಬೇಕು. ನೀವು ಮಾಡಿಕೊಂಡ್ರೆ ನಿಮಗೆ ನೀವೇ ಸರ್ಟಿಫಿಕೇಟ್ ಅನ್ನ ಕೊಡ್ಕೋಬೇಕು. ಆ ಕೆಲಸವನ್ನು ಕೂಡ ತಾವು ಮಾಡ್ತೀರಿ ಅಂತೇಳಿ ನಾನು ಬಯಸಿ, ಇಲ್ಲಿ ಬಹಳಷ್ಟು ಜನಕ್ಕೆ ನನ್ನ ಭಾಷೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆಯಲ್ಲೋ ಗೊತ್ತಿಲ್ಲ. ಇದು ಮಹಾರಾಷ್ಟ್ರದ ಬಾರ್ಡರ್. ಕೆಲವರಿಗೆ ಕನ್ನಡ ಬರುತ್ತೆ, ಕೆಲವರಿಗೆ ಬರಲ್ಲ. ಇಲ್ಲಿ ಭಾಷೆ ಮುಖ್ಯ ಅಲ್ಲ, ರೈತ ಮುಖ್ಯ, ಭಾವನೆ ಮುಖ್ಯ. ರೈತ ಏನು ಕೃಷಿ ಅಂದ್ರೆ ಎಲ್ರಿಗೂ ಅರ್ಥ ಆಗ್ತದೆ. ಇವತ್ತು ನಾವು ನಿಮ್ಮ ಮಾತೃಭಾಷೆ ಯಾವ್ದಾದ್ರು ಮಾತಾಡ್ಕೊಳ್ಳಿ, ಅದು ನಿಮ್ಮ ಹಕ್ಕು. ಮಾತೃಭಾಷೆನ ನೀವು ಮಾತಾಡ್ಕೊಳ್ಳಿ, ಅದು ನಿಮ್ಮ ಹಕ್ಕು ಇರ್ತದೆ. ಆದ್ರೆ ಕನ್ನಡ ಕಲ್ತ್ರೆ ನಾವು ನೀವು ಇನ್ನೂ ಹತ್ರ ಆಗ್ಬೋದು. ನನ್ನ ಭಾಷೆ ನಿಮಗೆ ಅರ್ಥ ಆಗ್ತದೆ. ಆ ಕನ್ನಡಕ್ಕೂ ಕೂಡ ತಾವು ಕಲೀರಿ. ಇವತ್ತು ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ. ನೀವು ಮರಾಠಿ ಭಾಷೆ ನಿಮ್ಮ ಮಾತೃಭಾಷೆ ಇದೆ, ನಿಮ್ಮ ಮಾತೃಭಾಷೆ ಮನೆಯಲ್ಲಿ ಮಾತಾಡ್ಕೊಳ್ಳಿಕ್ಕೆ ಯಾರ ಅಭ್ಯಂತರ ಇಲ್ಲ, ಯಾರ ಅಪ್ಪಣೆನೂ ಬೇಕಾಗಿಲ್ಲ. ಆದ್ರೆ ಅದ್ರ ಜೊತೆಗೆ ಕನ್ನಡ ಭಾಷೆಯನ್ನು ಕೂಡ ಕಲ್ತ್ರೆ ಇನ್ನು ನಾನು ಮಾತಾಡಿದ್ದು ನಿಮಗೂ ಬಹಳ ಹತ್ತಿರದಿಂದ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ನೀವು ಕೂಡ ಎಲ್ಲ ಪ್ರಯತ್ನ ಮಾಡೋಣ. ನಾವೆಲ್ಲ ಭಾರತೀಯರು, ನಾವೆಲ್ಲರೂ ಕರ್ನಾಟಕ ಮಾತೆಯ ಮಕ್ಕಳು, ಈ ನಾಡಿನ ರೈತರು ಅನ್ನೋಂಥ ಮಾತನ್ನು ಹೇಳಿ ಇವತ್ತು ನಾನು ನಾಳೆ ದಿವಸ ನಮ್ಮ
ಕನ್ನೇರಿ ಮಠಕ್ಕೆ ಹೋಗ್ತಾ ಇದ್ದೀನಿ. ಸ್ವಾಮೀಜಿ ಅವ್ರ ಬಗ್ಗೆ ಕೇಳಿದ್ದೆ ನಾನು, ಆದರೆ ಹೋಗೋಕ್ಕಾಗಿರ್ಲಿಲ್ಲ. ನಾನು ಇಲ್ಲಿ ನಿಪ್ಪಾಣಿಗೆ ಬರ್ತೀನಿ ಅಂತ ಹೇಳಿದಾಗ ಅಣ್ಣಾ ಸಾಹೇಬ್ ಹೇಳಿದ್ರು ಕನ್ನೇರಿ ಮಠಕ್ಕೆ ಹೋಗ್ಬೇಕು, ಅಲ್ಲಿ ಹತ್ರ ಇದೆ, 10-15 ಕಿಲೋಮೀಟರ್ ಅಂದ್ರು. ಆಯ್ತು, ಅಲ್ಲಿಗೆ ಹೋಗ್ಬಿಡೋಣ ಅಂತೇಳಿ ನಾಳೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇನೆ. ಅಲ್ಲಿ ಬಹಳ ಕೇಳಿದ್ದೆ ನಾನು, ಇವತ್ತು ಸಾವಯವ ಕೃಷಿ ಮತ್ತು ಕೃಷಿಗೆ ಮಾರ್ಗದರ್ಶಕವಾಗಿ ಅವ್ರು ಮಾಡ್ತಾ ಇದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಕೃಷಿ ಸಚಿವನಾಗಿದ್ದು ನನ್ನ ಕರ್ತವ್ಯ ಅಲ್ಲಿಗೆ ಹೋಗಿ ಅದರಿಂದ ನಮಗೇನಾದ್ರು ಅನುಕೂಲ ಆಗ್ತದೆ, ನಮ್ಮ ನಾಡಿನ ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ, ನಾನು ಬೆಳಗ್ಗೆನೆ ಹೇಳಿದೆ, ನಮ್ಮ ರಾಜ್ಯದ ಎಲ್ಲ ಕಡೆಯ ರೈತರನ್ನ ಅಲ್ಲಿಗೆ ಕನ್ನೇರಿ ಮಠಕ್ಕೆ ಕಳಿಸಿ ಅಲ್ಲಿ ಆಗು ಹೋಗುಗಳನ್ನ, ರೈತರ ವಿಷಯಗಳನ್ನ ತಿಳ್ಕೊಂಡು ಬರ್ಲಿಕ್ಕೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತು ನಿಪ್ಪಾಣಿಯಲ್ಲಿ ನಡೆದಂತ ಕಾರ್ಯಕ್ರಮ ಅನ್ನೋದಕ್ಕಿಂತ ಇದು ಜೊಲ್ಲೆ ಫ್ಯಾಮಿಲಿ ಜಾತ್ರೆ ಆಗಿದೆ. ಜಾತ್ರೆ ನಮ್ಮ ಶಶಿಕಲಾ ಜೊಲ್ಲೆಯವರು ಸಹೋದರಿಯವರು ಬೆಳಗಿಂದ ಅವ್ರು ಯಾವಾಗಲೂ ನೋಡ್ತೀನಿ. ಇವತ್ತು ನನಗೆ ಅನಿಸ್ತು, ಅವ್ರು ಮಾಡಿದಂತ ಕೆಲಸಗಳನ್ನ ಎಲ್ಲ ತೋರಿಸ್ಕೊಂಡು ಬಂದ್ರು. 2ನೇ ಬಾರಿ ಶಾಸಕರಾಗಿದ್ದೀರಲ್ಲ ಅಂದ್ರೆ ಹೂವನ್ನು ನನಗೆ ಅನ್ನಿಸ್ತು, ನಾನು 4 ಬಾರಿ ಆದ್ರೂ ಕೂಡ ಕೆಲಸ ಮಾಡಕ್ಕಾಗಿಲ್ಲ. ಅಷ್ಟೊಂದು ಕೆಲಸಗಳನ್ನ ನಿಪ್ಪಾಣಿ ಕ್ಷೇತ್ರದಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ. ಅವರು ಬರೀ ಶ್ರೀಮಂತರಲ್ಲ, ದುಡ್ಡಿನಲ್ಲಿ ಅಷ್ಟೇ ಶ್ರೀಮಂತರಲ್ಲ, ಹೃದಯ ಶ್ರೀಮಂತಿಕೆ. ಇಬ್ರು ಶಿವ ಪಾರ್ವತಿ ಇದ್ದಂಗೆ ಇದ್ದಾರೆ ಅವರಿಬ್ರು. ಶಿವ ಪಾರ್ವತಿ ಇದ್ದಂಗೆ ಏನಿದ್ದಾರೆ, ಹೃದಯ ಶ್ರೀಮಂತಿಕೆಯನ್ನು ಇಟ್ಕೊಂಡು ಆ ಹೃದಯ ಶ್ರೀಮಂತಿಕೆಯಿಂದ ನಿಮ್ಮ ಈ ಭಾಗದ ರೈತರಿಗೆ, ಈ ಭಾಗದ ಜನತೆಗೆ ಅತ್ಯುತ್ತಮವಾದಂತ ಕಾರ್ಯಕ್ರಮ, ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಕೃಷಿ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋದ್ರಲ್ಲಿ ಅವರು ದಾಪುಗಾಲನ್ನ ಇಟ್ಟಿದ್ದಾರೆ. ನನಗೆ ಬಹಳ ಹೆಮ್ಮೆ ಅನಿಸ್ತು ಅವರ ಆರ್ಗನೈಸಿಂಗ್. ಎಷ್ಟು ಜನರು ಎಲ್ಲಿ ಹೋದಲ್ಲಿ ಕೂಡ ಅವರು ಬೆಳಗ್ಗೆ BVC ಅಲ್ಲ ಊರು, BVC ಅವ್ರ ಊರಲ್ಲಿ ಪ್ರಾರಂಭ ಮಾಡಿದ್ವಿ ನಾವು ಕಾರ್ಯಕ್ರಮವನ್ನು. ಅವ್ರ ತವ್ರ ಮನೆ BVC, ಅವ್ರ ತವ್ರ ಮನೆ ಅಲ್ಲೇ ಉಳಿದಿದ್ವಿ ನಾವು. ಅಲ್ಲಿ ತವ್ರ ಮನೆ, ಇಲ್ಲಿ ಅಳಿಯ MP, ಮಗಳು ಮಿನಿಸ್ಟ್ರು. ಹೆಂಗೈತೆ ನೋಡ್ರಿ, ಚಲೋ ಐತಲ್ಲ. ಮಗಳು ಮಿನಿಸ್ಟ್ರು, ಅಳಿಯ MP, ಮಗಳು ಅಳಿಯ ಸೇರಿ ಒಟ್ಟು ಈ ಭಾಗದ ಜನತೆಗೆ ಒಂದು ದೊಡ್ಡ ಆಶೀರ್ವಾದ, ಒಂದು ದೊಡ್ಡ ಉಡುಗೊರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ಅವ್ರ ಮಾತಲ್ಲಿ ಬಹಳ ಮೃದು, ಆದ್ರೆ ಅವರ ಕಾರ್ಯದಲ್ಲಿ ಬಹಳ ನಿಷ್ಠುರವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಶಶಿಕಲಾ ಜೊಲ್ಲೆ ಅವರು ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಕ್ಷೇತ್ರಕ್ಕೆ ಏನು ಕೆಲಸ ಮಾಡಿದ್ದಾರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವಂತ ಶಕ್ತಿಯನ್ನ ಭಗವಂತ ಅವರಿಗೆ ಕೊಡ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಬೇಕು. ಅದರ ಜೊತೆಗೆ ಈರಣ್ಣ ಕಡಾಡಿ ಅವರು ಕೂಡ ಇವತ್ತು ಒಬ್ಬ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಅವರ ಗುಣವನ್ನ, ಅವರ ಕಾರ್ಯತತ್ಪರತೆಯನ್ನ ಮೆಚ್ಚಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಅವ್ರನ್ನ ರಾಜ್ಯಸಭೆಯ ಸದಸ್ಯರನ್ನಾಗಿ ಮಾಡಿದ್ದು ಕೂಡ ಒಂದು ಸಾರ್ಥಕ ಅಂತೇಳಿ ನಾನು ಭಾವಿಸಿದ್ದೇನೆ. ಅವರು ಕೂಡ ಉತ್ತಮವಾದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ದುರ್ಯೋಧನ ಐಹೊಳೆ ಅವರು ನಾವು ಅವಾಗಿಂದನೂ ಸ್ನೇಹಿತರು, ಮತ್ತೆ ವಿಧಾನಸಭೆಯಲ್ಲಿ ಇದ್ದಂಥವ್ರು. ಅವರಂತೂ ಮಾತಾಡೋದೇ ಇಲ್ಲ, ಯಾವಾಗ ನಗೋದೊಂದು ಬಿಟ್ರೆ ಏನು ಮಾಡೋದು, ಮತ್ತ ಕೆಲಸ ಮಾಡ್ತಾರೆ, ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ ಸ್ವಾಮೀಜಿ ಅವರು ಕೂಡ ಹೇಳ್ತಾ ಇದ್ರು. ಅಂತ ನಾಯಕರನ್ನ ನಮ್ಮ ಬೆಳಗಾವಿ ಜಿಲ್ಲೆ ಹೊಂದಿದೆ. ಇನ್ನೂ ಉಳಿದಂತ ನಾಯಕರು ಇದ್ದೀರಿ, ಆದ್ರೆ ಎಲ್ಲರ ಬಗ್ಗೆ ನನಗೆ ಗೊತ್ತಿಲ್ಲ, ಹಾಗಾಗಿ ಎಲ್ಲ ಹೇಳಕ್ಕೆ ಅಲ್ಲಿ ಸಮಯ ಇಲ್ಲ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನಾನು ಚಾಮರಾಜನಗರದ ಗುಂಡ್ಲಪೇಟೆ ಕೇರಳ ಬಾರ್ಡರ್ ಅಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದೆ. ಇವತ್ತು ಮಹಾರಾಷ್ಟ್ರದ ಬಾರ್ಡರ್ ನಲ್ಲಿ ನಿಪ್ಪಾಣಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೀನಿ. ದಕ್ಷಿಣದಲ್ಲಿ ಒಂದು ಕಾರ್ಯಕ್ರಮ ಆಯ್ತು, ಉತ್ತರದಲ್ಲಿ ಒಂದಾಯ್ತು, ಆಮೇಲೆ ನಾರ್ತ್ ಈಸ್ಟ್ ಯಾವುದು ನಮ್ಮ ಬಸವ ಕಲ್ಯಾಣದಲ್ಲಿ ಒಂದು ಕಾರ್ಯಕ್ರಮ ಆಯ್ತು, ಕೋಲಾರದಲ್ಲಿ ಒಂದಾಯ್ತು. ಈಗ 4 ಬೌಂಡ್ರಿಯಲ್ಲಿ 4 ಕಾರ್ಯಕ್ರಮ ಆಗಿದಾವೆ 11 ಜಿಲ್ಲೆಗೆ. ಇನ್ನು ಉಳಿದಂತ ಜಿಲ್ಲೆಗಳು ಇದ್ದಾವೆ. ರೈತರ ಜೊತೆಗೆ ಹೋಗಿ, ರೈತರ ಜೊತೆಗೆ ಇದ್ದು, ರೈತರಿಗೆ ಆತ್ಮವಿಶ್ವಾಸವನ್ನು ತುಂಬಿ, ನಮ್ಮ ಸರ್ಕಾರ ನಿಮ್ಮ ಪರವಾಗಿದೆ, ರೈತರ ಮನೆ ಬಾಗಿಲಿಗೆ ಈ ಸರ್ಕಾರವನ್ನು ತಗೊಂಡು ಬರುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ನೀವು ಯಾರು ಧೃತಿಗೆಡೋದು ಬೇಡ. ಕರ್ನಾಟಕ ಸರ್ಕಾರ ರೈತರ ಪರವಾಗಿದೆ. ನಿಮಗೆ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನ ತಡೆ ಹಿಡಿಯುವಂತ ಶಕ್ತಿ ಮತ್ತು ಅದಕ್ಕೆ ಪರಿಹಾರವನ್ನು ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಖಂಡಿತ ಮಾಡ್ತದೆ ಅನ್ನೋಂಥ ಮಾತನ್ನು ಕೂಡ ಹೇಳಿ, ಇವತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು, ಬೆಳಗಾಂ ಜಿಲ್ಲೆಯ JD ಅವರು, AD ಅವರು, DD ಅವರು, AOಗಳು, AAಗಳು ಎಲ್ಲರೂ ಕೂಡ ಬಹಳ ಅದ್ಭುತವಾದಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅವರಿಗೆ ಮಾರ್ಗದರ್ಶನ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ವೆಂಕಟರಾಮ ರೆಡ್ಡಿ ಅವರು, ಶ್ರೀನಿವಾಸ್ ಅವರು, ನಂದಿನಿ ಕುಮಾರಿ ಅವರು ಕೂಡ ಅವರಿಗೆ ಒಳ್ಳೆಯ ಸಲಹೆ ಸಹಕಾರಗಳನ್ನು ನೀಡಿದ್ದಾರೆ.
ಉತ್ತಮವಾದಂತಹ ಈ ಕಾರ್ಯಕ್ರಮವನ್ನು ಮಾಡಿ ಜನರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದಂತ ನನ್ನ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ, ಜೊಲ್ಲೆ ನಮ್ಮ ಸಹೋದರಿ ಶಶಿಕಲಾ ಜೊಲ್ಲೆ ಅವರಿಗೂ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೂ, ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸೋದಕ್ಕಿಂತ ಮುಂಚೆ ಒಂದೇ ಹೇಳ್ತೀನಿ. ನಾನು ಮುಗಿಸ್ತಾ ಇದ್ದೆ, ನಾನೀಗ ಜೈ ಕಿಸಾನ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಈ ನಾಡಿಗೆ ಅನ್ನ ಕೊಡುವಂತ ರೈತನಿಗೆ ಒಂದು ನಮನವನ್ನ ಸಲ್ಲಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಜೈ ಕಿಸಾನ್ ಅನ್ನೋ ಶಬ್ದವನ್ನ ಪ್ರಾರಂಭ ಮಾಡಿದ್ದೇನೆ. ಅದರಿಂದ ಜೈ ಕಿಸಾನ್ ಹೇಳೋದ್ರ ಜೊತೆಗೆ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಿಸಾನ್. ಅನ್ನ ನೀಡುವ ರೈತರೇ ಆತ್ಮಸ್ಥೈರ್ಯದಿಂದ ಕೃಷಿ ಮುನ್ನಡೆ ಸಾಧಿಸಿ ನಿಮ್ಮೊಂದಿಗೆ ನಮ್ಮ ಸರ್ಕಾರ ಎಂಬ ಭರವಸೆಯನ್ನ ಎಲ್ಲರಿಗೆ ನೀಡಿದ ನಮ್ಮ ನೆಚ್ಚಿನ ಕೃಷಿ ಸಚಿವರು ಸನ್ಮಾನ್ಯ ಶ್ರೀ BC ಪಾಟೀಲ್ ಸರ್, ತಮಗೆ ನಮ್ಮ ಬೆಳಗಾವಿಯ ಸಮಸ್ತ ಕೃಷಿಕ ಬಾಂಧವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮನೆ ಮನೆಯಲ್ಲಿ ದೀಪ ಉರಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಪ್ಪಿದಾಕೆ ನೀನಲ್ಲವೇ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಶಕ್ತಿಯಾಗಿ ಯುಕ್ತಿಯಾಗಿ ನಮ್ಮ ನಿಪ್ಪಾಣಿ ಭಾಗದ ಕೃಷಿಕರ ಉತ್ಸಾಹಕ್ಕೆ ನೀರೆರೆದವರು ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆಯವರು. ಕರ್ನಾಟಕ ಘನ ಸರ್ಕಾರದ ಮುಜರಾಯಿ, ಹಜ್ ಹಾಗೂ ವಕ್ಫ್ ಸಚಿವರು ಸ್ವಾಗತಿಸಿ ಅಧ್ಯಕ್ಷೀಯ ನುಡಿಗಾಗಿ ಶ್ರೀಮತಿ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ವೈನಿ ಅವರನ್ನ. ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಕನ್ನೇರಿ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿಯವರ ಅಡಿದವರುಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಬೆಳಿಗ್ಗೆಯಿಂದ ಇಲ್ಲಿಯವರೆಗೆ ರೈತರೊಂದಿಗೊಂದು ದಿನ ಈ ಕಾರ್ಯಕ್ರಮದಲ್ಲಿ ಸುಮಾರು 12 ಗಂಟೆಗಳ ಕಾಲ, ಬೆಳಿಗ್ಗೆ 8 ಗಂಟೆಯಿಂದ ಇವತ್ತು 8 ಗಂಟೆವರೆಗೂ ಕೂಡ ಈ ಭಾಗದ ನಿಪ್ಪಾಣಿಗೆ ಬಂದು ಸುಮಾರು ಊರುಗಳನ್ನ, ಸುಮಾರು ರೈತರನ್ನ ಭೇಟಿಯಾಗಿ ಧೈರ್ಯವನ್ನ ತುಂಬಿದಂತಹ ನಮ್ಮ ಘನ ಸರ್ಕಾರದ ಕೃಷಿ ಸಚಿವರು, ನಮ್ಮ ಹಿರಿಯ ಸಹೋದರರು ಆದಂತಹ BC ಪಾಟೀಲ್ ಅಣ್ಣವರೇ, ಅದೇ ರೀತಿ ಲೋಕಸಭಾ ಸದಸ್ಯರಾದಂತ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ, ರಾಜ್ಯಸಭೆಯ ಸದಸ್ಯರಾದಂತ ಸಹೋದರರಾದಂತ ಈರಣ್ಣ ಕಡಾಡಿ ಅವರೇ, ಅದೇ ರೀತಿ ರಾಯಭಾಗದ ಜನಪ್ರಿಯ ಶಾಸಕರು ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ದುರ್ಯೋಧನನ್ನ ಐಹೊಳೆ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಹಲ್ಸಿದ್ನಾಥ್ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂತ ಚಂದು ಅಣ್ಣ ಕೋಟಿವಾಲೆ ಅವರೇ, ಗ್ರಾಮೀಣ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತ ಪವನ್ ಪಾಟೀಲ್ ಅವರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ KOF ನಿಂದ ಆಗಮಿಸಿದಂತ ನನ್ನ ಎಲ್ಲ ನಿರ್ದೇಶಕ ಸಹೋದರರೇ, PLD ಬ್ಯಾಂಕ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರೇ, ಇವತ್ತೇ ತಾನೇ ಉದ್ಘಾಟನೆಗೊಂಡಂತ FPOನ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯ ಸಹೋದರರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಕೃಷಿ ಇಲಾಖೆಯ ನಿರ್ದೇಶಕರಾದಂತಹ ಶ್ರೀನಿವಾಸ್ ಅವರೇ ಹಾಗೂ ನಂದಿನಿ ಕುಮಾರಿ ಅವರೇ, ಇನ್ನುಳಿದಂತ ಎಲ್ಲ ನನ್ನ ಕೃಷಿ ಇಲಾಖೆಯ ಅಧಿಕಾರಿ ವರ್ಗದವರೇ, ಇಲ್ಲಿ ಆಗಮಿಸಿದಂತ ಯಾವತ್ತು ನನ್ನ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ ಹಾಗೂ ಪತ್ರಕರ್ತ ಸಹೋದರರೇ ಮತ್ತು ಮಾಧ್ಯಮದ ಸಹೋದರರೇ, BC ಪಾಟೀಲ್ ಅಣ್ಣವರು ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಕಡಾಡಿ ಅಣ್ಣವರು ಮಾತಾಡಿದ್ಮೇಲೆ ನನಗ್ ಮಾತಾಡೋದಕ್ಕೆ ಏನೂ ಅವರು ಉಳಿಸಿಲ್ಲ ಮತ್ತು ವೇಳೆನೂ ಆಗಿರೋದ್ರಿಂದ ನಾನು ಕೂಡ ಇನ್ನು ಪೂಜ್ಯರ ಆಶೀರ್ವಚನ ತಾವೆಲ್ಲರೂ ಕೇಳಬೇಕು, ನಾವು ಕೂಡ ಕೇಳಬೇಕು. ಹಾಗಾಗಿ ನಾನು ಒಂದೇ ಹೇಳೋದಕ್ಕೆ ಬಯಸ್ತೀನಿ, ಇಲ್ಲಿಯವರೆಗೆ ನಮ್ಮ ಭಾರತದ ಬೆನ್ನೆಲುಬು ರೈತರು ಅಂತ ಹೇಳ್ತಿದ್ರು. ರೈತ ಕುಟುಂಬಗಳಿಂದ ಈಗ ಎಲ್ಲ ಸಹೋದರರು ಕೂಡ ಹೇಳಿದ್ರು, ರೈತ ಇರ್ಲಿಲ್ಲ ಅಂತಂದ್ರೆ ಇವತ್ತು ನಾವು ಜೀವಂತವಾಗಿ ಇರೋದಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಅವನು ಅನ್ನ ಬೆಳೆದು ಕೊಟ್ಟ ಅಂತ ಹೇಳಿ ನಾವು ಇವತ್ತು ಇಷ್ಟು ಆರಾಮಾಗಿ ಇದೀವಿ ಅನ್ನುವಂಥದ್ದು. ಆದ್ರೆ ಇಲ್ಲಿವರೆಗೂ ಕೂಡ ನಮ್ಮ ಸ್ವತಂತ್ರ ಭಾರತದ ಇತಿಹಾಸವನ್ನ 75 ವರ್ಷಗಳನ್ನ ನೋಡಿದಾಗ ಎಲ್ಲರೂ ಭಾಷಣನೇ ಮಾಡ್ತಾ ಬಂದ್ರು, ರೈತರು ನಮ್ಮ ಭಾರತದ ಬೆನ್ನೆಲುಬು ಅಂತ ಹೇಳ್ತಾನೆ ಬಂದ್ರು ಹೊರತಾಗಿ ರೈತರಿಗೋಸ್ಕರ, ರೈತ ಕುಟುಂಬಕ್ಕೋಸ್ಕರ ಯಾರು ಕೂಡ ಇಂದಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ನರೇಂದ್ರ ಮೋದಿಜಿ ಅವರು ಮಾಡಿದಂತಹ ರೈತರ ಅನೇಕ ಯೋಜನೆಗಳಿರ್ಬೋದು, ನಮ್ಮ ಘನ
ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪಾಜಿ ಅವರು ಮಾಡಿರುವಂತದ್ದಿರ್ಬೋದು, ಇಂದಿನ ಮುಖ್ಯಮಂತ್ರಿಗಳಾದಂತಹ ಬಸವರಾಜನ ಬೊಮ್ಮಾಯಿ ಅವರು ಮಾಡಿರುವಂತಹ ಅನೇಕ ಯೋಜನೆಗಳಿರ್ಬೋದು, ಇವನ್ನೆಲ್ಲನೂ ಕೂಡ ಇಲ್ಲಿಯವರೆಗೆ ನಾವು ಯಾವ ಸರ್ಕಾರಗಳು ಕೂಡ ಮಾಡದೇ ಇರತಕ್ಕಂತ ಅನೇಕ ಯೋಜನೆಗಳನ್ನ ಮಾಡುವಂತಹ ದಿಟ್ಟ ಹೆಜ್ಜೆಯನ್ನ ಇಡುವಂತ ಸಂದರ್ಭದಲ್ಲಿ ನನಗೆ ಇವತ್ತು ಬಹಳ ಅಭಿಮಾನ ಅನ್ನಿಸ್ತದೆ. ಬಹಳಷ್ಟು ರೈತರ ಬಗ್ಗೆ ಕಾಳಜಿಯನ್ನ ಹೊಂದಿರತಕ್ಕಂತ ನಾನು ಒಬ್ಬ ಕೃಷಿ ಸಚಿವನಾಗಿ ನನ್ನ ರಾಜ್ಯದ ರೈತರಿಗೆ ನಾನು ಏನು ಕೊಡಬೇಕು, ಅವರ ಒಂದು ಕಣ್ಣೀರನ್ನ ಒರೆಸುವಂತ ಕಾರ್ಯ ಯಾವ ರೀತಿ ಮಾಡಬೇಕು, ಅವರಿಗೆ ಒಂದು ಧೈರ್ಯವನ್ನ ತುಂಬಬೇಕು ಅಂತ ಹೇಳಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿನೇ ಯಾರು ಕೃಷಿ ಸಚಿವರು ಮಾಡದೇ ಇರತಕ್ಕಂತಹ ಒಂದು ಕಾರ್ಯಕ್ರಮವನ್ನ ರೈತರಿಗೋಸ್ಕರ ಒಂದು ದಿನ ಅಂತ ಹೇಳಿ BC ಪಾಟೀಲ್ ಅಣ್ಣವ್ರು ಮಾಡಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿಪ್ಪಾಣಿಗೆ ತಾವು ಬರಬೇಕು ಅಂತ ಕೇಳ್ಕೊಂಡಾಗ ಒಂದು ಕ್ಷಣನೂ ಕೂಡ ಯೋಚನೆ ಮಾಡದೆ ನಿನ್ನೆ ರಾತ್ರಿ ಇಲ್ಲಿ ಬಂದು ಇವತ್ತು ಬೆಳಿಗ್ಗೆಯಿಂದ ಸುಮಾರು 8 ಕಡೆಗಳಲ್ಲಿ ನಾವು ವಿಸಿಟ್ ಅನ್ನ ಮಾಡಿದ್ವಿ. ಬೇಹುಶಿಯಲ್ಲಿ ನರಸಿಂಹ ಚೌಗ್ಲೆ ಅಂತಕ್ಕಂಥವರ ಒಂದು ಗದ್ದೆಯಲ್ಲಿ ಹೋಗಿ ಕಬ್ಬಿನ ನಾಟಿ ಪದ್ಧತಿಯನ್ನ ವೀಕ್ಷಣೆ ಮಾಡಿದ್ವಿ. ನನಗೂ ಕೂಡ ಆಶ್ಚರ್ಯ ಆಯ್ತು, ಎಷ್ಟು ಒಳ್ಳೆ ರೀತಿಯಿಂದ, ಎಷ್ಟು ಆಧುನಿಕ ತಂತ್ರಜ್ಞಾನದಿಂದ ಆ ಕಬ್ಬಿನ ನಾಟಿಗಳನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನೋಡಿದ ಮೇಲೆನೆ, ಆ ಕ್ಷೇತ್ರದ ಒಂದು ಹೊಲಕ್ಕೆ ಹೋದ್ಮೇಲೆನೆ ಗೊತ್ತಾಗೋದು ಅಂತ ಹೇಳಿ ಇವತ್ತು ನನಗೂ ಕೂಡ ಅನಿಸ್ತು. ಅಕ್ಕೋಳ್ನಲ್ಲಿ ಪ್ರವೀಣ್ ಭಾಯ್ ಶಹಾ ಅವ್ರದ್ದು ಈಗಾಗಲೇ BC ಪಾಟೀಲ್ ಅಣ್ಣವರು ಬಹಳ ಚೆನ್ನಾಗಿ ಹೇಳಿದ್ರು, ಹಾಲು ಮತ್ತು ತುಪ್ಪ ಅದಕ್ಕೆ ನಮ್ಮ ಪ್ರಧಾನಿಗಳು ಮಾಡ್ತಕ್ಕಂತಹ ಏನು 2023ರಲ್ಲಿ ರೈತರ ಬೆಳೆ ದ್ವಿಗುಣವಾಗುವಂತ ಕಾರ್ಯಕ್ರಮ ಇವತ್ತು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಏನು ಪ್ರಧಾನಿಗಳ ಕನಸಾಗಿತ್ತು, ಮುಖ್ಯಮಂತ್ರಿಗಳ ಕನಸಾಗಿತ್ತು, BC ಪಾಟೀಲ್ ಅಣ್ಣವರ ಕನಸಿದೆ. ಇವತ್ತು FPO ಅನ್ನ ನಿಪ್ಪಾಣಿಯಲ್ಲಿ ಶ್ರೀ ನಿಪ್ಪಾಣಿ ದೂಧಗಂಗಾ FPO ಅಂತ ಹೇಳಿ ಇವತ್ತು ನಾವು ಉದ್ಘಾಟನೆಯನ್ನ ಮಾಡಿದ್ದೀವಿ. ಆ ಉದ್ಘಾಟನೆ ಮಾಡಿದಂತಹ ಇಲ್ಲಿಂದ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ಕಬ್ಬು ಮತ್ತು ಸೋಯಾಬೀನ್ ಇವೆರಡಲ್ಲಿ ನಾವು ಬೈ ಪ್ರಾಡಕ್ಟ್ ಅನ್ನ ಮಾಡಿಬಿಟ್ಟು ರೈತರ ಒಂದು ಬೆಲೆಯನ್ನ ಹೇಗೆ ದ್ವಿಗುಣಗೊಳಿಸಬಹುದು ಅನ್ನುವಂತ ಕಾರ್ಯ ಇವತ್ತಿಂದ ಪ್ರಾರಂಭ ಆಗ್ತದೆ. ಅದರಲ್ಲಿ ನಾನಿರ್ಬೋದು, ಅಣ್ಣ ಸಾಹೇಬ್ರು ಇರ್ಬೋದು, ನಮ್ಮ ಕೃಷಿ ಅಧಿಕಾರಿಗಳಿರ್ಬೋದು, ಸಚಿವರು ಇರ್ಬೋದು, ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಅದನ್ನ ಇಲ್ಲಿ ಸಾಧನೆ ಮಾಡುವಂತ ನಿಟ್ಟಿನಲ್ಲಿ ನಾವು ನಿಮ್ ಜೊತೆಗಿದ್ದೀವಿ ಅಂತಕ್ಕಂಥ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅಕ್ಕೋಳ್ನಲ್ಲಿ ರಾವ್ಸಾಬ್ ಫರಾಳೆ ಅನ್ನೋರ ಒಂದು ಹೊಲಕ್ಕೆ ಹೋಗಿ ಕಬ್ಬು ಕಟಾವನ್ನ ಮಾಡ್ತಕ್ಕಂಥ ಯಂತ್ರಗಳನ್ನು ಕೂಡ ಇವತ್ತು ವೀಕ್ಷಣೆಯನ್ನ ಮಾಡಿ, ವಿಶೇಷವಾಗಿ ಗವಾಣಿಯಲ್ಲಿ ಶಿವಾನಂದ ಶಾಂಡಿಗೆ ಅನ್ನೋರ ಅವರ ಹೊಲಕ್ಕೆ ಹೋದಾಗ ಅನೇಕ ಕಬ್ಬಿನ ತಳಿಗಳನ್ನ ನಾವು ನೋಡಿದ್ವಿ. ಮತ್ತು ಇನ್ನೂ ಒಂದು ಆಧುನಿಕ ತಂತ್ರಜ್ಞಾನ ಅಂತಂದ್ರೆ ನಾವು ಬೆನ್ ಮೇಲೆ ಒಂದು ಪಂಪ್ ಅನ್ನ ಇಟ್ಕೊಂಡು ಔಷಧಿಯನ್ನ ಹೊಡೆಯುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ಇವತ್ತು ಡ್ರೋನ್ ಮುಖಾಂತರ ಆ ಕಬ್ಬಿಗೆ ಔಷಧಿಯನ್ನ ಸಿಂಪಡಣೆ ಮಾಡುವಂತದ್ದನ್ನ ನೋಡಿದ್ವಿ. ಅಲ್ಲಿಂದ ಸ್ವಲ್ಪ ದೂರ ಬಂದ್ಮೇಲೆ ಅಲ್ಲಿ ನಮಗೆ ಹೇಳ್ತಿದ್ರು, ಒಂದು ಸಾವಯವ ಕೃಷಿಯಲ್ಲಿ ನಾವು ಕಾಯಿ ಪಲ್ಯಗಳನ್ನ ಬೆಳೀತಾ ಇದೀವಿ ಅಂತ ಹೇಳಿ. ಅಲ್ಲಿ ಅನೇಕ ತೊಪ್ಪಲು ಪಲ್ಯಗಳಿತ್ತು, ಹಿಲಿಕಾಯಿ ಇತ್ತು, ಹಾಗಲಕಾಯಿ ಇತ್ತು. ಅವ್ರು ಹೇಳ್ತಿದ್ರು, ನೀವು ಕೃಷಿ ಇದನ್ನ ಬೆಳೆದಂತದನ್ನ ಮಾರಾಟ ಎಲ್ಲಿ ಮಾಡ್ತೀರಿ ಅಂತ ಹೇಳಿ ಪಾಟೀಲ್ ಅನ್ನೋರು ಕೇಳಿದಾಗ ಆ ರೈತರು ಮತ್ತು ಶಾಂಡಿಗೆ ಅನ್ನೋರು ಹೇಳಿದ್ರು, ನಾವು ಮಾಡಿದಂತ ಸಾವಯವ ಕಾಯಿ ಪಲ್ಯ ಎಲ್ಲಾನು ಕೂಡ ನಾವು ಕನೇರಿ ಮಠಕ್ಕೆ ಕಳಿಸ್ತೀವಿ, ಕನೇರಿ ಮಠದ ಸ್ಟಾಲ್ಗಳಲ್ಲಿ ಅವು ತುಂಬಾ ಒಳ್ಳೆ ರೀತಿಯಿಂದ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ನಾವು ಇನ್ನೂ ಕೂಡ ಮುಂದೆ ಬಂದು ಮಲ್ಲಯ್ಯನ ಗುಡ್ಡದಲ್ಲಿ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನನ ನಂತರ ನಮ್ಮ ಅಡಿ ಮಲ್ಲಯ್ಯನ ಗುಡ್ಡ ಅಲ್ಲಿ ಇವತ್ತು ಏನು ನಾವು ಮುಖ್ಯಮಂತ್ರಿಗಳು ಬಸವರಾಜನ ಬೊಮ್ಮಾಯಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಮೊದಲನೇ ಯೋಜನೆ ಯಾವ್ದಾದ್ರು ಹಾಕಿದ್ರೆ ಅವರು ನಮ್ಮ ರೈತ ಮಕ್ಕಳಿಗೋಸ್ಕರ ಸ್ಕಾಲರ್ಶಿಪ್ ಕೊಡುವಂತ ಒಂದು ಯೋಜನೆ. ಅಲ್ಲಿ ಮಕ್ಕಳೊಂದಿಗೆ ಸಂವಾದವನ್ನ ಸಚಿವರು ಮಾಡಿದ್ರು. ಎಷ್ಟು ಅದ್ಭುತವಾಗಿ ಆ ಮಕ್ಕಳು ಪ್ರಶ್ನೆಯನ್ನ ಕೇಳ್ತಿದ್ರು, ಅದಕ್ಕೆ ಸಲಹೆಯನ್ನ ಬಹಳಷ್ಟು ಚೆನ್ನಾಗಿ BC ಪಾಟೀಲ್ ಅಣ್ಣವ್ರು ಕೊಟ್ರು. ಇವತ್ತು ಆ ಮಕ್ಕಳ ಜೊತೆನೂ ಕೂಡ ಸಂವಾದವನ್ನ ಮಾಡಿದಂತಹ ರೀತಿಯನ್ನ ನೋಡಿದಾಗ, ಆ ಮಕ್ಕಳಲ್ಲಿ ಇರ್ತಕ್ಕಂತಹ ಒಂದು ಉತ್ಸಾಹವನ್ನ ನೋಡಿದಾಗ ನಿಜವಾಗ್ಲೂ ಕರ್ನಾಟಕ ಸರ್ಕಾರ ಮಾಡ್ತಕ್ಕಂತ ಯೋಜನೆಗಳು ತಳಮಟ್ಟದವರೆಗೂ ಕೂಡ ಬಂದು ಮುಟ್ತಾ ಇದ್ದಾವೆ ಅನ್ನುವಂತ ಒಂದು ಖುಷಿ ಒಂದ್ ಕಡೆ ಆಯ್ತು. ಅಲ್ಲಿಂದ ಕುರ್ಲಿಗೆ ಹೋಗಿ ಸಂಭಾಜಿ ಮಾನೆ ಅಂತಕ್ಕಂಥವ್ರ ಮನೆಯಲ್ಲಿ ಒಂದು ಸಾವಯವ ಬೆಲ್ಲ ತಯಾರಿಕಾ ಘಟಕ, ನಾನು ಕೂಡ ಇನ್ನೂವರೆಗೂ ಅಲ್ಲಿ ಹೋಗಿರ್ಲಿಲ್ಲ. ಅಲ್ಲಿ ಹೋದ ತಕ್ಷಣ ಆ ಬೆಲ್ಲದ ಗಾನದ ಮನೆಯನ್ನ ನೋಡಿದಾಗ ನಿಜವಾಗ್ಲೂ ಅನ್ನಿಸ್ತು, ನಾವು ನಿಪ್ಪಾಣಿ ಕ್ಷೇತ್ರದಲ್ಲಿ ಇದೀವೋ ಅಥವಾ ಎಲ್ಲಾದ್ರೂ ಫಾರಿನ್ ಕಂಟ್ರಿಯಲ್ಲಿ ಇದೀವೋ ಅಂತೇಳಿ. ಆ ಶೆಡ್ ಮಾತ್ರ ತುಂಬಾ ಹಳೇದೇ ಇತ್ತು,
ಇನ್ನೂ ಅಷ್ಟು ಪ್ರಾಪರ್ ಆಗಿ ಕಟ್ಟಿರ್ಲಿಲ್ಲ. ಆದ್ರೆ ಒಳಗಡೆ ಅವರು ಮೇಂಟೈನ್ ಮಾಡಿರುವಂತ ಏನು ಸ್ವಚ್ಛತೆ ಇತ್ತಲ್ಲ, ಹೈಜೀನ್ ಇತ್ತಲ್ಲ, ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿತ್ತು. ಅಲ್ಲೂ ಕೂಡ ಅವರು ಬಹಳ ಒಳ್ಳೆ ರೀತಿಯಿಂದ ಮಾಡಿರೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಅದೇ ರೀತಿ ಒಂದು ರೈತ ಉತ್ಪಾದನಾ ಘಟಕವನ್ನ ಇವತ್ತು ಪ್ರಾರಂಭ ಮಾಡೋದ್ರ ಮುಖಾಂತರ ಸಚಿವರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ. ಮತ್ತು ನಾನಿವತ್ತು ಬಹಳಷ್ಟು ಅಭಿಮಾನ ಪಡುವಂತದ್ದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯ ಎಲ್ಲ ಕೃಷಿ ಅಧಿಕಾರಿಗಳು, ಬೆಂಗಳೂರಿನ ಹಂತದಿಂದ ಬಂದಿರುವಂತ ಎಲ್ಲ ಕೃಷಿ ಅಧಿಕಾರಿಗಳಿಗೆ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಬಾರಿಸಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ನಾನು ಅಧಿವೇಶನದಲ್ಲಿದ್ದೆ, ಅಣ್ಣಾ ಸಾಹೇಬ್ರು ಬರೋದು ಹೋಗೋದು ಮಾಡ್ತಿದ್ರು. ಆದ್ರೆ ಅವರಿಗೆ ದಿನಾನು ಫೋನ್ ಮೇಲೆ ಕಾಂಟ್ಯಾಕ್ಟ್ ನಲ್ಲಿ ಇದ್ಕೊಂಡು ಎಲ್ಲ ತಯಾರಿಯನ್ನ ಬಹಳಷ್ಟು ಒಳ್ಳೆ ರೀತಿಯಿಂದ ಇವತ್ತು ಅವ್ರು ಮಾಡಿದ್ದಾರೆ. ನಾವೆಲ್ಲರೂ ಮಾತಾಡ್ತೀವಿ, ನಾವು ವೇದಿಕೆ ಮೇಲೆ ಇರ್ತೀವಿ, ಆದ್ರೆ ಎಲೆಮರೆ ಕಾಯಿಯಾಗಿ ಆ ಅಧಿಕಾರಿಗಳ ತಂಡ ಬಹಳಷ್ಟು ಒಳ್ಳೆ ರೀತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡೋದಕ್ಕೆ ಕಾರಣರಾಗಿದ್ದಾರೆ. ಹಾಗಾಗಿ ನನ್ನ ಪರವಾಗಿ ಕೂಡ ನಾನು ಅವರಿಗೆಲ್ಲರಿಗೂ ಕೂಡ ಬಹಳಷ್ಟು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಪ್ರತಿಯೊಂದು ಗ್ರಾಮದಲ್ಲಿ ನೀವೆಲ್ಲರೂ ನಮ್ಮನ್ನ ಸ್ವಾಗತ ಮಾಡ್ಕೊಂಡಿರೋದು, ನಮ್ಮ ಜೊತೆಲಿ ಆತ್ಮೀಯವಾಗಿ ಎಲ್ಲರೂ ಕೂಡ ಇವತ್ತು ಹಂಚ್ಕೊಂಡಿರೋದನ್ನ ನೋಡಿದಾಗ ಬಹಳಷ್ಟು ಖುಷಿ ಆಗ್ತದೆ. ಯಾರು ಕೂಡ ಹೆದರ್ಬೇಕಾಗಿಲ್ಲ. ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಯೋಚನೆ ಕೂಡ ಮಾಡಬಾರ್ದು. ಯಾಕಂದ್ರೆ ಒಳ್ಳೆ ರೀತಿಯಿಂದ ಕೃಷಿಯನ್ನ ಮಾಡಿದಾಗ ರೈತರಿಗೆ ಯಾವ ತರ ಲಾಭ ಆಗ್ತದೆ ಅನ್ನೋದಕ್ಕೆ ಒಂದೇ ಉದಾಹರಣೆ ಕನೇರಿ ಅಪ್ಪಾಜಿಯವರು. ಇವ್ರೇನು ಬಹಳ ದೂರ ಇಲ್ಲ, ನಮ್ಮಿಂದ 10-15 ಕಿಲೋಮೀಟರ್ ಅಲ್ಲಿ ಇರುವಂತವ್ರು. ನಾವೆಲ್ಲರೂ ಭಾರತೀಯ ಸಂಸ್ಕೃತಿ ಉತ್ಸವವನ್ನ ಮಾಡಿದಾಗ 1 ಎಕರೆಯಲ್ಲಿ 108 ಬೆಳೆಗಳನ್ನ ಶೂನ್ಯ ಬಂಡವಾಳವನ್ನ ಉಪಯೋಗಿಸಿ 1 ಎಕರೆಯಲ್ಲಿ 108 ಬೆಳೆಗಳನ್ನ ಯಾವ ರೀತಿ ತೆಗಿಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಊರಿಗೆ ಹೋಗಿ ಅಲ್ಲಿ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿರೋದನ್ನ ಕೂಡ ನಾವು ನೋಡಿದೀವಿ. ಯಾವ ರೀತಿ ಈ ಗೀರ ಆಕಳ ಸಾವಯವ ಕೃಷಿಯನ್ನ ಮಾಡಬಹುದು, ಆಕಳಿಂದ ಯಾವ ರೀತಿ ಈಗ ತುಪ್ಪದ ಒಂದು ಉದಾಹರಣೆ ಹೇಳಿದ್ರು, ಅದನ್ನು ಕೂಡ ನಾವು ಅವ್ರ ಕಡೆಯಿಂದಾನೆ ಕಲ್ತಿದೀವಿ. ಮತ್ತು ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ರೈತರ ಮನೆಯಲ್ಲಿ ಒಂದು ದೇಸಿ ಆಕಳು ಇರಲೇಬೇಕು ಅನ್ನುವಂತ ಒಂದು ಅಭಿಯಾನವನ್ನ ಪೂಜ್ಯರು ಏನ್ ಮಾಡಿದ್ರು, ಆಗಿನಿಂದ ಈ ನಮ್ಮ ಇಡೀ ನಿಪ್ಪಾಣಿ ಭಾಗದಲ್ಲಿ ಪ್ರತಿಯೊಬ್ಬ ರೈತರ ಮನೆಯಲ್ಲೂ ಕೂಡ ದೇಸಿ ಆಕಳು ಇರೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಆರೋಗ್ಯ ಇರ್ಬೋದು, ಕೃಷಿ ಇರ್ಬೋದು, ಗೋವುಗಳಿರ್ಬೋದು, ನಮ್ಮ ಭಾರತೀಯ ಸಂಸ್ಕೃತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಎಲ್ಲದರಲ್ಲೂ ಕೂಡ ಪೂಜ್ಯರು ಈ ಭಾಗಕ್ಕೆ ಏನು ನಮ್ಗೆಲ್ರಿಗೂ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೋ. ಹಾಗಾಗಿ ನಾವೆಲ್ಲರೂ ಕೂಡ ಬಹಳಷ್ಟು ಧನ್ಯವಂತರು, ಪುಣ್ಯವಂತರು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ BC ಪಾಟೀಲ್ ಅಣ್ಣವ್ರು ಬಂದಿರೋದು ನಮ್ಗೆಲ್ರಿಗೂ ಕೂಡ ಖುಷಿ ತರುವಂತದ್ದು. ನಾನು ಹೇಳಿದ ತಕ್ಷಣನೇ ಅವ್ರು ಒಪ್ಕೊಂಡು ಇಲ್ಲಿಗೆ ಬಂದಿದ್ದಾರೆ, ಅವ್ರಿಗೆ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಾನು ಅಣ್ಣಾರಲ್ಲಿ ಕೇಳ್ಕೊಳ್ಳೋದು, ನಿಪ್ಪಾಣಿಯಲ್ಲಿ ನನ್ನ ರೈತ ವಿದ್ಯಾರ್ಥಿನಿಗೋಸ್ಕರ ಒಂದು ಕಾಲೇಜ್ ನೀವು ಮಾಡಲೇಬೇಕು. ಇದು ಗಡಿ ಭಾಗ ಇರೋದ್ರಿಂದ ಆ ಕಾಲೇಜ್ ಕೂಡ ನಮ್ಮಲ್ಲಿ ಆಗಬೇಕು ಅನ್ನುವಂಥದ್ದು. ಅದೇ ರೀತಿಯಾಗಿ ಕೆಲವೊಂದು ಮತ್ತೆ ಏನು ಕೃಷಿ ಇಲಾಖೆಯಿಂದ ನೀವೇನ್ ಮಾಡ್ತಿರೋ ಅದಕ್ಕೆ ನಿಪ್ಪಾಣಿಗೆ ಒಂದು ಸ್ವಲ್ಪ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟು, ಇದು ನಿಮ್ಮ ತಂಗಿ ಇರುವಂತ ಕ್ಷೇತ್ರ ಅಂತ ತಿಳ್ಕೊಂಡು ಆದಷ್ಟು ಸಹಾಯ ಸಹಕಾರಗಳನ್ನ ನಮ್ಮ ರೈತರಿಗೆ ಮಾಡಬೇಕು ಅನ್ನುವಂತಹ ಒಂದು ಕಳಕಳಿಯ ವಿನಂತಿಯನ್ನ ಮಾಡ್ತಾ, ಅವರಿಗೆ ಪೂಜ್ಯರಿಗೆ ನನ್ನೆಲ್ಲ ವೇದಿಕೆ ಮೇಲೆ ಇದ್ದಂತ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ, ತಮ್ಗೆಲ್ರಿಗೂ ಕೂಡ ಮುಂದೆ ಬರ್ತಕ್ಕಂತ ವಿಜಯದಶಮಿಯ ಅಡ್ವಾನ್ಸ್ ಆಗಿ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ನನ್ನ 2 ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕಿಸಾನ್. ಕನ್ನಡ ನಾಡಿನ ಮಣ್ಣಿನ ಕಣಗಳು ಜೀವರಸಾಯನ ಸೂಸುತ್ತಿವೆ. ಭಾರತ ಮಾತೆಯ ಗೌರವ ರಕ್ಷೆಗೆ ಕನ್ನಡ ನೆಲವಿದು ತುಡಿಯುತ್ತಿದೆ. ಇವತ್ತಿನ ಈ ಕಾರ್ಯಕ್ರಮ ರೈತರೊಂದಿಗೆ ಒಂದು ದಿನ. ನಿಪ್ಪಾಣಿ ಭಾಗದ ಸಾಧಕ ಕೃಷಿಕರನ್ನ ಇಡೀ ಸಮಾಜಕ್ಕೆ ಪರಿಚಯಿಸಿದ ಹೆಮ್ಮೆ, ಕೀರ್ತಿ ಮೇಡಮ್ ತಮ್ಮದು. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಕೆರೆ ಹಳ್ಳ ಬಾವಿಗಳು ಮೈದೊರೆದರೆ ಗುಳ್ಳೆ ಗುರುಜಗಳ ಕಾಣಬಹುದು, ವಾರಿದಿ ಮೈದೊರೆದರೆ ಮುತ್ತು ರತ್ನಂಗಳ ಕಾಣಬಹುದು, ಕೂಡಲ ಸಂಗನ ಶರಣರ ಮಾತಿನಲ್ಲಿ ಲಿಂಗವ ಕಾಣಬಹುದು. ಸಾವಯವ ಕೃಷಿಯನ್ನ ಆಂದೋಲನ ರೂಪದಲ್ಲಿ ಚುಕ್ಕಾಣಿ ಹಿಡಿದು ಮುನ್ನಡೆಸಿ ಅದನ್ನು ಕೃಷಿಕರ ಮನೋಸ್ಥೈರ್ಯದಲ್ಲಿ ಬದಲಾವಣೆ ಮಾಡಿದ ಹಿರಿಮೆ
ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪ ಅವರದು. ಇದೀಗ ಆಶೀರ್ವಚನ. ಬನ್ನಿ ಕಿಣಿಯಾಗೋಣ ಶ್ರೀಗಳ ಮಾತಿಗೆ. ದಿಕ್ಕಾಲಾದ್ಯನವಚ್ಛಿನ್ನಾನಂತ ಚಿನ್ಮಾತ್ರ ಮೂರ್ತಯೇ ಸ್ವಾನುಭೂತೇಕಮಾನಾಯ ನವಶ್ರಾಂತಾಯ ತೇಜಸ್ಸಿ. ಕೃಷಿಕರ ಜೊತೆಗೆ ಒಂದು ದಿನವನ್ನು ಕಳೆಯುವುದಕ್ಕಾಗಿ ಆಗಮಿಸಿ ತನ್ನಿಮಿತ್ತವಾಗಿ ಆಯೋಜಿತವಾದಂಥ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಬಡಗಿ ಡಿಪಾರ್ಟ್ಮೆಂಟ್ನಿಂದ ಹಿಡ್ಕೊಂಡು ಬಾರ್ಕೋಲ್ ಡಿಪಾರ್ಟ್ಮೆಂಟಿಗೆ ಬಂದಂಥ BC ಪಾಟೀಲ್ ರವರೇ, ಯಾಕಂದ್ರೆ ಮೊದಲು ಪೊಲೀಸರು ಇದ್ರು, DYSP SP ಇದ್ರು, ಪೊಲೀಸ್ ಬಡಗಿ ಡಿಪಾರ್ಟ್ಮೆಂಟ್ ಇತ್ತು, ಈ ಬಾರ್ಕೋಲ್ ಡಿಪಾರ್ಟ್ಮೆಂಟಿಗೆ ಬಂದಾರೆ. ಅಣ್ಣ ಸಾಹೇಬ್ ಅವರೇ, ಅಮ್ಮ ಅವರೇ, ಈರಣ್ಣವರು, ಐಹೊಳೆ ಅವರಿದ್ದಾರೆ, ಜಯವಂತ ಅದಾನ, ಈ ಕಡೆ ಎಲ್ಲರೂ ಹಿರಿಯರು ಅದಾರ, ಚಂದವಣ್ಣ ಅದಾನ, ಅಮ್ಮವ್ರು ಅದಾರ, ಹಿಂದೂನು ಯಾರ್ಯಾರು ಅದಾರ, ಮುಂದೂ ಭಾಳ ಮಂದಿ ತುಂಬ್ತೀರಿ. सगळ्यांनाच नमस्कार. मला वाटते की आता आपलं फार सहनशीलतेची अंत पाहू नये असं मला वाटते तुमची चेहरा पाहिल्यानंतर. ಒಕ್ಕಲಿಗರ ದೇಶ, ಈ ದೇಶಕ್ಕೆ ಧನ್ಯಾಲ್ಗು ಅಂತ ನಮ್ಮ ಅಮ್ಮವರು ಹೇಳಿದ್ರು, ಈರಣ್ಣವರು ಹೇಳಿದ್ರು, ಎಲ್ಲರೂ ಹೇಳಿದ್ರು. ಈರಣ್ಣವ್ರು ಒಂದು ಮಾತು ಭಾಳ ಚಲೋ ಹೇಳಿದ್ರು. ಏನಂದ್ರೆ GDP ಒಳಗೆ 20% ಯೋಗದಾನ ಕೊಡ್ತಾ ಇದ್ದಾನೆ ರೈತ ಅಂತ. 50% 60% ಮಂದಿ ಕೂಡಿ 20% ಯೋಗದಾನ ಕೊಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಬಹಳ ಮಹತ್ವದ್ದೇನು ಅಂದ್ರೆ, ಈ ದೇಶದೊಳಗೆ ಉದ್ಯೋಗ ಕೊಡುವುದನ್ನು ಒಂದು ವೇಳೆ ನಾವು ಪ್ರಮಾಣ ನೋಡಿದ್ರೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ವ್ಯವಸಾಯವನ್ನ ಕೊಡು ಡಿಪಾರ್ಟ್ಮೆಂಟ್ ಯಾವ್ದಿದ್ರೆ ಅದು ಕೃಷಿ. 42% ಜನರಿಗೆ ಉದ್ಯೋಗ ವ್ಯವಸಾಯ ಕೊಟ್ಟವ್ರು ಇವರು. ಆಮ್ಯಾಗ ಯಾವ ಡಿಪಾರ್ಟ್ಮೆಂಟಿಗೆ 80% ಹಣ ಪೂರೈಕೆ ಆಗ್ತೈತಲ್ಲ, ಅದು ಇಂಡಸ್ಟ್ರಿ, ಅದು ಉದ್ಯೋಗ ವ್ಯವಸಾಯ ಒದಗಿಸಿದ್ದು ಕೇವಲ 14%. ಸರ್ಕಾರಿ ನೌಕರಿ 3.7%. ಒಟ್ಟು ಸರ್ಕಾರಿ ನೌಕರಿಗಳಿಗೆ ದೇಶದಾಗಿರೋದು 3.7%. ಆಮೇಲೆ ಖಾಸಗಿ ಆ ಕಡೆ ಈ ಕಡೆ ಆಫೀಸ್ಗಳು ಉದ್ಯೋಗಗಳು ಏನದಾವ ಅವು 3.5%. ಹಿಂಗೆ ಎಲ್ಲ ಕೂಡಿ 50% ಮಂದಿಗೆ ಇವತ್ತಿನವರೆಗೆ ಉದ್ಯೋಗ ಕೊಡ್ಲಾಕಾಗೈತಿ. ಇನ್ನ 50% ಮಂದಿ ಹಂಗ ಸೊಣ್ಣ ಹಾಕೊಂಡು ತಿರ್ಗಾಡಕತ್ತೆ. अजून 50% लोक चड्डीवर फिरायला लागलेत असेच. या 50% हे जे आहेत, ह्यात सुद्धा जे 42% आहेत, ಇವರೊಳಗೂ ಸಹಿತ ಪ್ರತಿ ದಿವಸ 2058 ಮಂದಿ ಕೃಷಿಯಿಂದ ಪಲಾಯನ ಮಾಡ್ತಾ ಇದ್ದಾರೆ. ಇವತ್ತೂ ಸಹಿತ ಪ್ರತಿ ದಿವಸ 2058 ಜನರು ಕೃಷಿ ಕ್ಷೇತ್ರದಿಂದ ಪಲಾಯನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಊರ್ ಬ್ಯಾಡಾಗೈತೆ, ಅವ್ರ ಕೃಷಿ ಬ್ಯಾಡಾಗೈತೆ. आमच्या शेतकऱ्यांनी खरं म्हणजे इतकं स्वाभिमान बाळगायला पाहिजे की मगाशी जसं BC पाटीलजींनी सांगितलं, कृषी मंत्रींनी सांगितलं की जगाला अन्न देणारा अन्नदाता मी आहे याचा स्वाभिमान त्याच्याकडे असायला पाहिजे. पण ती स्वाभिमान आज खूपच कमी करून घेतल्यासारखं दिसते. ನಿಮ್ಮ ಮಕ್ಕಳು ಏನ್ ಮಾಡ್ತಾರ್ರಿ ಅಂತ ಕೇಳಿದ ಕೂಡಲೇ ಬಹಳ ಅಭಿಮಾನದಿಂದ ಹೇಳ್ತಾರೆ, ನಮ್ಮ ಹುಡುಗ ಇಂಜಿನಿಯರ್ ಆಗ್ಯಾನ್ರಿ, ನಮ್ಮ ಹುಡುಗ ನೌಕರಿ ಮಾಡ್ತಾನ್ರಿ, ಮಾಸ್ತರ್ ಅದಾನ್ರಿ, ಅದು ಅದಾನ್ರಿ, ಇದು ಅದಾನ್ರಿ ಅಂತ ಹೇಳ್ಕೊಂತ ಬಂದು ಕೊನೆಗೆ ಮತ್ತ ಅವ ಇನ್ನೊಬ್ಬ ಅದಾನಲ್ಲ, ಅವನ್ ಜರ ಒಕ್ಕಲ್ತನ ಮಾಡ್ತಾನ. ಅಂದ್ರ ಒಕ್ಕಲಿಗೆ ಆಗಿ ತನ್ನ ಮಗ ಒಕ್ಕಲ್ತನ ಮಾಡ್ತಾನ ಅಂತ ಹೇಳಾಕ ಇವ್ ಒಂದ್ ವೇಳೆ ನಾಚಿಕೆ ಹಾಕಿತ್ತು ಅಂದ್ರೆ ಇವನಂತ नाचिकेड मनुष्य जगतनं मातोब. आपण करत असलेले कायक जे आहे, कर्म जे आहे, त्याच्याबद्दल आपल्याला जरूर स्वाभिमान पाहिजे.
ರೈತರಿಗೆ ತಾನು ಮಾಡೋ ಕೆಲಸದ ಬಗ್ಗೆ ಎಂದೂ ಹೀನ ಭಾವನೆ ಮನಸ್ಸಿನೊಳಗೆ ಬರಬಾರ್ದು. ಅಲ್ರಿ, ಎಲ್ಲರಿಗೆ ಪುಕ್ಕಟ್ ಅನ್ನ ಕೊಡುವಂತ ಕೆಲಸ ನೀವು ಮಾಡೋ ಹೊತ್ನ್ಯಾಗ ಅದನ್ಯಾಕ ಅಷ್ಟು ಕನಿಷ್ಠ ಅಂತ ತಿಳ್ಕೊತೀರಿ. कृषी मंत्र्यांनी सांगितलं कुठल्याही ITBT वाल्यांनी कम्प्युटर मधून 2 किलो दाणं उगवलेले कधी बघितलंय? कुठल्याही ऑटोमोबाईल वाल्यांनी कारखान्यात काय भाजी उगवलेले बघितलंय? कुठल्याही व्यापारी आपल्या दुकानात कुठल्या झाडाची वांगी कुठल्या वेलीची फळं कधी उगवलेले बघितले नाही. हे देणार शेतकरीच देणार. ಇದನ್ನ ಕೊಡೋ ಒಕ್ಕಲಿಗೆನ ಅವನ್ ಬಿಟ್ರೆ ಮತ್ತೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಇದನ್ನ ಅದಕ್ಕೆ ಅವನಿಗೆ ಸ್ವಾಭಿಮಾನ ಬೇಕು. ಎಷ್ಟು ದುರಭಿಮಾನಿ ಆಗ್ಯಾನ ಅಥವಾ ಎಷ್ಟು ಹೀನ ಭಾವನೆಯನ್ನ ತಾಳ್ಯಾನ ಒಕ್ಕಲಿಗೆ ಅಂದ್ರ, ಒಕ್ಕಲಿಗೆಯರಿಗೆ ಮಕ್ಕಳು ಕೊಡಕ್ಕೂ ತಯಾರಿಲ್ಲ, ತಗೊಳಕ್ಕೂ ತಯಾರಿಲ್ಲ. ನೀವ್ ಒಕ್ಕಲಿಗಪ್ಪ, ನಿಮ್ ಮನ್ಯಾಗ ಇಷ್ಟೆಲ್ಲ ಐತಿ, ಆ ಮನ್ಯಾನ ಹುಡುಗರಿಗೆ ಇಷ್ಟು ಕೆಟ್ಟ ಸಂಸ್ಕಾರ ಮಾಡಕ್ ಶುರು ಮಾಡಿವಲ್ಲ ನಾವು. ಅವ ಹುಡುಗಿರೋದಕ್ಕ ಹುಡುಗಿರೋದ ತಮ್ಮ ಈ ಕಡೆ ಬರಕ್ ಹೋಗ್ಬೇಡ, ನೀ ಬೇಕಾದ ಸುಡ್ಗಾಡ್ ಸೇರ್ ಖರೆ ಆ ಕಡೆ ಹೋಗಿ ಯಾರ ಮನೆ ಕಸ ಹುಡುಕರೆ ಹೊಲ್ದಾಗ ಬರಕ್ ಹೋಗ್ಬೇಡ. ಇದು ಯಾವ ಒಕ್ಕಲಿಗರಿಗೂ ಶೋಭಿಸುವಂತದಲ್ಲ. ನಮ್ಮ ಮಕ್ಕಳು ನಮ್ಮಂಗ ಆಗ್ಬೇಕಂತ ಎಲ್ಲರಿಗೂ ಇಚ್ಛೆ ಇರ್ತೈತಿ. ವಕೀಲರಿಗೆ ನಮ್ಮ ಮಕ್ಕಳು ವಕೀಲ ಆಗ್ಬೇಕಂತ, ಡಾಕ್ಟರ್ ತನ್ನ ಮಗನ್ನ ಡಾಕ್ಟರ್ ಮಾಡ್ಬೇಕಂತ ಇಚ್ಛೆ ಇರ್ತೈತಿ. ಒಕ್ಕಲಿಗೆ ತನ್ನ ಮಗನ ಒಕ್ಕಲಿಗೆ ಯಾಕೆ ಮಾಡಬಾರ್ದು ಅಂತ. ಯಾಕಂದ್ರ ನಾವು ಮಂದಿನ ನೋಡ್ತೇವೆ ಹೊರತು ನಿಮ್ಗೆ ಗೊತ್ತಿಲ್ಲ ಯಾಕೆ ಹಿಂಗ್ ಮಾಡ್ತೀರಿ ಅನ್ನೋದು. ನಾನು ನೋಡೀನಿ, ನಮ್ಮ ಪೂನಾದೊಳಗ ಬೆಂಗಳೂರೊಳಗ IT ಒಳಗೆ ಕೆಲಸ ಮಾಡುವಂತ ಯುವಕರು ಏನದಾರ, ಲಗ್ನ ಮಾಡ್ಕೊಂಡಿಂದ 6 ತಿಂಗಳದೊಳಗ ವಿವಾಹ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸೋರ ಸಂಖ್ಯೆ 40%, 60%ಗಿಂತಲೂ ಹೆಚ್ಚದ. ಇವ್ರಿಗೇನ್ ಮಕ್ಕಳು ಕೊಡೋರು ನೀವು? ಒಂದ ವರ್ಷದಾಗ ನಾವು ಗಂಡ ಹೆಂಡತಿ ಇರುದ ಬೇಡ ಅಂತ ಯಾರು ವಿಚ್ಛೇದನ ಕೊಂಟಾರ ಅಂತ ಕೊಟ್ಟು ಏನ್ ಕಾಣೋರದಿರಿ? ಒಕ್ಕಲಿಗರ ಮನ್ಯಾಗ ಯಾರು ದುಃಖಿ ಆಗ್ಯಾರ ಇವತ್ತಿನ ತನಕ. ಅದಕ್ಕೆ ನಾವು ಸ್ವಾಭಿಮಾನಿಗಳಾಗ್ಬೇಕು. ಒಕ್ಕಲಿಗರು ನನ್ನಂತ ಕಾಯಕ ಯಾರೂ ಮಾಡಿಲ್ಲ, ನನ್ನಷ್ಟು ಸುಖಿ ಯಾರೂ ಇಲ್ಲ, ಮತ್ತು ಒಕ್ಕಲಿಗನಷ್ಟು ಸುಖಿನೂ ಮತ್ತೆ ಯಾರೂ ಇಲ್ಲ. ನಿಮ್ಗೆ ಹೇಳ್ತೇನೆ, ಒಕ್ಕಲಿಗರಿಗೆ ಯಾರು ಪೆನ್ಷನ್ ಕೊಟ್ಟಾರನ? ಇಲ್ಲ. ಈಗ ಇವ್ರು ಶುರು ಮಾಡ್ಯಾರ. ಆಗ್ಲೇ ನಮ್ಮ ಕೃಷಿ ಮಂತ್ರಿಗಳಿಗೆ ಹೇಳಿದ್ರಲ್ಲ, 10,000 ರೂಪಾಯಿ ಅಂದ್ರೆ ತಿಂಗಳಿಗೆ 1,000 ರೂಪಾಯಿ, ಮತ್ತೀಗ ಏನೋ ಒಂದು 6,000 ರೂಪಾಯಿ ಮತ್ತೆ ಹೆಚ್ಚು ಮಾಡ್ತಾರಂತೆ ಮುಂದಿನ ತಿಂಗಳದಿಂದ ಕೇಂದ್ರ ಸರ್ಕಾರದವರು. ಅದು 12,000, ಇದೊಂದು 4,000, 14,000 ರೂಪಾಯಿ, 16,000 ರೂಪಾಯಿ ಆಕೈತಿ. ಈಗ ಶುರು ಮಾಡ್ಯಾರ. ಈಗ ನಾವು ಈಗೇನು ಸರ್ಕಾರಿ ನೌಕರಿ ಮಾಡೋರದೀವಿ, ರೊಕ್ಕ ನೋಡ್ರಿ ನೀವು. ಎಲ್ಲಾರ ಊರಿಗೆ ಹೋಗ್ಬೇಕಾತು ಅಂದ್ರೆ TA ಬೇರೆ, ಹೊರಗೆ ಹೋಗಿ ಊಟ ಮಾಡಿದ್ರೆ DA ಬೇರೆ. ಮತ್ತ ನಮ್ಮ ಒಕ್ಕಲಿಗೆ ಎಲ್ಲಿ ಹೋದ್ರು ಹಂಗ ಬುತ್ತಿ ಕಟ್ಕೊಂಡು ಹೋಗ್ಬೇಕು, ಹಂಗ ಬರ್ಬೇಕು. ಇವಾಗ ಯಾವ ರವಿವಾರ ಸೂಟ್ ಇಲ್ಲ, ಸರ್ಕಾರಿ ರಜೆ ಇಲ್ಲ, ಏನೂ ಇಲ್ಲ. ಇವಾಗ ಏನಂತಂದ್ರೆ ತಾನ ಒಂದು ಸೂಟಿ ಹಾಕೊಂಡನ್ ಸೋಮವಾರ ಅಂತ, ಮತ್ತ ಅದು ಸೋಮವಾರ ಹೋಗಿ ಶಹರ್ದಾಗ ತಿರ್ಗಾಡಿ ಬಜಿ ತಿಂದು ಬರ್ತೈತಿ, ಮತ್ತೇನು ಮಾಡೋದಿಲ್ಲ. ರೊಕ್ಕನು ತಂದ, ಮತ್ತೆ ಇವಾಗ ಯಾರು ಪೆನ್ಷನ್ ಕೊಡುದಿಲ್ಲ, ಮತ್ ಜಡ್ ಬಿದ್ದರೆ ರೊಕ್ಕ ಕೊಡೋರು ಯಾರು ಇಲ್ಲ. ಇತ್ತೀಚೆಗೆ ಏನೇನೋ ವಿಮೆಗಳು ಅವು ಇವು ಅಂತ ಬಂದಾವ ಒಂದ್ ಜರ. ಒಟ್ಟು ಹೇಳುದು ಅಂತಂದ್ರ ನಮ್ಮ ಒಕ್ಕಲಿಗರು ಗಟ್ಟಿ ಮಂದಿ. ಅವ್ರನ್ನ ಗಟ್ಟಿ ಮಾಡಾಕ ಇನ್ನಷ್ಟು ಒಳ್ಳೆ ಯೋಜನೆಗಳನ್ನ BC ಪಾಟೀಲ್ ತಿಳಿಸಿದ್ರು. ಮತ್ತ ನಿಜವಾಗಿಯೂ ಸಹಿತ ಈ ಒಕ್ಕಲಿಗರ ಸಲುವಾಗಿ ಏನೋ ಮಾಡ್ತಾರ ಅಂತ 2023 ಒಕ್ಕಲಿಗನ ಆದಾಯವನ್ನು ದ್ವಿಗುಣಿತಗೊಳಿಸಬೇಕು ಅಂತ ಬಹಳ ಕಠಿಣ ಕೆಲಸ ಐತದು. ಮಾಡ್ಬೇಕಷ್ಟೇ. ಜಗತ್ನೊಳಗೆ ಎಲ್ಲ ಥಿಂಗ್ ಇಸ್ ಇಂಪಾಸಿಬಲ್ ಇನ್ ದ ವರ್ಲ್ಡ್. ಅಸಾಧ್ಯ ಅನ್ನೋದು ಜಗತ್ನಾಗ ಏನೂ ಇರಂಗಿಲ್ಲ, ಮಾಡಿದ್ರೆಲ್ಲ ಸಾಧ್ಯ ಆಗ್ತದೆ. ನಿಶ್ಚಿತವಾಗಿಯೂ ಮಾಡ್ತಾರ ಅಂತ ವಿಚಾರದ ಜನ ಬಂದಾರ. ಆಗ್ಲೇ ಹೇಳಿದ್ರಲ್ಲಿ ತುಂಬಾ ವಿಚಾರಗಳು. ಒಬ್ಬ ವಿದ್ಯಾರ್ಥಿಯನ್ನ ಹಿಡ್ಕೊಂಡು ಒಬ್ಬ ರೈತನವರೆಗೆ ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಐತೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲಕ್ಕೂ ಮಿಗಿಲಾಗಿ ಮಾರುಕಟ್ಟೆ ವ್ಯವಸ್ಥೆಯನ್ನ ಮಾಡ್ಬೇಕಾಗ್ತದ. ಥೋಡಾ ಕಷ್ಟ ಗೆಟ್ಲೆ ತರ ಸಗಳಿ ಹೋತೆ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಒಕ್ಕಲಿಗೆ ಮನಸ್ಸು ಮಾಡಿದ್ರೆ ಏನಾಗ್ಲಕ್ಕಿಲ್ಲ ಅಂತ. ಈ ಶಿರ್ಸಿ ಹತ್ರ ಒಬ್ಬ ಹೋಟೆಲ್ದಾಗ ಕಬ್ಬಸಿ ಒರೆಸು ಮನುಷ್ಯ, ಮಧುಕೇಶ್ವರ ಹೆಗಡೆ ಅಂತ. ಅವ ವರ್ಷಕ್ಕೆ 2,28,00,000 ರೂಪಾಯಿದ ಜೇನ್ ಮಾರಾಟ ಮಾಡ್ತಾನ ಮನ್ಯಾಗ.
ಅವನಿಗೆ ಕೇಂದ್ರ ಸರ್ಕಾರ, ಕಲ್ಕತ್ತಾ ಯೂನಿವರ್ಸಿಟಿ, ICAR ದವರು ಡಾಕ್ಟರೇಟ್ ಕೊಟ್ಟಾರ. ಅವನ ಹತ್ರ ಎಲ್ಲ ಡಾಕ್ಟರೇಟ್ ಆದವ್ರು ಕಲಿಯಾಕ್ ಹೋಗ್ತಾರ. ನಾನು ಹೋಗಿ ಬಂದೇನೆ ಅವನ ಹತ್ರ. ಒಬ್ಬ ಹೊನ್ನಾವರದಾಗ ಒಬ್ಬ ಮನುಷ್ಯ ಅದ ದಿನೇಶ್ ಭಟ್ ಅಂತ, ಅವನ ಹತ್ರ ಹೋಗಿದ್ದೆ. ಅವ ಮನಿಯೊಳಗ ಮಾರ್ಕೆಟ್ನಾಗಿಂದ ಹಣ್ಣುಗಳ ತಂದ 6-7 ಪ್ರಕಾರದ ಜ್ಯೂಸ್ ತಯಾರು ಮಾಡ್ತಾನ. 1 ಕೋಟಿ ರೂಪಾಯಿದ ಜ್ಯೂಸ್ ಮಾರಾಟ ಮಾಡ್ತಾನೆ. ಏನು ಒಂದು ಮಷೀನ್ ಇಲ್ಲ ಮನ್ಯಾಗ. ಗಂಡ ಹೆಂಡತಿ ಇಬ್ರು ಹೆಣ್ಮಕ್ಳನ್ನ ಕೆಲ್ಸಕ್ಕೆ ತಗೊಂಡಾರ. 1 ಕೋಟಿ ರೂಪಾಯಿ ಜ್ಯೂಸ್ ಮಾರಾಟ ಮಾಡ್ತಾನೆ. ನಮ್ಮ ಶಿರ್ಸಿ ಕದಂಬ ಸಂಸ್ಥಾದವ್ರು ಮಾರಾಟ ಮಾಡಿಕೊಡ್ತಾರ. ಇಲ್ಲೇ ಬೆಳಗಾವದಾಗ ಒಬ್ಬ ಸ್ವಾಮಿದಾವ ಹಿರೇಮಠ 1 ಲಕ್ಷ ರೂಪಾಯಿ ಉಪ್ಪಿನಕಾಯಿ ಮಾರಾಟ ಮಾಡ್ತಾನ. ಅವ್ನು ಹೊಲ ಇರೋದು 1 ಎಕರೆ ರಾಮದುರ್ಗ ತಾಲೂಕ್ನ್ಯಾಗ. ಈಗ ಇಲ್ಲೊಬ್ಬ ಬಂದಾನ ಕಲ್ಲಪ್ಪ ಅಂತ ಶಿವಗುಣಿ ಶಾವ, 20 ಪ್ರಕಾರದ ಹಿಟ್ಟ, ಬೆಲ್ಲ. ಆಮ್ಯಾಗ ಇವ್ರು ಬೆಳಿಗ್ಗೆ ಹೋಗಿ ಬಂದ್ ಮಂದಿ ಎಲ್ಲ ಅವ್ರ ಅದಾರ. ಒಬ್ಬೊಬ್ಬರ ಹತ್ರ ಹೋದ್ರೆ ಅಂದ್ರೆ ಆಶ್ಚರ್ಯ ಅನಿಸ್ತದ. ನಿಮ್ಮ ರೈತರ ಮನಸ್ಸು ಮಾಡಿದ್ರೆ ಏನ್ ಮಾಡಕ್ ಸಾಧ್ಯ ಇಲ್ಲ, ಎಲ್ಲ ಮಾಡಕ್ ಸಾಧ್ಯ ಐತಿ. ನಾ ಇಂಥವ್ರು ಏನೂ ಇಲ್ಲ ಅಂತಂದ್ರು ಕನಿಷ್ಠ 500 ಮಂದಿ ರೈತರನ್ನ ದೇಶದ ತುಂಬಾ ಭೇಟಿಯಾಗಿ ಬಂದ. ಮೊನ್ನೊಂದು ಊರಿಗೆ ಹೋಗಿದ್ದೆ. ಆ ಇಡೀ ಊರು ತುಂಬಾ ಮನೆಯಾಗೆಲ್ಲ ಬರೀ ಔಷಧ ತಯಾರು ಮಾಡ್ತಿದ್ರು. ರಾಜಸ್ಥಾನದಾಗ ಒಂದು ಹಳ್ಳಿಯಾಗ ಆ ಊರ್ ಮಂದಿ ಎಲ್ಲ ಆಯುರ್ವೇದಿಕ್ ಔಷಧ ಮನ್ಯಾಗ ತಯಾರು ಮಾಡ್ತಿದ್ರು. ಯಾರ ಮನ್ಯಾಗೂ ಕಾರ್ ಇಲ್ಲ ಅಂತಿರ್ಲಿಲ್ಲ, ಎಲ್ಲಾರ ಮನ್ಯಾಗೂ ಇದ್ದು. ಒಂದ್ ಊರ್ ಹೋಗಿದ್ದೆ ಮಧ್ಯಪ್ರದೇಶದಾಗ. ಆ ಊರು ತುಂಬಾ ಬರೀ ಕಂಚು ಹಿತ್ತಾಳೆ ಸಾಮಾನ್ ತಯಾರು ಮಾಡೋರು ಎಲ್ಲಾರ ಮನ್ಯಾಗ. ಅದ್ಭುತ, ಜಗತ್ತಿಗೆ ಸಪ್ಲೈ ಮಾಡ್ತಾರ. ಇಂಥ ಜನ ನಮ್ಮ ಸುತ್ತಮುತ್ತ ಇರ್ತಾರೆ. ಈಗಾಗಲೇ ನಮ್ಮ ಅಮ್ಮವ್ರು ಹೇಳಿದ್ರಲ್ಲ, ಇಲ್ಲೇ ನಮ್ಮ ಮತಕ್ಷೇತ್ರದೊಳಗ ಎಷ್ಟು ವಿನೂತನವಾಗಿ ನೋಡ್ರಲ್ಲ. ನಾವು ಬಾಳಿ ಬೆಳೆದ 50 ಕಿಲೋ, ಒಂದು ಗಡ 50 ಕಿಲೋದೈತಿ. ಅದ್ಭುತ ಬೆಳೆ. ಒಬ್ಬೊಬ್ರು ಈ ದಾವಣಗೆರೆ ಒಳಗೆ ಒಬ್ಬ ರೈತ 200 ಪ್ರಕಾರದ ಭತ್ತ ಬೆಳಿತಾನ. ಆಂಜನೇಯ ಅಂತ 200 ಪ್ರಕಾರದ ಭತ್ತ, ಬೀಜ ಜೀವಂತ ಇಟ್ಟಾನ. ಈ ಸೌದತ್ತಿ ಹತ್ರ ಒಬ್ಬ ನವಣಿ 13 ಪ್ರಕಾರದ ನವಣಿ ಬೆಳಿತಾನ. ಅವನ ಮನೆಗೆ ಬಂದು ಎಲ್ಲ ತಗೊಂಡು ಹೋಗ್ತಾರ. ಅವ್ನಿಗೇನು ಮಾರಾಟ ಮಾಡಕ್ ಹೋಗಕ್ ಹತ್ತಂಗಿಲ್ಲ. ನಾನು ಕಾಯಿಪಲ್ಯ ವರ್ಷದ ತುಂಬಾ 60 ರೂಪಾಯಿ ಕಿಲೋ ಮಾರಾಟ ಮಾಡ್ತೀನಿ. ಮಗ್ಲ ಎಲ್ಲ ಈ ಕೆಮಿಕಲ್ದವ್ರು ಎಲ್ಲರೂ ಕುಂತಿರ್ತಾರ. ಅವ್ರ ಹತ್ರ ಹೋಗಿ ನಮ್ ಗಾಡಿ ನಿಂದಿರ್ತೈತಿ. ಅವ್ರು 20 ರೂಪಾಯಿ ಕಿಲೋ ಮಾರಾಟ ಮಾಡ್ತಾರ ತರಕಾರಿ. ನಮ್ಮ ಮಠದ ತರಕಾರಿ 60 ರೂಪಾಯಿ ಕಿಲೋ ಇರ್ತೈತಿ. ಅವ್ರನ್ನ ಬಿಟ್ಟು ಎಲ್ಲರೂ ಇವ್ರ ಹತ್ರ ತಗೊಂಡು ಹೋಗ್ತಾರೆ. ನಮ್ಮ ಅಮ್ಮವ್ರಾಗ್ಲೇ ಹೇಳಿದ್ರಲ್ಲ, ವರ್ಷದ ತುಂಬಾ 40 ರೂಪಾಯಿ ಕಿಲೋದಂಗ್ ಕಾಯಿಪಲ್ಯ ಖರೀದಿ ಮಾಡ್ತೀನಿ, 60 ರೂಪಾಯಿ ಕಿಲೋದಂಗ್ ಮಾರಾಟ ಮಾಡ್ತೀನಿ. 3 ವರ್ಷ ಆತ್. ಮತ್ತೆ आपण मनात आणलं तर काय करू शकत नाही असं सर्व काही करता येतं. पण आपल्याला सवय झाली बांधावर उभं राहून शेती करायची. ನಮ್ಮ ರೈತರಿಗೆ ಚಟ ಏನ್ ಬಿದ್ದ ಅಂತಂದ್ರ ಏನ್ ಹಾಲು ಐತೆ, ಮೊಸರು ಐತೆ, ಮಜ್ಜಿಗೆ ಐತೆ. ಒಬ್ಬರ ಮನ್ಯಾಗ ಬೀಗರ್ ಬರೋಣ ಕೈ ಚೀಲ ತಗೊಂಡ್ ಹೋಗ್ತಾವ. ದೇವ್ರೆಲ್ಲ ಕೊಡ್ತಾನ. ಮತ್ತ ಅದನ್ನೆಲ್ಲ ಮುಂದಿನ ಮಾಡಾಕ ಇವ್ರು ಅದೇ ಅದ. ಒಟ್ಟಿನಲ್ಲಿ ನಿಮ್ಮನ್ನು ಗಟ್ಟಿ ಮಾಡ್ಬೇಕಂತ ಒಬ್ರು ಚಲೋ ಮಂತ್ರಿಗಳು ಬಂದಾರ. ಇದು ವಿಶೇಷ. ಅವರು ರೈತರ ಮನ್ಯಾಗ ಹುಟ್ಟ್ಯಾರ ಅಂತ ಕೇಳಿ ನಾನು. ಆದ್ರ ಅವ್ರು ಒಕ್ಕಲ್ತನ ಜೊತೆಗೆ ಬಹಳ ಕಡಿಮೆ ಸಂಪರ್ಕ ಇದ್ದವರು. ಏನು ಸಿನಿಮಾ ಕ್ಷೇತ್ರದಲ್ಲಿ ಹೋದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹೋದ್ರು, ಅಲ್ಲಿಂದ ಮತ್ತೆ ಕೃಷಿ ಮಂತ್ರಿಗಳಾಗಿ ಬಂದ. ಕೇಳಿದ್ದು ನೋಡಿದ್ದು ಏನ್ ಸಣ್ಣವರಿದ್ದಾಗಿಂದ ಮಂತ್ರಿಗಳು ತಿಂಗಳಿಗೆ 1 ದಿವಸ ಒಬ್ಬ ಸಾವಯವ ರೈತನ ಮನೆಯೊಳಗ ಮುಕ್ಕಾಂ ಮಾಡ್ತಿದ್ರು. ಅದು ಬಹಳ ದೊಡ್ಡ ಕ್ರಾಂತಿ ಮಾಡಿ. ಅದರ ನಂತರ ಯಾರಾದ್ರೂ ಇದನ್ನ ಮಾಡಿದ್ರು ನಮ್ಮ BC ಪಾಟೀಲ್ ಅವ್ರು ಮಾಡ್ತಾ ಇದಾರೆ. ಅನ್ನದಾತನ ಅಂಗಳಕ್ಕೆ ಹೋಗ್ಬೇಕು, ಅವನ ಸುಖ ದುಃಖಗಳನ್ನ ಕೇಳ್ಬೇಕು. ಅವ ಒಳ್ಳೆಯದನ್ನ ಮಾಡಿದ್ದು ಇನೋವೇಟಿವ್ ಭಾಳ ಚಲೋ ಮಾಡಿರ್ತಾರೆ ನಮ್ಮ ರೈತರು. ಯಾವ ಲ್ಯಾಬ್ನೊಳಗೆ ಯಾವ ಸೈಂಟಿಸ್ಟ್ಗಳು ಮಾಡಂಗಿಲ್ಲ, ಯಾರು ಮಾಡಂಗಿಲ್ಲ. ಏನ್ ಮಾಡೋದು ರೈತನ ಮಾಡ್ಬೇಕು. ಅದನ್ನ ತಿಳ್ಕೊಂಡು ಉಳಿದವ್ರಿಗೆ ಸಹಿತ ಕೊಡ್ಲಿಕ್ಕಾಗತ್ತ.
ಅವನಿಗೇನು ತೊಂದರೆಗಳಿದ್ರೆ ನಿವಾರಿಸಕ್ಕೆ ಆಗುತ್ತೆ ಅಂತಕ್ಕಂಥ ಭಾವನೆಯಿಂದ ನಮ್ಮ ಕೃಷಿ ಮಂತ್ರಿಗಳು ಈ ಕಾರ್ಯಕ್ರಮ ಹಮ್ಮಿಕೊಂಡದ್ದು ನನಗೆ ಬಹಳ ಆನಂದ ಕೊಟ್ಟದ. ಯಾಕಂತಂದ್ರೆ ನಾವು ಒಕ್ಕಲಿಗರ ಪೈಕಿ ಮನುಷ್ಯ ಸ್ವಾಮಿಗಳು ಅದೀವಿ ಇಲ್ಲಂತಿಲ್ಲ. ನಾ ಮೊದಲು ಒಬ್ಬ ಒಕ್ಕಲಿಗ, ಆಮ್ಯಾಗ ಹಿಂದಗಡೆ ಸ್ವಾಮಿ ಅಂತ ಎಲ್ಲ ಕಡೆ ಹೇಳ್ತಿರ್ತೀನಿ. ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಾಕ ನಮ್ಮ ಜೊಲ್ಲೆ ದಂಪತಿಗಳು यावागलू ಮುಂದಿರ್ತಾರೆ. त्यांना काय सांगावं लागत नाही. एक कार्यक्रम करायचं म्हटलं की का या पती पत्नींची समर्पण एवढं आहे समाजाप्रती. कोणाच्याही वैयक्तिक असो सामाजिक असो त्या सुखदुःखात सामील होणं ह्यातच त्यांना बरं वाटतं. या त्यांच्या मतदारसंघात कोणी कच्चा रस्ता दाखवावा अशी स्थिती नाही ठेवली. रस्ते सगळे पक्का करून टाकले आणि कोणत्याही गावात जावं, माणसं उन्हात उभं राहणार नाही बसची वाट बघत, याची व्यवस्था त्यांनी चांगली केली. आता शेताच्या पाणंदी करायला सुरुवात केलेली आहे. कोणती मंदिर असो, कोणती शाळा असो किंवा त्यांच्या मतदारसंघातली जेवढी काय आरोग्य केंद्र असतील, जेवढं चांगलं करता येईल तेवढं केलेलं आहे. आणि जेवढ्या सरकारी योजना आहेत, मी ऐकले भारी आहेत आपली लोक, एक एक गावात 2-2, 300 घरं, 2-2, 2.5 लाख रुपये किमतीची 2-2, 300 घरं. मी म्हणतो अरे गावचं लोकसंख्या आधीची घरं 200 आणि आता ह्या 250 घरं कुठनं आणतात? कसं होते म्हणतात ते, काय पार्टी बिर्टी बघत नाही म्हणतात. ते नाव दिले की मंजूर होते. एक एक गावात 270, 200, 300 घरं नवीन परत. आणि त्यांनी असं कधी नाही विचार केला की कोणाला द्यावं, गरज आहे ना, गरज आहे तर या माणसांना देऊया. सरकारची जेवढी म्हणून योजना असतात, ಇವರಂಗ್ ಹುಡುಕ್ಯಾಡ್ತಾರವ್ರನ್ನ ಎಲ್ಲಿ ನೋಡಿದ್. ಸರ್ಕಾರದ ಯೋಜನೆಗಳಂತ ಎಲ್ಲೆಲ್ಲಿ ನಾವು ಮೂಲ್ಯಾಗ ಬಿದ್ದನ್ನೆಲ್ಲ ಹುಡುಕ್ಯಾಡ್ಕೊಂಡು ಬಂದು ಅದೇನು ಪಂಪ್ ಹಂಚುದ ಇರ್ಲಿ, ನೀರು ತರುದ ಇರ್ಲಿ, ಎಷ್ಟು ಮಂದಿ ರೈತರಿಗೆ ಹೊಳೆಯಲ್ಲಿ ಪೈಪ್ಲೈನ್ ಮಾಡಿಸ್ಕೊಟ್ಟಾರ. ನಮ್ಮ ಹಿಂದುಳಿದ ವರ್ಗದ ರೈತರು ಏನದಾರ, ಬಡ ರೈತರು, ಅವ್ರಿಗೆ ಪೈಪ್ಲೈನ್ ಮಾಡಿಸ್ ಆ ಯೋಜನೆ ಅದಾವ ಅನ್ನೋದ ಬಹಳ ಮಂದಿಗೆ ಗೊತ್ತಿಲ್ಲ. ಇಂಥವು ಯಾರಿಗೆ ಪಂಪು, ಸ್ಪ್ರಿಂಕ್ಲರು, ಏನೇನೋ ಅವ್ರು ದಿನ ಏನೇನೋ ಮಾಡ್ತಿರ್ತಾರೆ. ಮತ್ತ ಎಲ್ಲರಿಗೆ ಇನ್ಶೂರೆನ್ಸ್ ಕೊಡಿಸ್ಬೇಕು. ಅವ್ರಿಗೆ ಏನಾರು ಈ ಬಡ ಜನರಿಗೆ ಏನಿಲ್ಲ ಏನಾರ ಮಾಡ್ಬೇಕು. ಸರ್ಕಾರದಿಂದ ಆಗ್ಲಿಲ್ಲ ಅಂದ್ರೆ ನಮ್ಮ ಜೊಲ್ಲೆ ಉದ್ಯೋಗ ಸಮೂಹದಿಂದ ಮಾಡ್ತೀವಿ ಅಂತ ಏನಿಲ್ಲ ಏನಾರ ಮಾಡ್ತಿರ್ತಾರೆ. ಅಷ್ಟು ಅವ್ರಂತಾರೆ, ನಾವು ಏನ್ ಮಾಡುದಾರ ಏನೈತಿ, ಯಾರ ಸಲುವಾಗಿ ಬದುಕೋದು, ನಮ್ಮ ರೈತರ ಸಲುವಾಗಿ. ಆಮ್ಯಾಗ ಸಣ್ಣವರಿದ್ದಾಗ ಪಿತೃ ಛತ್ರವನ್ನು ಕಳ್ಕೊಂಡಿದ್ದರ ಕಾರಣವಾಗಿ ಏನ್ ಕಷ್ಟ ಇರ್ತೈತಿ ಸಂಸಾರದಾಗ ಅನ್ನೋದನ್ನ ಅಣ್ಣ ಸಾಹೇಬ್ ಬಹಳ ಚೆನ್ನಾಗಿ ಅರ್ಥಕೊಂಡ. ಅಂತ ಸಮಯದೊಳಗ ಬಂದವ್ರ ಕೈ ಹಿಡಿದಂತ ನಮ್ಮಮ್ಮವರು ಮಕ್ಕಳು, ಈ ಸಂಸಾರ ಎಷ್ಟು ಕಷ್ಟದ್ದು, ನಮಗೇನ್ ಕಷ್ಟ ಆಗ್ತದ ಅದೇ ರೈತರಿಗೆ ಆಗ್ತೈತಿ, ಹಳ್ಳಿ ಮಂದಿಗೆ ಆಗ್ತೈತಿ ಅಂತಕ್ಕಂಥ ಕಳಕಳಿಯನ್ನು ಉಳ್ಳಂತ. ಹಿಂಗಾಗಿ ಯಾರ ಕಷ್ಟದಾಗೂ ನಾವು ಕೈ ಹಚ್ಚದೇ ಇದ್ರ ಪಾಪಿಗಳಾಗ್ತೀವೇನೋ ಅನ್ನೋ ಭಾವನೆಯಿಂದ ಪ್ರತಿಯೊಂದಕ್ಕೂ ಅವರು ಪ್ರತಿಸ್ಪಂದಿಸ್ತಾರ. ಹಿಂಗಾಗಿ ಒಳ್ಳೆ ಕೆಲಸ ಮಾಡ್ತಾರ ಅಂತ ಹೇಳ್ತಾ ಅವರಿಗೆ ದೇವರು ಶಕ್ತಿ ಸಾಮರ್ಥ್ಯಗಳನ್ನು ಕೊಡ್ಲಿ, ಇನ್ನಷ್ಟು ರೈತರಿಗೆ ಬಡವರಿಗೆ ಪ್ರತಿಸ್ಪಂದಿಸುವಂತ ಸಾಮರ್ಥ್ಯ ಕೊಡ್ಲಿ. ಆಮೇಲೆ ನಮ್ಮ ಕೃಷಿ ಮಂತ್ರಿಗಳಿಗೆ ದೇವರು ಇನ್ನಷ್ಟು ಶಕ್ತಿ ಸಾಮರ್ಥ್ಯ ಕೊಟ್ಟು 11 ಜಿಲ್ಲಾಕ್ ಹೋಗ್ಯಾರ, ಉಳಿದ ಎಲ್ಲಾ ಜಿಲ್ಲಾನು ಮಾಡ್ತಾರ. ಇವ್ರು ಮಾಡಿದಂತ ಯೋಜನೆಗಳನ್ನು ಕೇಂದ್ರದವರು ಅನುಸರಿಸಬೇಕು. ಆ ರೀತಿಯ ವಿನೂತನವಾದಂತ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಅವರು ಎಲ್ಲ ಯೋಜನೆಗಳನ್ನು ಕೇಳಿದ್ರು. ರೈತರಿಗೆ ನಿಜವಾಗಿಯೂ ಸಹಿತ ಬಹಳ ಹಿತಕಾರಿಯಾದಂತ ಯೋಜನೆಗಳು. ಅವ್ರ ಕೈಯಿಂದ ಇನ್ನಷ್ಟು ರೈತರಿಗೆ ಮುಟ್ಟಿ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳನ್ನು ಹೇಳ್ತೀನಿ. ನಮಸ್ಕಾರ. ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ